ನಾನು ಈ ಪ್ರೋಗ್ರಾಮ್ಗೆ ಬರಬೇಕು ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ. ನನ್ನ ಜೀವನದಲ್ಲಿ 45 ವರ್ಷ ನನಗೆ. ಆದರೆ ನಾನು ಯೋಗ ಕ್ಲಾಸ್ಗೆ ಹೋಗ್ಬೇಕಾದ್ರೆ ನನಗೆ ಒಂದು ಪೇಪರ್ ಸಿಕ್ತು. ನನ್ನ ಫ್ರೆಂಡ್ ಓದಿರೋದು ಕೊಟ್ಟರು. ಇವತ್ತಿನ ಪೇಪರ್ ಬಂದಿದೆ ನೋಡಿದೆ ಶಾಂತ ಅಂತೇಳಿ. ಇಲ್ಲ ಮೇಡಮ್ ನೋಡಿಲ್ಲ, ನೋಡ್ತೀನಿ ಕೊಡ್ರಿ ಅಂತೇಳಿ ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮತ್ತೆ ಇಟ್ಬಿಟ್ಟು ಅಲ್ಲಿ ಮನೆಗೆ ಹೋದೆ. ಮನೆಗೆ ಹೋಗ್ಬಿಟ್ಟು ಮತ್ತೆ ಮಾರನೇ ದಿವಸ ಅಲ್ಲೇ ಇತ್ತು ಪೇಪರ್, ಬೇರೆ ಕೈಗೆ ಹೋಗಲಿಲ್ಲ ಅದು. ಮತ್ತೆ ತೊಗೊಂಡು ಹೋದೆ. ಹೋದಾಗ ಸಾರ್ ಕೆಳಗಡೆ ಮುಖ ಮಾತ್ರ ಫೋಟೋದಲ್ಲಿ ಸಿಕ್ತು ನನಗೆ. ನೋಡ್ಬಿಟ್ಟು ಇದೇನೋ ಗುರೂಜಿ ಥರ ಇದ್ದಾರೆ, ನೋಡೋಣ ಓದ್ಬಿಟ್ಟು ಅಂತೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಓದ್ತಾ ಇದ್ದೆ. ಓದಿದ್ಮೇಲೆ ನೀನು ಹೋಗ್ಬಿಟ್ಟು ಬಾ ಅಮ್ಮ ನೋಡೋಣ ಹೆಂಗಿರುತ್ತೋ ಏನೋ ಅಂತೇಳಿ ಹೇಳಿದ್ರು. ಮನೆಗೆ ಬಂದು ನಾನು ಹೇಳಿದೆ ಅನುಭವ ಈ ಥರ ಬಂದಿದೆ ಅಂತೇಳಿ. ಅದು 1 ತಿಂಗಳಿಂದ ಪೇಪರ್ ನಿಲ್ಲಿಸ್ಬಿಟ್ಟೆ. ಬೇಡ, ಇಂಟ್ರೆಸ್ಟ್ ಹೋಯ್ತು ನನಗೆ ವಿಜಯ ಕರ್ನಾಟಕ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದೆ. ಇದು ಅಕಸ್ಮಾತ್ ನನ್ನ ಕೈಗೆ ಬಂದು ಸೇರ್ತು. ಆಮೇಲೆ ನನ್ನ ಮಗಳಿಗೆ ಹೇಳ್ಬಿಟ್ಟು ನಾನು ಫೋನ್ ಮಾಡಮ್ಮ ನೋಡೋಣ ಏನು ಅಂತ ನನಗೇನು ಗೊತ್ತಾಗಿಲ್ಲ ಇದ್ರ ಬಗ್ಗೆ ಅಂತೇಳಿ ಫೋನ್ ಮಾಡಿಸಿದೆ. ಆಮೇಲೆ ಫೋನ್ ಮಾಡಿಬಿಟ್ಟು ಹೊರಗಡೆ ಹೋಗ್ಬಿಟ್ರು ನನ್ನ ಮಗಳು. ಹೋದ್ಮೇಲೆ ಮತ್ತೆ ಫೋನ್ ಬರಲಿಲ್ವಲ್ಲ ಅಂದ್ಕೊಂಡೆ. ಮತ್ತೆ ಸಾಯಂಕಾಲ ಬಂದು ಅಮ್ಮ ಫೋನ್ ಮಾಡಿದ್ರಮ್ಮ ಯಾರೋ ಡಾಕ್ಟ್ರು ಅಂತ ಹೇಳಿ ನೋಡಮ್ಮ ಅಂತೇಳಿ ಮತ್ತೆ ತಂದು ಕೊಟ್ಟರು. ಅದನ್ನ ನೋಡಿಬಿಟ್ಟು ಸರಿ ಹೇಳೋಣ, ಇವ್ರು ಮನೇಲಿ ಇರಲಿಲ್ಲ, ಬಂದಮೇಲೆ ಹೇಳೋಣ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮನಸ್ಸಲ್ಲಿ ಹಂಗೆ ಇಟ್ಕೊಂಡಿದ್ದೆ. ಆಮೇಲೆ ಮತ್ತೆ ಮತ್ತೆ ನನಗೆ ಮಾರನೇ ದಿವಸದವರೆಗೂ ಟೈಮ್ ಇದೆ, 23ನೇ ತಾರೀಕು 22, 23, 24 ಅಂತ ಡೇಟ್ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕೇಳೋಣ, ಅಪ್ಪಾಜಿನ ಕೇಳ್ಕೊಂಡು ಆಮೇಲೆ ಹೋಗೋಣಮ್ಮ ಅಂತ ಹೇಳ್ತಾ ಇದ್ವಿ. ಆಮೇಲೆ ಮತ್ತೆ ಸರ್ ಫೋನ್ ಮಾಡಿದ್ರು 3 ಸರ್ತಿ. ನಂಗೆ ಗೊತ್ತಿಲ್ಲ ಅದು ಫೋನ್ ಮಾಡಿರೋದು, ಆ ವಿಷಯನೂ ಗೊತ್ತಿಲ್ಲ. ಮತ್ತೆ ಸಾಯಂಕಾಲ ಬಂದ್ಬಿಟ್ಟು ಇನ್ನೊಂದು ಟೈಮು ಹೇಳಿದ್ರು, ಈ ಥರ 3 ಸರ್ತಿ ಬಂದಿದೆ ಕಾಲು, ಕೇಳಿ ನೋಡಿ ಅಂತೇಳಿ. ಮತ್ತೆ ಇವ್ರಿಗೆ ಒಂದು ಸರ್ತಿ ಫೋನ್ ಮಾಡಿದೆ, ನಂಗೆ ಅಟೆಂಡ್ ಆಗಲಿಲ್ಲ. ಮತ್ತೆ ಸಾರಿಗೆ ಫೋನ್ ಮಾಡಿ ಹೇಳಿದ್ರು, ನೀವೇ ಮಾಡಿ ಸಿಗ್ತಾರೇನೋ ನಿಮಗೆ ಅಂತ ಹೇಳ್ಬಿಟ್ಟು. ಈ ಥರ ಅನುಭವ ಬಂದಮೇಲೆ ಅವ್ರ ಮನೆಗೆ ಬಂದ್ಬಿಟ್ಟು ಕೋಪ ಜಾಸ್ತಿ, ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಪ್ರೀತ ಕೋಪ ಬಂದ್ಬಿಟ್ಟು. ಅನುಭವ ಏನಾಯ್ತು 3 ದಿನದಲ್ಲಿ? ಆಮೇಲೆ ಮತ್ತೆ ಒಳಗೋಗಿ ಕುತ್ಕೊಂಡು ಬಟ್ಟೆ ಎಲ್ಲ ಮಡಿಸ್ತಾ ಇದ್ದಾರೆ ಹೋಗೋಣ ಅಂತೇಳಿ. ನಾವೆಲ್ಲ ಸುಮ್ಮನೆ ಆಗ್ಬಿಟ್ವಿ, ಏನು ಬಂದಿದ್ದು ಏನೋ ಗೊತ್ತಿಲ್ಲ ನನಗೆ ಅಂತ ಹೇಳ್ಬಿಟ್ಟು. ಒಳಗಡೆ ಹೋದ್ರೆ ಪ್ಯಾಕಿಂಗ್ ಅಲ್ಲಿ ರೆಡಿಯಲ್ಲಿ ನಿಂತಿದ್ದಾರೆ, ಯಾವ ಥರ ಹೋಗ್ಬೇಕು ಅಂತೇಳಿ ಗೊತ್ತಾಗಿರ್ಲಿಲ್ಲ. ಆ ಥರ ಒಂದು ಅನುಭೂತಿಯಿಂದ ಹೊರಗಡೆ ಬಂದೆ ನಾನು. ಮತ್ತೆ ಇಲ್ಲಿ ಬಂದ್ಮೇಲೆ 3 ದಿವಸದಿಂದ ನೋಡಿ, ನನ್ನ ಹತ್ರ ದುಡ್ಡು ಇರಲಿಲ್ಲ, ಅವ್ರ ಹತ್ರನೂ ನನ್ನ ಹತ್ರನೂ ಟೈಮ್ ಅಡ್ಜಸ್ಟ್ ಆಗಲಿಲ್ಲ. ಇದು ಯಾವ ಥರ ಅಂಥೇಳಿ ಇರೋ ಹಣದಲ್ಲೇ ಹೋಗ್ಬಿಟ್ಟು ಬರೋಣ ಅಂದ್ಕೊಂಡು ನಾವು ಬಂದ್ವಿ ಇಬ್ರು. ಬಂದಮೇಲೆ ಅಲ್ಲಿ ಬಂದು ನಾನು 3 ದಿವಸದಲ್ಲಿ ನನಗೆ ಅನುಭವ ಆಗಿದ್ದು, ಹೊರಗಡೆ ಬಸ್ ಇಳಿದು ಕುತ್ಕೊಂಡಿದ್ದ ತಕ್ಷಣ ನನಗೊಂದು ಬಣ್ಣ ಕಾಣಿಸ್ತು. ಕಣ್ಣು ಮುಚ್ಕೊಂಡು ಕುತ್ಕೊಳ್ಳಿ ಅಂದ್ರೆ ಸಾರು. ಕುತ್ಕೊಂಡಿದ್ದ ತಕ್ಷಣ ಇಡೀ ಜಗತ್ತೇ ಬ್ಲೂ ಕಲರಲ್ಲಿ ಬಂತು, ಆಕಾಶಕ್ಕಿನ್ನೂ ಡಾರ್ಕ್ ಬ್ಲೂ ಕಲರ್ ಬಂದಿದೆ. ಆ ಕಲರ್ ಏನು ಅಂತ ನಂಗೆ ಸ್ವಲ್ಪ ಅರ್ಥ ಆಗಲಿಲ್ಲ. ಮತ್ತೆ ಅದೇ ಥರ ಒಳಗಡೆ ಒಂದು ಸರ್ತಿ ಹಳದಿ ಬಣ್ಣ, ಹಚ್ಚ ಹಸಿರು ಬಣ್ಣ ಬಂತು, ಫುಲ್ ಅದೇ ಥರ 3 ಕಲರ್ ಕಾಣಿಸ್ತು. 3ರಲ್ಲಿ ಯಾವ್ದಾದ್ರು ಆಮೇಲೆ ಸಾರ್ ರೂಪದಲ್ಲಿ ಒಂದು ಟಿಪ್ಪು ಸುಲ್ತಾನ್ ಕಿರೀಟ ಕಟ್ಕೊಂಡು ಕುತ್ಕೊಂಡಿದ್ದಾರೆ ಸಿಂಹಾಸನದ ಮೇಲೆ. ಒಂದು ಅನುಭವ ನನಗೆ ಅವಾಗಲೇ ನಾನು ಯಾವ ಜನ್ಮದಲ್ಲೋ ಗುರೂಜಿನ ಕಂಡಿದ್ದೀನಿ, ಅದಕ್ಕೋಸ್ಕರ ನನಗೆ ಈ ಅನುಭವ ಬಂದಿದೆ ಅಂದ್ಕೊಂಡೆ. 3ನೇದು ಈ ಥರ ಬಂದಮೇಲೆ ನಾವು 3 ದಿವಸದಿಂದನೂ ಮನೇಲಿ ಎಷ್ಟೋ ಜಗಳ ಮಾಡ್ಕೊತೀವಿ, ಹೊರಗಡೆ ಓಡಾಡ್ತೀವಿ. ಇದೆಲ್ಲ ಮರ್ತುಬಿಟ್ಟು ನಾವು ಒಂದು ಹ್ಯಾಪಿಯಾಗಿ ಡಾನ್ಸು, ಒಂದು ಯೋಗ, ಒಂದು ತಿಳುವಳಿಕೆ, ಈ ಥರದ್ದೆಲ್ಲ ನಮಗೆ ಗೊತ್ತಿರೋ ಇಲ್ದಿದ್ದೆಲ್ಲ ನಾವಲ್ಲಿ ನೋಡಿದ್ವಿ. ನಾನು ನನ್ನ ಜೊತೆ ಎಲ್ಲರೂ ನಿಮ್ಗೆ ಆಗಿರೋ ಅನುಭವನೂ ಗೊತ್ತಿರುತ್ತೆ, ಆದರೆ ನನಗಾಗಿರೋ ಅನುಭವದಲ್ಲಿ ನನಗೆ ತುಂಬ ಸಂತೋಷ ಆಯಿತು. ನೆಕ್ಸ್ಟ್ ಯಾರು ಸೇರ್ ಮಾಡ್ತೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೀಡರ್ ಅರವಿಂದ್ ಅಂದ್ಬಿಟ್ಟು. ನನಗೆ 3 ದಿನದಲ್ಲಿ ಆಗಿದ್ದ ಅನುಭವ ಅಂತಂದರೆ ತುಂಬ ಫಸ್ಟ್ ಎಂಜಾಯ್ ಮಾಡಿದೆ ನಾನು. ಡ್ಯಾನ್ಸಲ್ಲಂತೂ ನಾನು ಹಾಡು ಎಂಜಾಯ್ ಮಾಡೋದಕ್ಕಿಂತ ನೋಡಿ ಎಂಜಾಯ್ ಮಾಡಿದೆ. ಅಮ್ಮ 4 ಜನ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ರು. ಮತ್ತು ಮೆಡಿಟೇಷನ್ ಮಾಡಬೇಕಾದ್ರೆ ನನ್ನ ದೇಹದಿಂದ ಸ್ವಲ್ಪ ಮೇಲ್ಗಡೆ ಈಗ ಹಾವಾಡ್ತಾ ಇರೋ ಥರ ಒಂದೇನೋ ಒಂದು ಶಕ್ತಿ ಆಡ್ತಿದೆ ಅನ್ನೋ ಥರ ನನಗೆ ಅದು ಒಂದು ತುಂಬ ವಂಡರ್ಫುಲ್ ಫೀಲಿಂಗ್ ಆಗಿದ್ದದು ಅನುಭವ. ಅದು ಬಿಟ್ಟರೆ ಮೌನ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಂದರೆ
ಸರ್ ಮೌನವಾಗಿರಿ ಅಂತ ಹೇಳ್ತಿದ್ರು ಎಲ್ಲರಿಗೂ. ಬಟ್ ಆ ಮೌನವಾಗಿ ಇದ್ದಿದ್ಕೇನೆ ನಾವಲ್ಲಿ 3 days ನೇಚರ್ನ ಎಂಜಾಯ್ ಮಾಡೋಕ್ಕಾಗಿದ್ದು. ನಾವು ಮಾತಾಡ್ಕೊಂಡಿದ್ದಿದ್ರೆ ಏನೂ ಎಂಜಾಯ್ ಮಾಡ್ತಿರ್ಲಿಲ್ಲ ನಾವು ನಿಜವಾಗ್ಲೂ. ಅದು ತುಂಬಾ ಖುಷಿ ಆಯಿತು. ಜೊತೆಗೆ ಎಷ್ಟೊಂದು ವಿಷಯಗಳು, ಎಕ್ಸಸೈಸಸ್ಸು ಎಲ್ಲ ಗೊತ್ತಿರೋದೆ. ನಮ್ಮ ಮುಂಚೆ ಎಲ್ಲ ಅಲ್ಲಿ ಇಲ್ಲಿ ಯೋಗ ಕ್ಲಾಸ್ ಅಲ್ಲಿ ಇಲ್ಲಿ ಹೋದಾಗ ಮಾಡಿದ್ವಿ ಎಲ್ಲನೂ. ಬಟ್ ಅಭ್ಯಾಸ ಮಾಡ್ಕೊಂಡಿರ್ಲಿಲ್ಲ. ಸೊ ಅಭ್ಯಾಸ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಆ ತಲೆಗೆ ದಿಂಬ ಹಾಕೊಂಡ್ ಮನಿಕೋಬಾರ್ದು ಅನ್ನೋದು ಗೊತ್ತಿರೋ ವಿಷಯನ, ಯಾಕೋ ಮನ್ಕೋಬಾರ್ದು ಅಂತ. ಬಟ್ ಹಾಕೊಂಡೇ ಮನ್ಕೊಳ್ತಾ ಇದ್ವಿ. ಬಟ್ ಗುರೂಜಿ ಅವರು ಹೇಳಿದಾಗ ಅದನ್ನ ನಿನ್ ಮೇಲೆ ಹಾಕೊಂಡ್ ಮನ್ಕೋಬಾರ್ದು ಅಂತ ಅನ್ಕೊಂಡೆ, ತೀರ್ಮಾನ ಮಾಡ್ಕೊಂಡೆ. ಜೊತೆಗೆ ಇದ್ದಿದ್ದು ಕಾಲೇಜಲ್ಲಿ ದಿಬ್ಬೆ ಇರಲಿಲ್ಲ, ಅದೊಂದು. ಮತ್ತೆ ನೇಚರ್ ಎಂಜಾಯ್ ಮಾಡಿದ್ದು ಹೇಳಕ್ಕಾಗಲ್ಲ. ಹೇಳ್ಬೇಕು ಅನ್ಕೊಂಡು ಬರ್ತಾ ಅದು. ಆಮೇಲೆಲ್ಲ ಎಕ್ಸಸೈಸಸ್ ಅಷ್ಟೇನೆ. ಗುರಿ ಸೆಟ್ ಮಾಡ್ಕೊಂಡಿದ್ದೀವಿ. ಗೋಲ್ ಸೆಟ್ಟಿಂಗ್ ತುಂಬಾನೇ ಖುಷಿ ಆಯ್ತು. ಅದನ್ನ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ಅದು ಆಕ್ಚುಲಿ ಆಗ್ತಿರುತ್ತೆ. ಅದು ಖಂಡಿತ ನಾವೇನು ನಮ್ಗೆ ಗೊತ್ತಿಲ್ದನಿಗೆ ಏನೋ ಒಂದು ಅನ್ಕೊಳ್ತಾ ಇರ್ತೀವಿ. ನಾವು ಅನ್ಕೊಳ್ತಾನೆ ಒಂದು ಕನ್ಸು ಕಾಣ್ತಾ ಇರ್ತೀವಿ. ಆ ಕನ್ಸು ಈಡೇ ಇರುತ್ತದು. ವಿಜುವಲೈಸೇಷನ್ ಮಾಡ್ಕೊಳ್ಳೋದು 100% ಆಗುತ್ತೆ. ಅದೆಲ್ಲ ಯೂತು ಎಲ್ಲರೂ ಮಾಡ್ಕೋಬೇಕು ಅದನ್ನ. ಈಗ ಒಳ್ಳೇದನ್ನ ಯೋಚನೆ ಮಾಡಿದಷ್ಟು ಒಳ್ಳೇದಾಗ್ಬಿಡುತ್ತೆ. ಅದ್ ನಾವು ಪ್ರಯತ್ನ ಪಡ್ತೀವೋ ಬಿಡ್ತೀವೋ. ಅಟ್ಲೀಸ್ಟ್ ಇನ್ನೊಬ್ರಿಗೆ ಒಳ್ಳೆ ಸಹಾಯ ಮಾಡ್ಲಿಲ್ಲ ಅಂತಂದ್ರೆ, ಒಳ್ಳೆ ಸಹಾಯ ಮನ್ಸಿನಲ್ಲಿ ಅನ್ಕೊಂಡ್ರು ನಮ್ಗೆ ಶಕ್ತಿ ಇರಲ್ಲ ಯಾರಿಗೋ ಒಬ್ರಿಗೆ ಸಹಾಯ ಮಾಡಕ್ಕೆ. ಬರೀ ಮನ್ಸಲ್ಲಿ ಅನ್ಕೊಂಡ್ರು ಅದಾಗುತ್ತೆ ಅವ್ರಿಗೆ. ಆ ದೇವ್ರು ಯಾವ್ದೋ ಒಂದು ಇದ್ರಲ್ಲಿ ಕಳಿಸ್ತಾನೆ. ಸೊ ಇದೆಲ್ಲ ಒಂದು ಗುಡ್ ಎಕ್ಸ್ಪೀರಿಯನ್ಸ್ ನನಗೆ. ಬೇಗ ಸಂಡೆ ಮತ್ತು ಮಾತಾಡೋಣ. ನಾನು ಮನಸ್ಸಲ್ಲಿ ನೋಡಿ ಇಲ್ಲಿವರೆಗೂ ನನಗೆ ಏನು ಗೊತ್ತಾಗಿರ್ಲಿಲ್ಲ. ನಾನು ಇದರಲ್ಲಿ ಹೆಜ್ಜೆ ಇಟ್ಟಿದ್ಮೇಲೆ ನಾನು ಏನು ಗಿಫ್ಟ್ ತಂದೆ ಅಂತೇಳಿ ನನ್ನ ಮನೆಯಲ್ಲೇ ಗೊತ್ತು. ಚಿಕ್ಕದಾದ್ರೂ ಅದು ಅವ್ರಿಗೆ ಕೊಡಬೇಕು ಅಂದ್ಕೊಂಡೆ. ಅಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಕೊಡಬೇಕು ಅಂದ್ಕೊಂಡೆ. ಆದರೆ ಇವರು ಸರ್ ಎಲ್ಲರ ಹತ್ರನೂ ಆಡಿಸಿದ್ರು. ಅದು ಯಾರ ಕೈಗೆ ಹೋಗುತ್ತೆ ಅನ್ನೋದು ನನ್ನ ಮನಸ್ಸಲ್ಲೇ ಒಂದು ಥಾಟ್ ಇತ್ತು. ಕರೆಕ್ಟಾಗಿ ಅದು ಅವ್ರ ಕೈಗೆ ಹೋಗಿ ಸೇರ್ತಪ್ಪ. ಗಿಫ್ಟ್ ಎಲ್ಲಾರ್ದು ಅವ್ರವ್ರದೇ 2 ಸಲ ಅಲ್ಲಿ ಅವ್ರವ್ರಿಗೆ ಅದನ್ನು ಮನಸ್ಸಲ್ಲಿ ಒಂದು ಚುಚ್ಚಿದಂಗಾಯ್ತು. ಇದು ಅವ್ರಿಗೆ ಹೋಗ್ಬೇಕು, ಇದು ಅವ್ರ ಉಪಯೋಗ ಅಂತೇಳಿ ಮನಸ್ಸಲ್ಲಿ ಇತ್ತು ನನಗೆ ಶಕ್ತಿ. ಅದು ಅಮ್ಮನಿಗೆ ಹೋಗಿದ ತಕ್ಷಣ ನನಗೆ ತುಂಬಾ ಖುಷಿ ಆಯ್ತು. ದೇವ್ರು ನನ್ನಿಂದ ಇದ್ದಾರೆ ಅನ್ಸಿತ್ತು. ಶಿವರಾತ್ರಿಗಳೇ ಹಾಗೂ ಗುರುಗಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸುಮಾರು ಆಧ್ಯಾತ್ಮಿಕದಲ್ಲಿ ಆಸಕ್ತಿ ಇರೋದ್ರಿಂದ ನನ್ನ ಹೆಸರು ಸುವರ್ಣಮ್ಮ, ನಿವೃತ್ತ ಶಿಕ್ಷಕಿ. ನನಗೆ ಇತ್ತೀಚೆಗೆ ತುಂಬ ಆಧ್ಯಾತ್ಮಿಕ ಕಡೆ ತುಂಬ ಆಸೆ ಇರೋದ್ರಿಂದ ಈಶ್ವರಿ ವಿದ್ಯಾಲಯಕ್ಕೆ ಹೋಗಿದ್ದೀನಿ, ಮತ್ತು ರಾಮಚಂದ್ರ ಮಿಷನ್ನು, ಮತ್ತು ಓಶೋ ತರಬೇತಿಗೆ ಹೋಗಿದ್ದೀನಿ, ಮತ್ತು ಈ ಇದಕ್ಕೆ ಬಂದಿದ್ದೀನಿ. ಎಲ್ಲೆಲ್ಲಿ ಶಿಬಿರ ನಡೀತದೆ ಎಲ್ಲ ಕಡೆ ಹೋಗ್ತೀನಿ. ಆದರೆ ಇತ್ತೀಚೆಗೆ ಹೆಚ್ಚು ನಾನು ಪಿರಮಿಡ್ ವ್ಯಾಲಿಗೆ ಹೋಗ್ತೀನಿ. ಪ್ರತಿ ಹುಣ್ಣಿಮೆ ತಪ್ಪಿಸ್ಕೊಳ್ಳಲ್ಲ. ಅಲ್ಲೇ ಒಂದು ಮನೇನೂ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇತ್ತೀಚೆಗೆ ನೆಮ್ಮದಿ. ನಮಗೆ ಹಣ ಬೇಡ, ಕಾಸು ಬೇಡ, ದುಡ್ಡು ಬೇಡ, ಮನೆ ಕಾರು ಬಂಗ್ಲೆ ಏನೂ ಬೇಕಾಗಿಲ್ಲ. ನಮಗೆ ಬೇಕಾಗಿರೋದು ನೆಮ್ಮದಿ. ಹಾಗಾಗಿ ನಾನು ಅಲ್ಲೊಂದು ತಾತ್ಕಾಲಿಕವಾಗಿ ಒಂದು ಮನೇನೂ ಮಾಡ್ಕೊಂಡು ಅಲ್ಲಿ ಇದ್ಬಿಟ್ಟಿದ್ದೀನಿ. ಹಾಗಾಗಿ ಹೋಗ್ತಾ ಬರ್ತಿರ್ತೀನಿ. ಇಲ್ಲೂ ಸಂಸಾರದಕ್ಕೂ ಅಂಟ್ಕೊಂಡಿರ್ತೀನಿ, ಅಲ್ಲಿಗೂ ಇರ್ತೀನಿ. ಅನುಭವ ಏನಾಯ್ತಂದರೆ, ಮೇಡಮ್ನವರು ಎದುರುಗಡೆ ಕೂರಿಸಿ ತಲೆನ ಇದು ಮಾಡಿಸಿದ್ರಲ್ಲ, ಆವಾಗ ನನಗೇನಾಯಿತು, ಅವ್ರಿಗೆ ಹೀಗೆ ಮಾಡ್ತಾ ಇರುವಾಗ 2 ಕೈನೂ ಇದು ಮೆಣಸಿನ್ಕಾಯಿ ಉರಿ ಥರ ತುಂಬ ಬರ್ನಿಂಗ್ ಆಯಿತು. ಆಮೇಲೆ ಕೈ ತೊಳ್ಕೊಂಡ್ರು ಸಂಜೆವರೆಗೂ ಇತ್ತು. ಆಮೇಲೆ ಅದಕ್ಕೂ ಮುಂಚೆ ಅವ್ರ ಚಿತ್ರ ರಫ್ ಸ್ಕೆಚ್ ಬಂತು. ಅದೇ ಆಕಾರವಾಗಿ ಕಣ್ಣು ಮುಗಷ್ಟು ಕಾಣಿಸ್ತು, ಸ್ಪಷ್ಟವಾಗಿ ಬೆಳ್ಳಕ್ಕೆ ಅಷ್ಟು ಆಕಾರ ಕಾಣಿಸ್ತು. ಮತ್ತು ಕನಸಿನಲ್ಲಿ ಯಾರ ಮೈ ಮೇಲೋ ದೆವ್ವ ಬಂದಿರ್ತಾರಾಯಿತು. ಸೊ ಇದೇನಿದು, ನಾನು ಮಲಗಿರೋದು ಚರ್ಚಲ್ಲಿ, ಇದು ಯಾಕೆ ಈ ಥರ ದೆವ್ವ ಕಾಣಿಸು ಅಂತ ನನಗೆ ಒಂಥರ ಡಿಸ್ಟರ್ಬ್ ಆಯಿತು, ಬೇಜಾರು ಆಯಿತು. ಆಮೇಲೆ ಬೆಳಗಿನ ಜಾವ ಹಾಲು ಉಕ್ಕುತ್ತಾ ಇರೋ ಕನಸು ಬೀಳ್ತು. ಅದು ಶುಭ ಸಂಕೇತ ಅನ್ನೋದು ಗೊತ್ತಾಯಿತು. 2 ಸಾಲ ಬರ್ಕೊಂಡು ಬಂದಿದ್ದೀನಿ. 3 ದಿನಗಳ ತರಬೇತಿ ಶಿಬಿರದಿಂದ ಸಾಕಷ್ಟು ಕಲಿತೆವು. ಬರುವಾಗ ಹೇಗೋ ಏನೋ ಏನು ಕಲಿಸುವರೋ ಎಂಬ ಕುತೂಹಲ ಬಿದ್ದಿತ್ತು.
ಎಲ್ಲಿ ಏನೇ ಶಿಬಿರ ಮಾಡಿದರೂ ದುಡ್ಡಿಲ್ಲದೆ ದೊಡ್ಡಪ್ಪನಿಲ್ಲದೆ ಯಾವ ಶಿಬಿರವೂ ನಡೆಯುವುದಿಲ್ಲ. ಅದಕ್ಕೆ ಸಾಕಷ್ಟು ಪೂರ್ವ ಯೋಜನೆ, ಶಿಬಿರಾರ್ಥಿಗಳ ಅವಶ್ಯಕತೆಗಳ ಜವಾಬ್ದಾರಿ ಇದ್ದೇ ಇರುತ್ತದೆ. ಇದರ ಹೊಣೆಯನ್ನು ಗುರುಗಳಾದ ತ್ಯಾಗರಾಜ್ ಸರ್ ಅವರು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಗುರುಗಳ ಹೆಸರಿಗೆ ತಕ್ಕ ಹಾಗೆಯೇ ನಡೆದುಕೊಳ್ಳುತ್ತಾರೆ. ದಿನದ 15 ಗಂಟೆಗಳ ಕಾಲ ವಿಶ್ರಾಂತಿ ಪಡೆಯದೆ ಶಿಬಿರಕ್ಕಾಗಿ ಶ್ರದ್ಧೆಯಿಂದ ನಡೆದುಕೊಂಡಿದ್ದಾರೆ. ಅವರಿಗೆ ನನ್ನ ಅನಂತ ವಂದನೆಗಳು. ತುಂಬ ಆಕ್ಟಿವ್ ಆಗಿದೆ. ನಾವು ಆಕ್ಟಿವ್ ಬಿಟ್ಟು ನಾವು ಸ್ವಲ್ಪ ಕಲ್ತ್ಕೊಳ್ಬೇಕು. ನಮಸ್ಕಾರ ಸರ್. ಪಾಸ್ ಕೊಟ್ಟಿದ್ದೀರಾ ಶಿವಾನಂದ್? ಪಾಸ್ ಕೊಟ್ಟಿದ್ದೀರಾ? ಪಾಸ್ ಕೊಟ್ಟಿದ್ದೀನಿ. ನನ್ನ ಹೆಸರು ಅಣ್ಣಮ್ಮ ಅಂತ. ನಮ್ಮ ಫ್ರೆಂಡ್ ಶಿವಣ್ಣಮ್ಮ, ನಾನು ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಬರ್ತೀವಿ. ಬೇರೆ ಕಡೆ ಎಲ್ಲ ಹೋದಾಗೆಲ್ಲ ಈ ಥರ ಡಿಫ್ರೆಂಟ್ ಆಗಿದೆ. ಇಲ್ಲಿ ತುಂಬ ನಮಗೆ ಇಲ್ಲಿ ಬಂತು ಇದು ಪ್ರೇಯರ್ ಮಾಡ್ತಾ ಇರಬೇಕಾದ್ರೆ ಈ ಕಾಲಲ್ಲಿ ಒಂಥರ ಹಿಂಗೆ ಕರೆಂಟ್ ಶಾಕ್ ಯಾವ ಥರ ಆಗ್ತದೆ ಆ ಥರ ಆಯಿತು. ಮತ್ತು ಈ ಕಾಲಲ್ಲಿ ಈ ಥರ ಹಿಂಗೆ ಇಳಿದಂಗೆ ಆಯಿತು. ಅದೊಂದು ಅನುಭವ ಆಯಿತು ಇಲ್ಲಿ. ಮತ್ತು ಅಲ್ಲಿ ಬಂದಮೇಲೆ ತುಂಬ ಮನಸ್ಸಲ್ಲಿ ನೋವು, ಸಂಕಟ, ದುಃಖ ಎಲ್ಲ ಇತ್ತು. ಎಲ್ಲ ಜೊತೆಲೂ ಎಂಜಾಯ್ ಮಾಡಿದಾಗ ನಮ್ಮ ಎಲ್ಲ ಮನಸ್ಸಲ್ಲಿರೋದೆಲ್ಲ ದುಃಖ ಎಲ್ಲ ಹೋದಂಗೆ ಆಯಿತು. ತುಂಬ ಕಷ್ಟ ಅನುಭವಿಸಿದ್ದೀನಿ ನಾನು. ನಮ್ಮ ಯಜಮಾನರು, ನಮ್ಮ ಮಕ್ಕಳು ಇಬ್ಬರನ್ನೂ ಕಳ್ಕೊಂಡಿದ್ದೀನಿ. 3 ತಿಂಗಳಾಯಿತು. ಹಬ್ಬದ ದಿವಸನೇ ನಮ್ಮ ಮಗ ತೀರೋದ. ಅದರಿಂದ ಧೈರ್ಯ ಮತ್ತು ಎಲ್ಲ ಮನಸ್ಸಿಗೆ ಸಂತೋಷ ಆಯಿತು. ಮತ್ತು ವಾತಾವರಣ, ಗಿಡ ಮರಗಳು, ಪಕ್ಷಿ ಎಲ್ಲ ತುಂಬ ಚೆನ್ನಾಗಿ ನಮಗೆ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು 3 ದಿವಸದ ತುಂಬ ಚೆನ್ನಾಗಿತ್ತು. ಎಲ್ಲ ನಮಗೆ ಸೆಟ್ ಆಯಿತು. ಹೆಸರು ಸುರೇಂದ್ರ ಬಾಬು ಅಂತೇಳಿ. ನಾವು ಕೋರ್ಮಂಗಲದಿಂದ ಬಂದಿದ್ವಿ. ಆ್ಯಕ್ಚುಲಿ ನಮ್ಮದು ರಿಯಲ್ ನೇಟಿವ್ ಬಂದು ಮೈಸೂರು. ನಾ ಆಧ್ಯಾತ್ಮಿಕ ಇವರು ಮೇಡಮ್ ಹೇಳಿದಾಗೆ ನಾವು ಸುತ್ತ ಆಧ್ಯಾತ್ಮಿಕ ಬಗ್ಗೆ ಒಂದು 10-12 ವರ್ಷದಿಂದ ಒಲವು ಕೊಟ್ಕೊಂಡಿದ್ದೀವಿ. ಅಂದರೆ ಯಾರು ಗುರುಗಳು ಹೇಳ್ತಾಯಿದ್ರು, ನಾನು ಯಾರು ಅನ್ನೋದು ನನಗೆ ನಾನು ಒಳ್ಳೆಯವನಾಗಿದ್ರೂ ನನಗೆ ಯಾಕೆ ತೊಂದರೆ ಬರುತ್ತೆ, ನಾನು ಕೆಟ್ಟವನಲ್ವಲ್ಲ ಅನ್ನೋದ್ರ ಬಗ್ಗೆ ಕ್ವಶನ್ ಉಟ್ಕೊಂಡು ಹೋದಾಗ ನಾನು ಅಂದರೆ ದೇವ್ರು ಎಲ್ಲಿದ್ದಾನೆ ಅಂತ ಹುಡುಕ್ತೆ. ಆಮೇಲೆ ಈಗ ಒಂದೊಂದು ವಿಚಾರವಾಗಿ ಮುಂದೆ ಅಂತ ಇದ್ಮೇಲೆ ಬೇರೆ ಬೇರೆ ಗುರೂಜಿಗಳು ಯಾರು ಸಿಗ್ತಾರೋ ಅವ್ರ ಹತ್ರ ಎಲ್ಲ ಹೋಗೋದು, ನೋಡೋದು, ಮಾತಾಡೋದು. ಅವ್ರು ಏನು ವಿಚಾರಧಾರೆ ಹೇಳ್ತಾರೋ ಅದ್ರ ಬಗ್ಗೆ ಅದ್ರಲ್ಲಿ ಯಾವ್ದು ಒಳ್ಳೇದಿಲ್ಲ ಅದು ತಗೊಳ್ಳೋದು. ತಿರ್ಗಿ ಅದ್ರ ಬಗ್ಗೆ ತಿರ್ಗಿ ಕ್ವಶನ್ ಹಾಕೋದು. ತಿರ್ಗಿ ಇಲ್ಲಿ ಮೀಡಿಯಾದಿಂದ ಸಿಗುವಂಥದ್ದು, ಬೇರೆ ಬೇರೆ ಕಡೆ ಸಿಗುವಂಥದ್ದು, ಆ ಥರದಲ್ಲಿ ಮಾಡಿದಾಗ ಬೇರೆ ಒಂದೊಂದು ಕಡೆ ಹೋದಾಗ ದುಡ್ಡಿನ ಅವಶ್ಯಕತೆ ಬೇಕಾಗಿತ್ತು. ಯಾವ ಒಂದು ಕಡೆ ಆಶ್ರಮಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ 50,000 ಕೇಳೋರು, ಅಲ್ಲಿ 20,000 10,000 ಎಷ್ಟೋ ಕೇಳೋರು. ಅದನ್ನು ಒದಗಿಸಿ ನಾನು ಹೋಗೋಕ್ಕೆ ಆಗ್ತಿರ್ಲಿಲ್ಲ. ಆವಾಗ ನಾನೇ ಮನಸ್ಥಿತಿನಲ್ಲಿ ಈ ಥರ ಯಾವ್ದಾದ್ರು ದೊರಕಬಾರ್ದ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರು ಹುಡ್ಕೊಂಡು ಬಂದಿರೋದೇ ಇದಕ್ಕೋಸ್ಕರನೇ ಅಂತಲೇ ಬಂದೆ ನಾನು. ಈ ಥರ ಬಂದು ಇವಾಗ ನಾನು 4 ವರ್ಷ ಆಯಿತು ಬೆಂಗಳೂರು ಬಂದು. ಆದರೆ ಇನ್ನೂ ಯಾವುದು ಇದಕ್ಕೆ ಕಂಡಕ್ಟ್ ಮಾಡಿರಲಿಲ್ಲ. ಆದರೆ ಇದೇನೋ ಇದು ವಿಜಯ ಕರ್ನಾಟಕದಲ್ಲಿ ಅದೇ ನಾನು ಯಾವಾಗಲೂ ಪೇಪರ್ ಇಸ್ಕೊಳ್ತಿರ್ಲಿಲ್ಲ. ವಿಜಯ ಕರ್ನಾಟಕ ಅಕಸ್ಮಾತಾಗಿ ಏನೋ ಈಸ್ಕೊಂಡು ನೋಡಿದಾಗ ಈ ಒಂದು ಇದು ಕಂಡು ಬಂದಾಗ ನನಗೆ ತುಂಬಾ ಕ್ಯೂರಿಯಾಸಿಟಿ. ಆದರೂ ಏನಪ್ಪ ಅಂದರೆ ಒಂದು ಹಣ ಸಮಸ್ಯೆ ನಾನು ಇತ್ತು. ಹಣ ಸಮಸ್ಯೆ ಅಂದ್ರೇನು ಪೂರ್ತಿ ನಿಲ್ಲು, 1 ರೂಪಾಯಿನೂ ಇಲ್ಲ ನನ್ನ ಹತ್ರ. ಆದರೆ 1 ವರ್ಷದಿಂದ ನಾನು ಕೆಲಸಕ್ಕೆ ಹೋಗೇ ಇಲ್ಲ. ನಾನು ಯಾವುದೋ ಒಂದು ಇದರಲ್ಲಿ ಕಮಿಟ್ಮೆಂಟ್ ಸಿಗಾಕೊಂಡ್ಬಿಟ್ಟು 1 ವರ್ಷದಿಂದ ಹೋಗಿಲ್ಲ. ಆದರೆ ಯಾಗೋ ಜೀವನ ನಡ್ಕೊಂಡು ಹೋಗ್ತಾನೆ ಇದೆ. ಯಾವ ಥರ ಹೋಗ್ತಿದೆಯೋ ಗುರುಗಳು ಇರ್ತಿರಲಿಲ್ಲ. ಅದೇನೋ ಹುಟ್ಟಿಸ್ತಾನೋ ಹುಲ್ಲಾಕಲ್ವ ಅನ್ನೋ ಥರ ಅಗ್ನಿ ಪಕ್ಷಿಗಳಿಗೆ ಇದಕ್ಕೆ ಪ್ರಕೃತಿ ಬಗ್ಗೆ ನಾನು ಒಂದು ಸ್ವಲ್ಪ ಇನ್ವಾಲ್ವ್ಮೆಂಟ್ ಇದ್ದೆ. ಬಿಡು ಯಾಗ ನಡ್ಕೊಂಡು ಹೋಗುತ್ತೆ, ಅದು ಹಾಗೆ ಆಗುತ್ತೆ, ಒಂದು ಭರವಸೆ, ಒಂದು ನಂಬಿಕೆ ನನಗೆ. ಅದೇ ಥರದಲ್ಲಿ ಸಹ ನಾನು ಇವ್ರು 3 ದಿನದಲ್ಲಿ ಬಂತು ಪೇಪರಲ್ಲಿ. ನನಗೆ ಆ ಮನಸ್ಸಲ್ಲಿ ಆತಂಕ ಸ್ಟಾರ್ಟ್ ಆಗ್ಬಿಡ್ತು. ಏನಪ್ಪ ಕಾಸು ಇಲ್ವಲ್ಲ, ಏನು ಮಾಡೋಣ ಅಂತ. ನಾನು ಬೇರೆಯವ್ರನ್ನೆಲ್ಲ ಸ್ನೇಹಿತರು ಕೊಟ್ಟೆ, ಬೇರೆಯವ್ರನ್ನ ಕೊಟ್ಟೆ, ಆದರೂ ನನಗೆ ಸಿಗ್ತಿಲ್ಲ. ಏನೋ ಯಾವಾಗ ಅದು ನಾಳೆ ಹೊರಡಬೇಕು, ಒಬ್ರು ಕೊಡ್ತೀನಿ ಅನ್ನೋರು ದುಡ್ಡು ಕೊಡಲೇ ಇಲ್ಲ. ಎಷ್ಟಾದರೂ ಪಶ್ಚಾತ್ಗಾದ್ರೂ ಸಿಗ್ಲಿ. ನಾನು ಇವರೇನೋ ದುಡ್ಡು ಕೇಳ್ತಾರೋ ನನಗೆ ಯಾಕೋ ಡೌಟ್ ಬಂತು. ಫಸ್ಟು ಈಗ ಬರ್ತೀನಿ ಅನ್ನೋದು ಅಂದ್ಬಿಟ್ಟೆ. ಇವ್ರು ಏನಾರು ಕೇಳಿದ್ರೆ ಏನು ಮಾಡೋದ ಅಂತೇಳಿ ನಾನು ಕೇಳಿದೆ, ವಿಚಾರಿಸಿದೆ. ಇಲ್ಲ ಫುಲ್ ಫ್ರೀನೇ, ಹಾಗೇನಿಲ್ಲ, ಸರಿ ಆಯಿತು ಸರಿ ಪಶ್ಚಾತ್ಗಾದ್ರೂ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಇದು. ಆದರೆ ಮೊದಲೇ ನಾನು 2 ದಿನ ಮುಂಚೆನೇ ಸಂಕಲ್ಪ ಮಾಡ್ಕೊಂಬಿಟ್ಟೆ, ನಾನು ಹೋಗ್ತೀನಿ. ಇವ್ರು ಯಾರು 2-3 ಸರಿ ಫೋನ್ ಮಾಡಿದ್ರು ಅವರು, ಇಲ್ಲ ಬರ್ತೀನಿ. ಇಲ್ಲ ಬರ್ತೀರಾ? ಬರ್ತೀನಿ, ನಾನು ಖಂಡಿತವಾಗಿ ಬರ್ತೀನಿ. ನಾನು ಬೇರೆ ಏನು ಹೇಳೋದಕ್ಕೆ ನನಗೆ ಇಷ್ಟಪಡಲಿಲ್ಲ. ಆಮೇಲೆ ಅದು ಹೇಗೋ ಮಾಡಿ ಸಾಯಂಕಾಲ ನನಗೆ ಎಷ್ಟು ಒಬ್ರು 200 ರೂಪಾಯಿ ಸಿಕ್ತು, ಇನ್ನೊಂದು ಕಡೆ ಒಂದು 500 ರೂಪಾಯಿ ಸಿಕ್ತು. ಸರಿ, ಇವ್ರು ಬೇರೆ ಏನೇನೋ ತೊಗೊಳ್ಬೇಕು, ಶೂ ತೊಗೋಬೇಕು, ಈ ವೈಟ್ ಡ್ರೆಸ್ ತೊಗೋಬೇಕು, ಇದೆಲ್ಲ ಹೇಳ್ತಿರಲ್ಲ. ಇನ್ನು ಅದನ್ನೆಲ್ಲ ಇಲ್ಲ ಅಂತ ಹಿಂಗೆ ಹೇಳೋದು.
ಸರಿ ಇರೋದನ್ನೆಲ್ಲ ತಗೊಂಡೆ, ಗಿಫ್ಟ್ ಎಲ್ಲ ತಗೊಂಡೆ, ಏನೇನೋ ಮಾಡ್ಕೊಂಡು ಎಲ್ಲ ಮಾಡಿ ಅದರಲ್ಲಿ ನನಗೆ 300 ರೂಪಾಯಿ, 350 ರೂಪಾಯಿ ಉಳ್ಕೊಂತದ್ರಲ್ಲಿ ಅದ್ರ ಬಸ್ ಚಾರ್ಜ್ ಹಾಕೊಂಡು ಇಲ್ಲಿ ಬಂದೆ. ಬಂದಾಗ ಸರಿ ನಾವು ಬೇರೆ ಬೇರೆ ಥರ ಇಲ್ಲಿ ಏನಿರ್ಬೋದು ಇಲ್ಲಿ ಅಂತ ಹೇಳ್ಬಿಟ್ಟು ಮೊದಲನೇ ದಿನ ಆ್ಯಕ್ಚುಲಿ ನಾವು ಇವರೆಲ್ಲೋ ಕರ್ಕೊಂಡು ಹೋಗ್ತಾರೆ, ನಾನು ಕಡೆ ಬೇರೆ ಏನೋ ಮಾಡ್ತಾರೆ, ಮ್ಯಾಜಿಕ್ ಏನೋ ಮಾಡ್ತಾರೆ ಅಂದ್ಕೊಂಡು ಸರಿ ಅಲ್ಲಿಗೆ ಹೋದ್ವಿ. ಶಿಬಿರದಲ್ಲಿ ಆ್ಯಕ್ಚುಲಿ ನನಗೆ ಮೊದಲನೇ ದಿನ ಆ್ಯಕ್ಚುಲಿ ನಾನು ಬೇರೆ ಬೇರೆ ಶಿಬಿರಗಳೆಲ್ಲ ಅಟೆಂಡ್ ಮಾಡಿರೋದ್ರಿಂದ ಇವ್ರು ಏನೋ ಹೊಸ್ದಾಗಿ ಮಾಡ್ತಿದಾರಲ್ಲ ಅವರು, ಏನೋ ಅಂದರೆ ಥೆರಪಿ ಅನ್ನೋದಂತೂ ನನಗೆ ನಿಜ ಗೊತ್ತಾಗಿತ್ತು. ಅದಕ್ಕೆ ಏನು ಹೊಸ್ದಾಗಿ ಮಾಡ್ತಿರಲ್ಲ ಇವರು, ಹೊಸ ಟೈಪು. ಯಾಕಂದ್ರೆ ಮೊದಲನೇ ದಿನ ನನಗೆ ಸರಿಯಾಗಿ ಇದಾಗಿಲ್ಲ. ಇವರು ಹೊಸ ನನಗೆ ಯಾಕೋ ನನಗೆ ಇವ್ರು ಏನೋ ಹೊಸ ಅನುಭವನೇ ಮಾಡ್ತಾ ಇದ್ದಾರೆ ಅನ್ನೋದು ಅನ್ನಿಸ್ಬಿಡ್ತು ಅವ್ರು ನೋಡಿದಾಗ. ಇವರಲ್ಲಿ ಇನ್ನೂ ಒಂದು ಆ ಗುರುತತ್ವ ಅನ್ನೋದು ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಅವರಲ್ಲಿ. ಸರಿ ಇರಪ್ಪ ಇದು ನೋಡೇ ಬೇಡ ಅಂತೇಳ್ಬಿಟ್ಟು. ಆದರೆ ಆಮೇಲೆ 2ನೇ ದಿನ ಸೆಕೆಂಡ್ ಡೇ ಬಂದ್ಬಿಟ್ಟು ವಾತಾವರಣದಲ್ಲಿ ಇದನ್ನೆಲ್ಲ ಬಗ್ಗೆ ಹೇಳಿದಾಗ ನನಗೆ ನಿಜವಾಗ್ಲೂ ಕ್ಯೂರಿಯಾಸಿಟಿ ಬಿಟ್ಟು ಆ ಕ್ಯೂರಿಯಾಸಿಟಿನಲ್ಲಿ ಆಮೇಲೆ ಇದಕ್ಕೆ ಚರ್ಚ್ಗೆ ಹೋದಾಗ ಮಾತ್ರ ನನಗೆ ನಿಜವಾಗ್ಲೂ ರಿಯಾಲಿಟಿ ಅನ್ನೋದು ಅಂದರೆ ನಾನು ಇನ್ವಾಲ್ವ್ಮೆಂಟ್ ಇವ್ರು ಏನೇ ಹೇಳಿದ್ರೆ ನಾನು ಇನ್ವಾಲ್ವ್ಮೆಂಟ್ ಆಗ್ತಿದೆ, ಕಂಪ್ಲೀಟಾಗಿ ಇನ್ವಾಲ್ವ್ಮೆಂಟ್ ಆಗ್ತಿದೆ. ಇದು ಬೇಕೇ ಬೇಕಿದು ಇದು ಯಾಕೆಂದ್ರೆ ಬಂದಿರೋ ಸದಾವಕಾಶ ನಮಗೆ ಸ್ಮಾರ್ಟ್ ಬರೋಂಥ ಒಂದು ಕ್ಷಣನೂ ಬಿಡಿದೆ ನಾನು ಇನ್ವಾಲ್ವ್ಮೆಂಟ್ ಆಗ್ತಿದ್ದೆ. ಈಗ ಯಾವ ಇನ್ವಾಲ್ವ್ಮೆಂಟ್ ಆಗ್ತಿದ್ರು ಆ ಚರ್ಚಲ್ಲಿ ಅವರೆಲ್ಲ ಪ್ರೇ ಮಾಡಿ ಎಲ್ಲ ಇದಾದಮೇಲೆ ಅಲ್ಲಿ ಒಂದು ಧ್ಯಾನ ಅಂತ ಕೂತ್ಕೊಂಡಾಗ ನನಗಾಗಿದ್ದು ಏನಪ್ಪ ಅಂತ ಹೇಳಿದ್ರೆ ಆ ಪಕ್ಷಿ ಏನೋ ಬಂದು ಹಾರ್ಕೊಂಡು ಬಂದು ಬ್ಲೂ ಕಲರ್ ಹಾರ್ಕೊಂಡು ಬಂದು ಸೇರ್ಕೊಂಡಂಗಾಯಿತು. ಆಮೇಲೆ ಈ ಯೇಸು ಕ್ರಿಸ್ತ ಅಂದರೆ ಆ್ಯಕ್ಚುಲಿ ನಾನು ರಿಯಾಲಿಟಿ ಚೆಕ್ ಮಾಡೋಂಥ ನಾನು ಆ ಯೇಸು ಏನೋ ಬಂದು ಈ ಥರ ಬಾಗಿಲು ಓಪನ್ ಮಾಡೋದಕ್ಕೆ ಬಾಗಿಲು ಅಂತ ಹೇಳಿದ್ರೆ ಅವ್ರು ಎದೆನೇ ಓಪನ್ ಮಾಡಿದಾಗ ಆಗ್ತಿತ್ತು ನನಗೆ ಒಂಥರ ಇನ್ನೂ ಎಕ್ಸೈಟ್ಮೆಂಟ್ ಆಗ್ಬಿಟ್ಟು ಇನ್ನೂ ರೋಮಾಂಚನ ಆಗ್ಬಿಟ್ಟೆ. ಅದೊಂದು ಅನುಭವ ಆಯಿತು. ಅದಾದಮೇಲೆ ಇಲ್ಲಿ ಬೇರೆ ಎಲ್ಲ ಟ್ರೀಟ್ಮೆಂಟ್ ಎಲ್ಲ ನಮ್ಮ ಥೆರಪಿ ಎಲ್ಲ ಮಾಡಿಸ್ತಾಯಿದ್ರು, ಅದನ್ನಲ್ಲೂ ನನಗೆ ಚೆನ್ನಾಗಿ ಅನುಭವ ಆಯಿತು. ಇನ್ನೊಂದರಲ್ಲಿ ಒಂದು ಹಾಡೇನೋ ಹಾಕಿದ್ರು, ಅದು ಮುಸ್ಲಿಮ್ ಅವ್ರದ್ದು ಒಂದು ಇದು ಆ ಶಬ್ದ ನನಗೆ ತರಂಗಾಂತರ ಇನ್ವಾಲ್ವ್ಮೆಂಟ್ ಆಗ್ತಿತ್ತು ತುಂಬ. ಆ ಒಂದು ಇದರಲ್ಲಿ ಆ್ಯಕ್ಚುಲಿ ನಾವು ಚೇರ್ ಮೇಲೆ ಒಂದು ಟವಲೇನೋ ಹಾಕಿದ್ರು, ಅದ್ರ ಮೇಲೆ ನಾನು ಒಂದು ಫ್ಲವರೇನೋ ಹಿಡ್ಕೊಂಡಿದ್ದೆ. ಈ ಕೈನಲ್ಲಿ ನನಗೆ ಏನು ರೆಡ್ ಕಲರ್ ಹಂಗೆ ಗ್ಲೋ ಆಗಿ ನನ್ನಲ್ಲಿ ಒಂಥರ ಹೊಸ ಅನುಭವ ನನಗೆ ಅನ್ನಿಸ್ತು. ನನಗೆ ಎರಡು ನನಗೆ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತು ನನಗೆ. ಒಂದು ರೀತಿಯಲ್ಲಿ ಥೆರಪಿ ಏನಪ್ಪ ಇದರಿಂದ ನನಗೇನೋ ಒಂದು ಹೊರಗಡೆ ಬಂದೆ, ಇವರಿಂದ ಇನ್ನೂ ಹೊಸ ಅನುಭವ ಪಡೆದೆ. ಆಮೇಲೆ ಇನ್ನೂ ಆತ್ಮವಿಶ್ವಾಸ ನನಗೆ ಜಾಸ್ತಿ ಆಯಿತು. ನನಗೆ ಇನ್ನೂ ಫೇಸ್ ಮಾಡೋಂಥ ಒಂದು ಶಕ್ತಿಯೆಲ್ಲ ಬಂದಂಗಾಯಿತು. ಕೂಡಲೇ ನನಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ನಾನು ಹೊರಗಡೆ ಬರಬಲ್ಲೆ ಅನ್ನೋ ಒಂದು ನನಗೆ ಒಂದು ಇದಾಯಿತು. ಒಳ್ಳೆ ಗ್ರೇಟ್ ಇದು ನನಗೆ ಅನ್ನಿಸ್ತು. ನನ್ನ ಹೆಸರು ಹರೀಶ್ ಅಂತ, ಇಲ್ಲ ವಿಜಯನಗರದ ವಾಸವಾಗಿದ್ದೀನಿ. ಇಲ್ಲಿಂದ ಹೋಗ್ಬೇಕಾದ್ರೆ ಈ ಒಂದು ಎನರ್ಜಿ ಫೀಲ್ ಆಗೋಕ್ಕೆ ಶುರುವಾಯಿತು. ಯಾವಾಗ ಇಲ್ಲಿ ಬಂದು ಧ್ಯಾನ ಮಾಡಿಬಿಟ್ಟು ಕಣ್ಣು ಮುಚ್ಕೊಂಡು ಅವಾಗಲೇ ಗೊತ್ತಾಯಿತು ಏನೋ ಒಂದು ಅದ್ಭುತ ಕಾಯ್ದಿದೆ ಅಂತ. ಆತ್ಮಶುದ್ಧಿ ಅಂದರೆ ಏನಂತ ಈ 3 ದಿನದಲ್ಲಿ ನನಗೆ ಅನುಭವ ಆಯಿತು. ನನ್ನ ಆತ್ಮ ಒಂದು ಕಲ್ಲಿನ ಮೇಲೆ ಮಂಜು ಥರ ಇತ್ತು. ಈ 3 ದಿನದಲ್ಲಿ ಆ ಮಂಜು ಕರಗಿ ನೀರಾಗಿ ನನ್ನ ಆತ್ಮ ಯಾವುದೋ ಒಂದು ಒಳ್ಳೆ ನದಿನಲ್ಲಿ ಸ್ನಾನ ಮಾಡ್ಕೊಂಡು ಎದ್ದು ಬಂದಂಥ ಅನುಭವ ಆಗ್ತಾಯಿದೆ. ನಿಜವಾಗ್ಲೂ ಮೈ ಅಷ್ಟೇ ಅಲ್ಲ, ಮನಸ್ಸು ಕೂಡ ಎಷ್ಟು ಒಂದು ಲೈಟ್ ಎನರ್ಜಿ ಫೀಲ್ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ಅಲ್ಲಿ ಕೊಡೋ ಇನ್ಸ್ಟ್ರಕ್ಷನ್ಸ್ ಚಾಚೂ ತಪ್ಪದೆ ನಾನು ಫಾಲೋ ಮಾಡಿದೆ. ನಿಜವಾಗ್ಲೂ ನನಗೆ ಎಷ್ಟು ಭಾರ ಹೊತ್ಕೊಂಡ್ಬಂದಿದ್ದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಒಂದು ಪಲ್ಲ ಭಾರ ಎತ್ಕೊಂಡ್ಬಂದು ಇಳಿಸ್ದಂಗೆ ನನಗೆ ಅನುಭವ ಆಗ್ತದೆ. ಮನಸ್ಸು ಅಷ್ಟೇ ತುಂಬಾ ಲೈಟ್ ಫೀಲ್ ಆಗ್ತದೆ. ಆ್ಯಕ್ಚುಲಾಗಿ ತುಂಬ ಕಷ್ಟ ಏನಿಲ್ಲ ನನಗೆ, ಬಟ್ ಆದ್ರೂ ಯಾವುದ್ಯಾವುದೋ ಕಷ್ಟಗಳು, ಯಾವುದ್ಯಾವುದೋ ನೋವುಗಳು, ಯಾವುದೋ ಸುಮ್ಮನೆ ಆದರೂ ನಾನು ತುರ್ಕೊಂಡಿದ್ದೆ ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ಯೂಶ್ವಲಾಗಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಯಾವುದು ಫೀಲಿಂಗೇ ಇಲ್ಲ. ಬಲವಂತವಾಗಿ ನಮ್ಮ ತಾಯಿ ಸತ್ತಿರೋ ಫೀಲಿಂಗ್ನ ನಾನೇ ಬಲವಂತವಾಗಿ ತುರ್ಕೊಂಡಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇತ್ತು. ಈಗ ಗೊತ್ತಾಯಿತು ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ. ಫಸ್ಟ್ ದಿನ ಬರೆಯೋಕೆ ಹೇಳಿದಾಗ ನಮ್ಮ ತಾಯಿ ಬಗ್ಗೆ ಬರೀತಾ ಇರ್ಬೇಕಾದ್ರೆ ನನಗೆ ಗೊತ್ತಾಗಲಿಲ್ಲ ನಾನು ನಿಜವಾಗ್ಲೂ ಫೀಲ್ ಮಾಡ್ಕೊಂಡಿದ್ದ ನಮ್ಮ ತಾಯಿ ಸತ್ತಿದ್ದು ಅಂತ ಇಲ್ವಾ ಅಂತ ಆ ಥರ ಕ್ವಶನ್ ಆಗೋಯ್ತು ನನಗೆ. ಆಮೇಲೆ ಅದು ಬರೆದಾದ್ಮೇಲೆ ಆ ನೋವನ್ನ ಅದರಲ್ಲೇ ಕಳಿಸ್ಬಿಟ್ಟೆ, ಬರೆದಿದ್ದ ತಕ್ಷಣವೇ ಕಳಿಸ್ಬಿಟ್ಟೆ. ಲಾಸ್ಟ್ ದಿನ ಏನಾದರೂ ಫೀಲಿಂಗ್ ಇದ್ದರೆ ಫೀಲ್ ಮಾಡ್ಕೊಳ್ಳಿ, ಅಳು ಬಂದರೆ ಅಳಿ ಅಂದರೆ ನಿಜವಾಗ್ಲೂ ನನಗೇನು ಅಳುನೇ ಬರಲಿಲ್ಲ. ಯಾಕಂದರೆ ಆ 2 ದಿನದಲ್ಲೇ ನನ್ನ ಹತ್ರ ಇದ್ದಿದ್ದು ಫೀಲಿಂಗ್ಸು, ಖುಷಿ, ದುಃಖ, ದುಮ್ಮಾನ ಏನೇನಿತ್ತು ಎಲ್ಲ ಹೊರಟು ಕೊಚ್ಕೊಂಡು ನೀರಾಗಿ ಹರಿದೋಗ್ಬಿಟ್ಟಿತ್ತು. ಗುಡ್ ಈವ್ನಿಂಗ್ ಎವ್ರಿಬಡಿ. ನನ್ನ ಹೆಸರು ಸಹನಾ ಅಂತ. ನಾನು ಟೀಚರಾಗಿ ವರ್ಕ್ ಮಾಡ್ತಿದ್ದೆ, ಇವಾಗ BEd ಮಾಡ್ತಿದ್ದೀನಿ. ನಾನು ಆ್ಯಕ್ಚುಲಿ ಎಲ್ಲರಿಗೂ ಕಂಪೇರ್ ಮಾಡಿದ್ರೆ ನನ್ನ ಏಜ್ ಜಸ್ಟ್ 25 ಇಯರ್ಸ್. ಇವಾಗ ನಾನು ಇಂಥ ಸ್ಪಿರಿಚುವಲ್ ಕ್ಯಾಂಪಿಗೆ ಬಂದು ಏನು ಕಲಿಬೋದು ಇದ್ರ ಬಗ್ಗೆ ನಂಗೆ ಐಡಿಯಾನೇ ಇಲ್ಲ. ದೇವರು ಅಂದರೆ ಇಷ್ಟ ಇದೆ, ಆದರೆ ತುಂಬ ದೇವಸ್ಥಾನಕ್ಕೆ ಹೋಗೋಕ್ಕೂ ಟೈಮ್ ಇಲ್ಲ ನನ್ನ ಬ್ಯುಸಿ ಶೆಡ್ಯೂಲಲ್ಲಿ, ಟ್ಯೂಷನ್ಸು ಅದೆಲ್ಲ ಮಾಡೋದ್ರಿಂದ.
ಸೊ ಪೇಪರಲ್ಲಿ ಯಾವತ್ತೂ ಪೇಪರ್ ಮನೆಗೆ ಬಂದ್ರೂ ನಮ್ಮ ಮಮ್ಮಿ ಓದ್ತಾರೆ. ಅವತ್ತಿನ ದಿನ ಬೆಳಗ್ಗೆ ಎದ್ದು ನಾನು ಓದಿದೆ ಪೇಪರು. ಅದರಲ್ಲಿ ನನಗೆ ಫಸ್ಟ್ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಈ ಆರ್ಟಿಕಲ್, ಈ ಒಂದು ಆ್ಯಡ್. ಸೊ ಅವಾಗ ತಕ್ಷಣವೇ ಕಾಲ್ ಮಾಡಿಬಿಟ್ಟು ಏನು ವಿಷಯ ಅಂತ ತಿಳ್ಕೊಂಡೆ. ಆಮೇಲೆ ಫ್ರೀ ಅಂತ ಬೇರೆ ಹಾಕಿದ್ರಲ್ವ, ಸೊ ಹೋಗಿ ಒಂದ್ಸತಿ ಟ್ರೈ ಮಾಡೇ ಬಿಡೋಣ. ಏಜಲ್ಲಿ ಬೇರೆ ಚಿಕ್ಕೋಳು, ಅದಕ್ಕೆ ಸರ್ ಮತ್ತೆ ಫೋನ್ ಮಾಡಿ ಸರ್ ನನ್ನ ಏಜವ್ರು ಬರ್ತಾರಾ ಅಂತ ಕೇಳ್ತಿದ್ದೆ. ಅದಕ್ಕೆ ಸರ್ ಎತ್ಕೊಂಡು ನಿನ್ನ ಏಜವ್ರು ಒಬ್ರು ಬರ್ತಾರಮ್ಮ ತನು ಅಂತ, ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಜಾಯಿನ್ ಅಂತ ಹೇಳಿದರು. ಸರಿ ಹೋಗಿ ನೋಡ್ಬಿಡೋಣ. ಆದರೆ ನಮ್ಮಮ್ಮ ಹೇಳ್ತಿದ್ರು ನಿನ್ನ ಏಜವ್ರೇನಾ, ನಿನ್ಗಿನ ದೊಡ್ಡವ್ರು ಬರ್ತಾರೆ, ಕೊಪ್ಪಪ್ ಮಾಡ್ಕೊಳಕ್ಕಾಗತ್ತಾ ಆಗಲ್ವಾ ಅಂತ. ಬಟ್ ಸ್ಟಿಲ್ ಏನೋ ಒಂದು ಎಕ್ಸ್ಪೀರಿಯನ್ಸ್ ತೊಗೊಳೋಣ ಅಂತ ಹೊಟ್ಟೆ. ಬಟ್ ಇಲ್ಲಿ ಸ್ಟಾರ್ಟಿಂಗಿಂದ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಹೋಗಬೇಕು ಅಂದಾಗ ನನಗೂ ಸ್ವಲ್ಪ ಕ್ಯೂರಿಯಾಸಿಟಿ ಸ್ಟಾರ್ಟ್ ಆಯಿತು. ಆಮೇಲೆ ಅಲ್ಲಿ ಹೋಗಿ ನೋಡಿದ್ರೆ ಇಟ್ ವಾಸ್ ಅ ವಂಡರ್ಫುಲ್ ಪ್ಲೇಸ್. ಹೆಸರು ಹೇಳಬಾರ್ದು, ಸಸ್ಪೆನ್ಸ್ ಆಗೇ ಇರಲಿ. ಬಟ್ ಆ್ಯಕ್ಚುಲಿ ನನ್ನ ಲೈಫ್ ಟೈಮಲ್ಲಿ ಆ ಜಾಗಕ್ಕೆ ನಾನು ಯಾವತ್ತೂ ಹೋಗಿರಲಿಲ್ಲ. ಸ್ವಲ್ಪ ರಿಲಿಜಿಯನ್ ಬೇರೆ ಅಲ್ವಾ, ನಾವು ಹೋಗ್ಬೋದು ಹೋಗಬಾರ್ದು ಅಂತ ಸ್ವಲ್ಪ ಇದಿತ್ತು. ಸೊ ಸಮ್ಹೌ ಅಲ್ಲಿ ಅಂದ್ಕೊಂಡಿದ್ದ ಟೈಮ್ಗೆ ಕರೆಕ್ಟ್ ಸಂದರ್ಭದಲ್ಲೇ ಕರ್ಕೊಂಡು ಹೋಗಿದ್ದಕ್ಕೆ ನಂಗೆ ತುಂಬಾ ಖುಷಿ ಆಯಿತು. ಅಲ್ಲೊಂಥರ ಹೊಸ ಅನುಭವ ಆಯಿತು. ಆ್ಯಂಡ್ ಮೋರ್ ಓವರ್ ಕ್ಲಾಸಸ್ಸಿಂದ ನನಗೆ ತುಂಬಾ ಸ್ಟ್ರೆಸ್ಸು, ಟೆನ್ಷನ್ನು, ನನ್ನದೇ ಆದಂಥ ಪರ್ಸನಲ್ ಪ್ರಾಬ್ಲಮ್ಸ್ ಇತ್ತು. ಎಲ್ಲೋದ್ರೂ ಈ ಪ್ರಾಬ್ಲಮ್, ಏಜಲ್ಲಿ ಚಿಕ್ಕೋಳು, ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ, ಯಾರ ಹತ್ರನೂ ಹೇಳಿದ್ರೆ ಅದೊಂಥರ ನಾಚಿಕೆನೂ ಆಗ್ಬೋದೇನೋ. ಬಟ್ ಈ ಕ್ಯಾಂಪಿಗೆ ಬಂದಾಗ ಯಾರ ಜೊತೆನೂ ಮಾತಾಡಬಾರ್ದು ಅಂದಿದ್ದು ನನಗೆ ತುಂಬ ಖುಷಿ ಆಯಿತು ಸರ್. ಬಿಕಾಸ್ ಯಾರ ಹತ್ರ ಆದರೂ ಮಾತಾಡಿದ್ರೆ ಏನಾದರೂ ಹಂಚ್ಕೊಬೇಕು ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಆ ಚಾನ್ಸೇ ಕೊಡ್ದಿರಾನೆ ನಮ್ಮೊಳಗಡೆ ಇರೋ ಪ್ರಾಬ್ಲಮ್ ನಾವೇ ಸಾಲ್ವ್ ಮಾಡ್ಕೊಳೋ ಥರ ಆಯಿತು. ನನಗೆ ನನ್ನ ಬಾಡಿ ಫುಲ್ಲು ಆ್ಯಕ್ಚುಲಿ ಫಸ್ಟ್ ಡೇ ನಾನು ಮೆಡಿಟೇಷನು ಕುತ್ಕೊಂಡಾಗ ಸೌಂಡಿಂದನೋ ಅಥವಾ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿಲ್ದಿರೋದ್ರಿಂದನೋ ನಂಗೆ ತುಂಬ ಹೆಡ್ಏಕ್ ಬಂತು. ನಾನು ಅದನ್ನು ಬರೆದು ಹಾಕಿದ್ದೆ ನಾನು ಇದರಲ್ಲಿ. ಆಮೇಲೆ ಸೆಕೆಂಡ್ ಡೇ ಏನಾಯಿತು, ನಾನು ಕೋಪಪ್ ಮಾಡ್ತೀನೋ ಆಗಲ್ವೋ ಅಂದ್ಕೊಂಡು, ಯಾಕಂದರೆ ಎಲ್ಲರೂ ತುಂಬ ಸೀರಿಯಸ್ ಆಗಿ ಕಾನ್ಸಂಟ್ರೇಟ್ ಮಾಡ್ತಿದ್ರು. ನನ್ನ ಕೈಯಲ್ಲಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಅವ್ನ ಮುಖ ನೋಡೋದು, ನಗೋದು ಇದೆಲ್ಲ ಮಾಡ್ತಿದ್ದೆ. ಸೊ ಆಮೇಲೆ ಸೆಕೆಂಡ್ ಡೇ ಇಂದ ನನಗೆ ನಿಜವಾಗ್ಲೂ ಚೇಂಜಸ್ ಕಾಣ್ತು. ಆ್ಯಕ್ಚುಲಿ ಅವರು ಕಾನ್ಸಂಟ್ರೇಟು ಉಬ್ಬಿನ ಮಧ್ಯದಲ್ಲಿ ಮಾಡಬೇಕು ಅಂದಾಗ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾನೊಂದು ಗ್ರೀನ್ ಕಲರ್ ಲೈಟ್ ನನ್ನಲ್ಲಿ ಕಾಣಿಸ್ತು ಅಲ್ಲಿ. ಸೊ ಆವಾಗ ಆ್ಯಕ್ಚುಲಿ ಗ್ರೀನ್ ಅಂದರೆ ಪಾಸಿಟಿವಿಟಿ ಅಂತ ಅಂದ್ಕೊಂಡು ನಾನು ಕನ್ವಿನ್ಸ್ ಮಾಡ್ಕೊಂಡಿದ್ದಕ್ಕೆ ನಂಗೆ ಇವಾಗ ಎಷ್ಟು ಆಗಿದೆ, ರಿಲೀವ್ಡ್ ಆಗಿದೆ ಮನ್ಸು ಮಾತ್ರ. ಐ ವುಡ್ ಲೈಕ್ ಟು ಜಾಯಿನ್ ಫರ್ದರ್. ಇನ್ನೂ ಕ್ಲಾಸಸ್ ಮಾಡ್ತಿರ್ಲಿ, ನಾನು ಇನ್ನೂ ಬರ್ತಾನೆ ಇರ್ತೀನಿ. ನಂಗೆ ತುಂಬ ಖುಷಿ ಆಯಿತು ಸರ್. ಇಟ್ ವಾಸ್ ಅ ವೆರಿ ನೈಸ್. ನಾನು ಈ ಥರ ಪ್ರೋಗ್ರಾಮು ಅಟೆಂಡ್ ಮಾಡಬೇಕು ಅಂತ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಿದ್ದೆ, ಬಟ್ ಚಾನ್ಸ್ ಸಿಗ್ತಿರ್ಲಿಲ್ಲ. ಸಿಕ್ಕಿದ್ದು ಒಳ್ಳೆ ಅವಕಾಶ. ಅವತ್ತು ಒಂದೇನಾಯಿತು ಅಂದರೆ ಇಲ್ಲಿಗೆ ಬರೋಕ್ಕೆ ಕಾರಣ ನಮ್ಮ ಬಾಸು. ಅವತ್ತು ಆಫೀಸಿಗೆ ಲೇಟಾಗಿ ಹೋದೆ, 10 ನಿಮಿಷ ಲೇಟಾಗಿ ಹೋದೆ. ಅಯ್ಯಪ್ಪ ಏನು ಮಾಡಿಬಿಟ್ಟ ಅಂದರೆ ತಡ್ಕೊಳಕ್ಕಾಗಲಿಲ್ಲ, ಬೈದ್ಬಿಟ್ಟ. ಬ್ಯಾಗ್ ತೊಗೊಂಡು ಹೋಗು ಅಂತ ಮನೆಗೆ ಕಳಿಸೋಬಿಟ್ಟ. ಆವತ್ತು ನಾನು ಹೆಬ್ಬಾಳ ಭದ್ರಪದದಿಂದ ನಡ್ಕೊಂಡು ತಿರ್ಗಾ ಮತ್ತೆ ಮನೆಗೆ ಹೋಗಲಿಲ್ಲ. ಇದು ವಾಟ್ಸಪ್ಪಲ್ಲಿ ನನಗೆ ಮೆಸೇಜ್ ಸಿಕ್ಕಿತ್ತು, ಇಲ್ಲ ಇದೇನಾರಾಗಿ ಇವಾಗ ಸಾಯಂಕಾಲ ಬುಧವಾರ ಇದೇನು ಕ್ಲಾಸು ಓದಲೇಬೇಕು ಅಂತ. ಅವತ್ತಿಗೆ ಅಡ್ರೆಸ್ ಹುಡ್ಕೊಂಡು ಬಂದು ಅವತ್ತಿಗೆ ಕೇಳ್ಕೊಂಡು ಅದಾದಮೇಲೆ ಮತ್ತೆ ಇನ್ನೊಂದು ಮೆಸೇಜ್ ಬಂತು, ಈ ಥರ 3 days ಶಿಬಿರ ಇದೆ ಅಂತ. ಸರಿ ಏನಾದರೂ ಆಗಲಿ ನನಗೆ ಅಟೆಂಡ್ ಮಾಡಲೇಬೇಕು ಅಂತ ನಾನು ಅಂದ್ಕೊಂಡಿದ್ದು ಸಿಕ್ತು ಅಂತ ಇದು ಅಟೆಂಡ್ ಮಾಡಿದೆ. ಮನೇಲಿ ಕಳ್ಸೋಕ್ಕೆ ಬಿಲ್ಕುಲ್ ಒಪ್ಗೆನೇ ಇಲ್ಲ. ಜಗಳ, ಬರೋ ದಿನವೂ ಜಗಳ, ಬಂದಿದ್ದು ಲೇಟು, ಬರ್ತೀನೋ ಬೇಡ. ಆವತ್ತು ನಾನು ಬಂದಿದ್ದೇ ನನ್ನ ಅದೃಷ್ಟ. ಆಮೇಲೆ ಈ ಶಿಬಿರದಿಂದ ನನಗೆ ಸಿಕ್ಕಿದ ಅನುಭವ ಏನಂದರೆ, ನಾನು ವಿವೇಕಾನಂದ ಪುಸ್ತಕ ಎಲ್ಲ ಓದ್ತಿದ್ದೆ, ಬಟ್ ಇಷ್ಟು ಚೆನ್ನಾಗಿ ಕ್ಲಾರಿಟಿ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅವ್ರು ಹೇಳಿದರು, ದೇಹ ಬಲ, ಮನೋಬಲ, ಆತ್ಮಬಲ, ಇವು 3 ಇದ್ದರೆ ನೀವು ಜಗತ್ತಿನಲ್ಲಿ ಎಲ್ಲಿ ಬೇಕಾದರೂ ಗೆದ್ಕೊಂಡ್ಬರ್ತೀರ ಅಂತ. ಆ 3 ನನಗೆ ಒಳ್ಳೆ ಅನುಭವ ಆಗಿದೆ. ಮತ್ತು ನನಗೆ ಧ್ಯಾನದ ಬಗ್ಗೆ ಒಂದು ಪರಿಪೂರ್ಣ ಕಲ್ಪನೆ ಬಂತು. ಅವ್ರು ಮಾಡಿಸಿದ ಆ್ಯಕ್ಟಿವಿಟಿಲಿ ಗೋಲ್ ಮ್ಯಾನೇಜ್ಮೆಂಟು, ಪೇನ್ ಆ್ಯಂಡ್ ಪ್ರೆಷರು ಎಲ್ಲ ತುಂಬ ಒಂದೊಂದರಿಂದ ಒಂದೊಂದು ಕಲಿಯೋಕ್ಕಾಯಿತು. ಯಾರಾದರೂ ಆಗಲಿ ಈ ಥರದ ಪ್ರೋಗ್ರಾಮ್ ಒಂದು ಸರಿನಾದ್ರು ಅಟೆಂಡ್ ಮಾಡಿ, ಯಾವುದೇ ಏಜ್ ಗ್ರೂಪರಾಗಲಿ ಜೀವನದಲ್ಲಿ ಒಂದು ಸರಿನಾದ್ರು ಅಟೆಂಡ್ ಮಾಡಿ. ನೀವು ಅಟೆಂಡ್ ಮಾಡಿ, ನಿಮ್ಮ ರಿಲೇಷನ್ಸು, ಫ್ರೆಂಡ್ಸು ಯಾರ್ಯಾರಿದ್ದೀರಿ ಎಲ್ಲರಿಗೂ ಅಟೆಂಡ್ ಮಾಡಿ. ಯಾಕೆಂದರೆ ಈ ಪ್ರಪಂಚದಲ್ಲಿ ಹೊರಗಡೆ ನೋಡಿದ್ರೆ ಎಷ್ಟು ನೆಗೆಟಿವ್ಸು, ಬರೀ ನೆಗೆಟಿವ್. 100ಕ್ಕೆ 5% ಪಾಸಿಟಿವ್ ಇರ್ಬೋದು, 95% ನೆಗೆಟಿವ್. ಮನೇಲಿ ಈಗ ಹೋದರೆ ಮನೇಲಿ ಗೊತ್ತಿಲ್ಲ ಏನು ಅಂತ. ಆ ಥರದ್ರಲ್ಲಿ ಈ ಥರ ಪ್ರೋಗ್ರಾಮ್ ಬೇಕು. ಮನೇಲಿ ಆಗಲ್ಲ ಈ ಥರ ಪ್ರೋಗ್ರಾಮ್. 3 ದಿನ
ನಾವು ನಮ್ಮನ್ನೇ ಮರೆತು ಈ ಥರ ಶಿಬಿರ ಅಟೆಂಡ್ ಮಾಡಬೇಕು. ಎಲ್ಲರೂ ಜೀವನದ ಒಂದು ಸರಿನಾರು ಅಟೆಂಡ್ ಮಾಡಿ ಬೇರೆಯವ್ರಿಗೂ ತಿಳಿಸಿ, ತುಂಬ ಅನುಕೂಲ ಆಗುತ್ತೆ. ನನ್ನ ಹೆಸರು ನಾಗರತ್ನ ಅಂತ. ನಾನು ಕುಮಾರಸ್ವಾಮಿ ಲೇಔಟಿಂದ ಬಂದಿರೋದು. ಜೀವನದಲ್ಲಿ ಯಾರೇ ಆದರೂ ಸುಖದಲ್ಲಿ ಬೆಳಿಬಾರ್ದು, ಸುಖದಲ್ಲಿ ಬೆಳೆದು ಹಳ್ಳಕ್ಕೆ ಹೋಗ್ಬಾರ್ದು. ಕಷ್ಟ ಅನುಭವಿಸೋದು ತುಂಬಾ ಕಷ್ಟ ಇದೆ. ಇವತ್ತು ಅವರು ಹೇಳಿದಂಗೆ ನಾನು ಅದ್ರ ಫೇಸ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ನ್ಯೂಸ್ ಪೇಪರ್ ಬಂದ್ರೆ ಅದರಲ್ಲಿ ಪ್ರತಿಯೊಂದು ಓದ್ತೀನಿ. ಒಂದು ಕೆಲಸ ಹುಡ್ಕೊಂಡು ಹೋಗ್ಬೇಕು ಅಂತ ಈಗಲೂ ನನ್ನ ಕೆಲಸ ಹುಡುಕ್ತಾ ಇರ್ಬೇಕಾದ್ರೆ ಇದನ್ನ ಆ್ಯಡ್ ನೋಡಿರೋದು. ಆ್ಯಡ್ ಅಲ್ಲಿ ನನ್ಗೆ ಇವತ್ತು ನೆಮ್ಮದಿ ಸಿಕ್ಕಿದೆ. 3 ದಿನ ನನ್ನ ನೆದ್ರೆ ನಾ ಅಷ್ಟು ಚೆನ್ನಾಗಿ ಮಾಡಿದ್ದೀನಿ. ಮನೇಲಿ ಅಷ್ಟು ನೆಮ್ಮದಿ ಇಲ್ಲ, ಟೆನ್ಷನ್ ತುಂಬಾ. ಯಾವುದೇ ಒಂದು ಥರದಲ್ಲೂ ನನ್ಗೆ ನೆಮ್ಮದಿ ಇಲ್ಲ. ಮನೇಲಿ ನನ್ನ ಗಂಡನ ಜೊತೆ ಮಾತುಕತೆನ ಇಷ್ಟ ಬಿಟ್ಬಿಟ್ಟು ಬರ್ಬೇಕಾದ್ರೆ ಹೋಗ್ ಬರ್ತೀನಿ ಅಂತ ಹೇಳಲಿಲ್ಲ. ನನ್ನ ಮಗಳು ಕರ್ಕೊಂಡ್ಬಂದು ಡ್ರಾಪ್ ಮಾಡಿ ಹೋದ್ರು. ಮಕ್ಕಳಿಗೆ ಹೇಳಿ ಬಂದಿದ್ದೀನಿ ಹೊರತು ಗಂಡನಿಗೆ ಹೇಳಿ ಬಂದಿಲ್ಲ. ಇವತ್ತು ಹೋದ್ರೆ ಏನಾಗುತ್ತೋ ಗೊತ್ತಿಲ್ಲ. ಅಲ್ಲ ಹೇಳ್ತೀನಿ, ಆ ಅನುಭವನ ನನ್ನಿಂದ ನಾನು ಅನುಭವಿಸಿದ್ದೀನಿ. 3 ದಿನ ಅಷ್ಟು ಎಂಜಾಯ್ ಮಾಡಿದ್ದೀನಿ. ಇಷ್ಟು ಖುಷಿಯಾಗಿ ನಾನು ಎಂಜಾಯ್ ಮಾಡೋದು ಮನೇಲಿ ಮಾಡಿಲ್ಲ. ನೋಡಕ್ ಮಾತ್ರ ಇಷ್ಟು ಮಟ್ಟಿದ್ದೀನಿ. ಹೊರಗಿನ ಪ್ರಪಂಚಕ್ಕೆ ಚೆನ್ನಾಗಿದ್ದೀನಿ ಅಷ್ಟೇ. ಒಳಗೆ ಅಷ್ಟು ನೋವು ತುಂಬಿಕೊಂಡಿದ್ದೀನಿ. ಹೋಗಿ ರಿಸಲ್ಟ್ ಏನಾಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಬಾಯಿ ಕಟ್ಕೊಂಡು ಇರ್ತಾರೆ ಬಿಡಿ. ಒಂದು ರೀತಿಯಲ್ಲಿ ಜನಗಳನ್ನ ಒಳ್ಳೆ ಒಳ್ಳೆ ಹಾದಿಗೆ ನಿಮ್ಮ ಹೆಸರು ಹೇಳ್ರಿ ಫಸ್ಟ್. ಗೊತ್ತವ್ರಿಗೆ ಆನಂದ್ ಅಂತ. ಇದು ನಾವು ಒಳ್ಳೇದು ಮಾಡ್ಕೊಂಡು ಹೋದ್ರೆ, ಮನಸ್ಸಿನಲ್ಲಿ ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ. ನಾವು ಇದ್ರ ಬಗ್ಗೆ ಅರ್ಧ ತಿಳ್ಕೊಂಡು ಅಥವಾ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಅಂದರೆ ಏನೂ ಆಗಲ್ಲ. ಅದರಿಂದ ನನಗೆ ಏನು ಅನ್ನಿಸಿದ್ದು, 3 ದಿವಸ ನೆಮ್ಮದಿಯಾಗಿದ್ದೆ ಅನ್ನೋದು ಒಂದು ದೊಡ್ಡ ಇದು. ನಮಗೆ ಯಾರು ದುಡ್ಡು ಬೇಕಾಗಿಲ್ಲ, ಹಣ ಬೇಕು, ಎಲ್ಲ ಇದೆ. ಒಳ್ಳೆ ಮಗ ಇದ್ದಾನೆ, ಅದರಿಂದ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಒಳ್ಳೆ ಇದು ಬಂದ್ಬಿಟ್ಟಿದೆ ನನಗೆ. ಅದರಿಂದ ಬಂದ್ರೆ ಇಲ್ಲ ಅನುಭವ ಆಗುತ್ತೆ. ನೀವೆಲ್ಲ ತಿಳ್ಕೊಂಡ್ರೆ ಆಮೇಲೆ ನೀವು ಇನ್ನು 10 ಜನಕ್ಕೆ ಹೇಳ್ತೀರಾ. ಅನುಭವ ಹೇಳಿ, ಪ್ರೋಗ್ರಾಮ್ ಅನುಭವ ಏನಾಯ್ತು? ಅದೆಲ್ಲ ಹೇಳಿದ್ದೀನಿ ಸ್ವಾಮಿ, ನನಗೆ ಹೇಳ್ಕೊಳಕ್ಕಾಗಲ್ಲ. ನಾನು ಒಳಗಡೆ ನಾನು ಆದಷ್ಟು ಇವ್ರಿಗೆಲ್ಲ ಹೇಳಿದ್ದೀನಿ. ಚರ್ಚಿನಲ್ಲಿ 2 ಬಟ್ಲು ಕೈನಲ್ಲಿ ಸಿಕ್ಕಂಗೆ ಆಯ್ತು ನನಗೆ. ಕೈ ನೀವು ಹೇಳ್ತಿರಲ್ಲ, ಇದು ಎಲ್ಲ ಮಾಡಿದ್ರೆ 1-2 ಬಟ್ಲು ಆ ಚರ್ಚಿನಲ್ಲಿ ನೋಡ್ದಂಗೆ ಆಯ್ತು. ಭಾಸ್ಕರ್ ಸರ್ ಎಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಲಾಸ್ಟ್ ಮೂಮೆಂಟ್ ಇರದೆ ಇಲ್ಲಿ ಬಂದು ಅರೇಂಜ್ ಮಾಡಿದ್ರು ಅವರು. ನಮಸ್ಕಾರ. ಫಸ್ಟ್ ನಮ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಭಾಸ್ಕರ್ ಅಂತ. ನಾವು ಆಧ್ಯಾತ್ಮದಲ್ಲಿ ಇದ್ದೀವಿ. ಇವ್ರು ನನಗೆ 2 ಭಾಗ ಕಾಣಿದ್ರು. ಇವು 3 ದಿನದಲ್ಲಿ 2 ಭಾಗ ಕಾಣಿದ್ರು. ಒಂದು ತ್ಯಾಗರಾಜು, ಇನ್ನೊಂದು ವೈದ್ಯರಾಜು. ಒಂದು ಶರೀರದಲ್ಲಿ 2 ಭಾಗ. ಒಬ್ಬರು ಆಧ್ಯಾತ್ಮ, ಇನ್ನೊಂದು ವೈದ್ಯರಾಜು. ಇದನ್ನ ಎಲ್ಲರಿಗೂ ಮಾಡೋದು ಕಷ್ಟ ಇದ್ರೂ ಕೂಡ ಒಬ್ಬ ಮನುಷ್ಯ ಆಧ್ಯಾತ್ಮದಲ್ಲಿ ಇದ್ರೆ 5 ಲಕ್ಷ ಜನಕ್ಕೆ ಸಮ ಆಗಿರ್ತಾರೆ. 5 ಲಕ್ಷ ಜನನ ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಆಶೀರ್ವಾದ ಮಾಡ್ಬೇಕು. ಅದೇ ಆಧ್ಯಾತ್ಮ. ಇದನ್ನ ಅವ್ರು ಪಡ್ಕೊಂಬಂದಿರೋದು. ಇವರೆಲ್ಲ ಹೋಗ್ಬಿಟ್ಟಿದ್ರು 2 ವರ್ಷ, ಯಾವ್ದು ಬೇಡ ಅಂತ ಭಗವಂತ ಮತ್ತೆ ಕರ್ಕೊಂಬಂದ್ಬಿಟ್ಟಿದ್ದಾರೆ, ಎಲ್ಲರೂ ನೀವು ಸೇವೆ ಮಾಡಿ ಅಂತ. ಸೊ ಇನ್ನೂ ಬೆಳೀತಾ ಇರುತ್ತೆ, ಇನ್ನೂ ಬೆಳೀತಾನೆ ಇರುತ್ತೆ. ಈ ಥರ ವರ್ಷ ಇನ್ನೂ ಜೋರಾಗಿ ನಡೀತಾನೆ ಇದೆ. ಅದು ಸತ್ಯ. ಗುರುಗಳ ಮುಂದೆ ನಡ್ತೀನಿ, ನಮ್ಮ ಗುರುಗಳ ಹತ್ರ ಹೇಳ್ತಾ ಇದ್ದೀನಿ. ಇದು ಸತ್ಯವಾದ ಮಾತು. ಬೆಳವಣಿಗೆ ಬೆಳೀತಾ ಇದ್ರೆ ಜನರ ಮನಸ್ಸಲ್ಲಿ ನಿಂತ್ಕೊಂಡ್ರೆ ಅದು ಸತ್ಯ. ಅದೇ ATM ಅರ್ಥ ಅದೇನೆ. ಎಲ್ಲ ಪ್ರತಿಯೊಬ್ಬರು ATM ಬಗ್ಗೆ ತಿಳ್ಕೋಬೇಕು. ಎಲ್ಲರೂ ದುಡ್ಡು ಮಾಡೋದು 3ನೇ ಸಬ್ಜೆಕ್ಟ್. ಅದು ಫಸ್ಟ್ A B C. B ಅಂದರೆ ಬಂಧನ, C ಅಂದರೆ ಕ್ಯಾಶು. 3ನೇಗೆ ತಳ್ಬಿಟ್ಟಿದ್ದಾರೆ. ಅದು ಯಾರು ಬೇಕಾಗಿಲ್ಲ ಅಂತ. ಆದರೆ 2 ಮಾತ್ರ ನಮ್ಗೆ ಸತ್ಯ. ಯಾವುದು? ಒಂದು ದೇವರು, ಇನ್ನೊಂದು ನಮ್ಗೆ ಕಳಿಸ್ಕೊಟ್ಟುವಂಥ ಗುರುಗಳು. ಈ 2ನ್ನ ನಮ್ಮ ಮನಸ್ಸಲ್ಲಿ ಇಟ್ಕೊಬಿಟ್ರೆ ಎಲ್ಲಿ ಬೇಕಾದ್ರೂ ಗೆಲ್ಬೋದು. ಇದೇ ನನ್ನ ಅನುಭವ ಆಗಿರೋದು. ತುಂಬ ಎನರ್ಜಿ ಆಯಿತು, ಗಂಟಲೆಲ್ಲ ಕಟ್ಕೊಬಿಟ್ಟಿದೆ. ಒಳ್ಳೆ ಜ್ಞಾನ ಬಂತು. ಇನ್ನೊಂದು ವಿಷಯ ಏನಂದ್ರೆ, 3 ದಿನ ಊಟ ಮಾಡೋದು, 3 ಟೈಮು. ಇವತ್ತು ಊಟ ಬಂದು ಸ್ಪೆಷಲ್ ಆಗಿತ್ತು. ಯಾರೋ ನೋಡಿದ್ರೆ ಹಾಗಲ್ಕಾಯಿ ಕೊಟ್ಟಿದ್ದಾರೆ. ಸತ್ಯ. ಹಾಗಲ್ಕಾಯಿ ಮತ್ತೆ ಒಂದು ಐಸು 2 ಕೊಟ್ಟಿದ್ದಾರೆ. ಡಿಫ್ರೆಂಟ್ ಆಗಿದೆ, ತುಂಬಾ ಚೆನ್ನಾಗಿದೆ ಸರ್.
ಇದೇ ಥರ ಬೆಳವಣಿಗೆ ಬೆಳೀಲಿ. ಸಂದೇಶ್. ನಮಸ್ತೆ, ನನ್ನ ಹೆಸರು ಸಂದೇಶ್ ಅಂತ. ನಾನು 3 ವರ್ಷದಿಂದ ಸರ್ ಹತ್ರ ಸ್ಟೂಡೆಂಟ್ ಆಗಿ ಇದ್ದೀನಿ ಆಯ್ತಾ. ನಂಗೆ ಎಲ್ಲರೂ ಇಷ್ಟ ಆಯ್ತು ಇಲ್ಲಿ. ಎಲ್ಲರೂ ಅಂದರೆ 3 ದಿನ ಫ್ಯಾಮಿಲಿ ಬಿಟ್ಟು ಬಂದಿದ್ದೀವಿ, ನಂಗೆ ಫೀಲಿಂಗೇ ಅನಿಸ್ಲಿಲ್ಲ. ನನ್ನ ರೂಮ್ಮೇಟ್ ಒಬ್ರು ಯಾವಾಗಲೂ ನನ್ನ ಜೊತೆ ಮಾತಾಡ್ತಾ ಕೇಳಿ ನನ್ನ ಅನುಭವ. ನಾನು ತುಂಬಾ ಕ್ಯಾಂಪ್ ಅಟೆಂಡ್ ಮಾಡಿದ್ರು ಈ 2 ದಿನ ಅನ್ಸ್ಲಿಲ್ಲ, ಲಾಸ್ಟ್ ಮೂಮೆಂಟ್ ಅನ್ಸ್ಬಿಡ್ತಲ್ಲ, ಅದ್ ಯಾರಿಗೂ ಆಗೋದು ಇಲ್ಲ. He takes all the negative energies from us. Who is that person? He is that person. He takes all the negative energies from us. ನಮ್ಮಿಂದ ಎಲ್ಲ ನೆಗೆಟಿವ್ ಶಕ್ತಿನ ತಗೊಂಡು ಅವ್ರು ಬಿಡ್ತಾರೆ ಅಂತ ಮನುಷ್ಯ ಎಲ್ಲ ಸರ್. ಹರೇ ಕೃಷ್ಣ. ಥ್ಯಾಂಕ್ ಯು. ವಾಯ್ಸ್ ಎಲ್ಲರೂ ಕೇಳಿದ್ರು. ಇದ್ರೆ ಜಾಸ್ತಿ ಕಾಲ್ ಮಾಡಿ. 3 ದಿನ ಮೊಬೈಲ್ದು ಇಲ್ದೇನೆ ಯಾವ ಥರ ಇದ್ರಿ ಅಂತ ಕೇಳ್ಬೇಕು ನಿಮ್ಮ ಹತ್ರ. ವಾಚ್ ಇಲ್ದೇನೆ ಇರ್ಬೋದು ಅಂತ ಅದೆಲ್ಲ ತಂದದ್ದು ನಾನೇ, ಅದು ಹೇಳಿದ್ದು ನಾನೇ. ನನಗಂತೂ ನೆನ್ನೆ ಡ್ಯಾನ್ಸ್ ನೋಡಿದ್ದು ತುಂಬ ಇಷ್ಟ ಆಯಿತು. ಆಮೇಲೆ ನಮ್ಮ ಗುರುಗಳು 3 ಗೆದ್ದು ವ್ಯಾಯಾಮ ಮಾಡಿದ್ರೆ ರಿಲ್ಯಾಕ್ಸ್ ಆಯ್ತದೆ. ಎಲ್ಲರೂ ಜಾಸ್ತಿ ನಿದ್ದೆ ಮಾಡ್ಬಾರ್ದು, ಯಾವಾಗೂ ಏನಿದ್ರು 9 ಗಂಟೆ ಮನಿಕೊಂಡು 5 ಗಂಟೆ ಎದ್ದೇಳಬೇಕು. 3 ದಿನ ಅನುಭವ ಅಂದರೆ ನಾನು ನಿನ್ನೆ ವ್ಯಾಯಾಮ ಮಾಡ್ಕೋಬೇಕಾದ್ರೆ ಹೇಳ್ಕೊಡ್ಬೇಕಾದ್ರೆ ಹಿಂಗೆಲ್ಲ ಇದೆಯಾ ವ್ಯಾಯಾಮ ಮಾಡೋದು, ನಾನು ಯಾವತ್ತೂ ಮಾಡಿರಲಿಲ್ಲ ವ್ಯಾಯಾಮನ, ಅದು ಈ ಥರ ಎಲ್ಲ ಮಾಡಬೇಕು ಆದರೂ ಕಷ್ಟಪಟ್ಟು ಮಾಡಬೇಕು ಅಂದ್ಕೊಂಡೆ. ನೆನ್ನೆ ರಾತ್ರಿ ಇನ್ನೊಂದು ಹೇಳಿದೆ. ನೆನ್ನೆ ರಾತ್ರಿ ಟೈಮ್ ಇಲ್ಲ ಇರೋದಕ್ಕೂ ನನಗೂ ಕನ್ಫ್ಯೂಸ್ ಆಯಿತು. 1 ಗಂಟೆಗೆ ಎದ್ದು ಸಾರನ್ನ ಎಬ್ಬಿಸ್ತೆ. ಯಾರು ಹೇಳೋದು ಈಗ 1 ಗಂಟೆ ಕಣೋ ಎಬ್ಬಿಸಿ ನಡೀರಿ ಕ್ಲಾಸ್ ಮಾಡೋಣ ಎಲ್ಲರನ್ನೂ ಎಬ್ಬಿಸಿ ಅಂತ ಹೇಳಿದೆ. ಅದೇ ಹೇಳಿದೆ, ಅದು ಬೇಡ ಕಣೋ ಅಂತ ಹೇಳಿದೆ. ಮತ್ತಿನ್ನೊಂದು ಒಂದು ಪುಣ್ಯವಾದ ಕೆಲಸ ಮಾಡ್ತಿದ್ದಾರೆ ನಮ್ಮ ಸರ್. ಏನ್ ಹೇಳಿ, ಒಂದು ಗೋಶಾಲೆ ಕಟ್ತಿದ್ದಾರೆ. ಹಬ್ಬದ ದಿನ ಒಂದು ಪೂಜೆ ಮಾಡೋಣ ಅಂತಿದ್ದೀವಿ. ನಟರಾಜ್ ಅಂತ. ನಾನು 23ನೇ ತಾರೀಕು ರಜಾ ಇರಲಿಲ್ಲ ಆಫೀಸಲ್ಲಿ. ಅಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇತ್ತು. ಸರಿ ಹೋಗ್ತೀನೋ ಬರ್ತಾನೋ ಅಂತ ನನಗೇನೆ ನಂಬಿಕೆ ಏನಿಲ್ಲ. ಕೆಲಸ ಜಾಸ್ತಿನೇ ಇತ್ತು. ಸರಿ ಒಂದು ಮನಸ್ಸು ನನಗೆ ಅನಿಸ್ತು ಹೋಗ್ಬೇಕು. ಆಮೇಲೆ ಸರ್ ಅವ್ರ ಮನೆಗೆ ಫೋನ್ ಮಾಡಿದ್ರು, ಬರಬೇಕಂತ. ಆಯ್ತು ಸರ್ ಬರ್ತೀನಿ ಫೋನ್ ಮಾಡಿದ್ರು ಅಂತೇಳಿ ಸರಿ. ಆಮೇಲೆ ಫೋನ್ ನಾ ಏನೋ ಮಾಡಿ ಹಾಗೆ ಆಗುತ್ತಂತ ಮನಸ್ಸಲ್ಲಿ ವಿಶ್ವಾಸ ಇಟ್ಬಿಟ್ಟಿದೆ. ಹೋಗ್ತೇನೆ ಅನುಭವ 3 ದಿನದಲ್ಲಿ. ಆಮೇಲೆ ಇವರು ನಮ್ಮ ಸಂಸ್ಥೆಯಲ್ಲಿ 5 ವರ್ಷದಿಂದ ಇದ್ದಾರೆ. ಇಡೀ 5,000 ಜನಕ್ಕೆ ನಾವೇನು ರೀಚ್ ಮಾಡಿದೀವಿ 10 ಲಕ್ಷ ಜನಕ್ಕೆ ರೀಚ್ ಆಗಿದೆ ನಮ್ದು ಎಲ್ಲ ಸ್ಪೀಚು. ಆ 10 ಲಕ್ಷ ಜನದಲ್ಲಿ ಪ್ರಾಮಾಣಿಕವಾಗಿ ಬಾತ್ರೂಮ್ ತೊಳೆದ್ರೆ ಕಟ್ಟಕ್ಕಂತ ತೊಳೆಯೋದು, ನೀರು ಹಾಕೋದು, ಊಟ ತಂದ್ರೆ ಊಟ ತರೋದು, ಎಲ್ಲಾ ನಮ್ಮ ಕಾರ್ಯಕ್ರಮಗಳು ಎಷ್ಟು ಶಿಬಿರಗಳು ನಡೆಸ್ತೀವೋ 5 ವರ್ಷದಿಂದ ಎಲ್ಲಾ ಕೆಲಸ ಇದ್ರೂ ಬಂದು ಕಾರ್ಯದಲ್ಲಿ ಮಾಡುವಂತ ಸಿಕ್ಕಿರುವಂತ ಒಳ್ಳೆ ಪುಣ್ಯ. ಏನೇನು ಬೇಕಾದ್ರೂ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ. ಹಾಗಾಗಿ ಆಫೀಸಲ್ಲೇ ಯಾವತ್ತಷ್ಟು GM ಬಂದ್ರು, ಸರ್ ವರ್ಕ್ ಇದೆ ಪರ್ಸ್ನಲ್ ವರ್ಕ್ ಅಂತ. ಹೋದ ತಕ್ಷಣನೇ ಸೈನ್ ಕೊಟ್ಬಿಟ್ರು. ನಾವು ಹಿಂದ್ಗಡೆ ಶಾಕಿದಲ್ಲಿ ಈಗ ಬಂದ ತಕ್ಷಣ ಡಿಸೆಂಬರ್ ರಜೆ ಇದೆ 25 ಮತ್ತೆ ರಜೆ ಗೀಜ ಅಂತ ಹಿಂದ್ಗಡೆ ಎಲ್ಲ ಕೇಳ್ತಾ ಇದ್ರು. ನಾ ಸೈನ್ ಹಾಕೊ ಬಂದ್ಬಿಟ್ಟು ಆಮೇಲೆ ಅವ್ರು ಕೊಟ್ಟೆ ಅಪ್ಲಿಕೇಶನ್, ಸರ್ ಏನಿದೆ HR ಕಳಿಸಿ ಅಂತ. ಎಲ್ಲ ನನಗೆ ಬೈತಾರೆ, ಹೆಂಗೋಗಿ ಹಾಕೊಂಡ್ಬಿಟ್ಟು ಅವ್ರ ಭಾಳ ಅಷ್ಟು ಟೆನ್ಷನ್ ಜಾಸ್ತಿ ಆಗ ನಮ್ಮ GM ಈ ಕೆಲಸದಲ್ಲಿ ರಜೆ ಕೊಟ್ಟಿದ್ದಾರೆ ಅಂದ್ಬಿಟ್ಟು. ಆದ ತಕ್ಷಣ ಸರ್ ಬರ್ತೀನಿ, ನಾನು ಪರ್ಸ್ನಲ್ ವರ್ಕ್ ಇದೆ ಊರಿಗೆ ಹೋಗ್ಬೇಕು ಅಂತ. ಆಮೇಲೆ ನಮ್ಮ ಮಿಸಸ್ ಹತ್ರ ಹೋದೆ,
ಹೌದು ರಜೆ ಕೊಟ್ಟರು ಸರ್ ಊರಿಗೆ ಹೋಗೋಣ ಅಂತ ಅಂದ್ಬಿಟ್ಟು 3 ದಿನ ರಜೆ ಇದೆ ಊರಿಗೆ ಹೊರಡೋಣ. ಊರಲ್ಲ ಇದು ಏನೋ ಒಂದು ಪ್ರೋಗ್ರಾಮ್ ಇದೆ, ಅದು ಹೋಗ್ಲೇಬೇಕಾದ. ಈ ಒಳ್ಳೆ ಕೆಲಸ ಇದೆ. ಅಲ್ಲೇನು ಕೆಲಸ ಮಾಡ್ತೀರಾ? ಅವ್ರು ಫೋನ್ ಮಾಡಿ ಪ್ರಶಾಂತಿ 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 ಅಂತ ಮಾತಾಡೋದು ಅಂತ ಹೇಳಿದ್ರು. ಹೌದು ಅಂತ ಹೇಳಿ ಹಂಗೇನು ಅಲ್ಲೇ 9 ಗಂಟೆ ಕಳಿಸ್ಬಿಡ್ತೇನೆ. ಹೋಗುವಾಗ ಹೇಳಿದ್ದೆ ಶಾಂತಿ ಶಾಂತಿ ಪ್ರಶಾಂತಿ ಹೇಳಿ 3 ದಿವಸ ನಂಗೆ ಹೇಳ್ತಾ ಇರ್ಬೇಕು. ಅವ್ರಲ್ಲಿ ಬಂದ್ಮೇಲೆ ಮದುವೆ ಆಗಿದಂತೆ. ಏನು ಬೆನಿಫಿಟ್ ಹೇಳಿ ಅಂತ ಹೇಳಿಸ್ಕೊಂಡ್ರೆ ಆಮೇಲೆ ಇಲ್ಲಿ ಬಂದ ತಕ್ಷಣ 5 ವರ್ಷದಿಂದ ಇಲ್ಲೇ ಬರುವಾಗ ಮದುವೆ ಇರಲಿಲ್ಲ ನನಗೆ. ಮತ್ತೆ ಮದುವೆ ಆಯ್ತಿಲ್ಲ. ಮತ್ತೆ ಸರ್ ಮದುವೆ ಮಾಡ್ತೀವಿ. ವಯಸ್ಸು ಎಷ್ಟು ಹೇಳಿ? 47 ಮೇಡಮ್. ಲಾಸ್ಟ್ ಇಯರ್ ಬರೋದು. ಈಗ ನಮ್ಮ ಮಿಸಸ್ ಅವರು ಈಗ ಪ್ರೆಗ್ನೆಂಟ್ ಮೇಡಮ್. 5 ವರ್ಷದ ಅನುಭವ, 3 ದಿನದ ಅನುಭವ. ಅವ್ರು ಮೊನ್ನೆ ನಮ್ಮ ಸಿಸ್ಟರ್ದು ಮದುವೆ ಆಯ್ತು ಮೇಡಮ್. ಸೂಪರ್. 3 ದಿನ ಅನುಭವ. ಅಕ್ಟೋಬರ್ 14 ಬಹಳಷ್ಟು ಮಿರಾಕಲ್ ಆಯ್ತು. 3 ದಿನದ ಅನುಭವ. ಅಲ್ಲೇ ನಾನು ಹಿಂಗೆ ರೂಮ್ಮೆಂಟ್ ಯಾವ ಬರ್ತಾರೆ ಏನೋ ದೇವ್ರೇನೋ ಯಾರೋ ಒಂದು ಒಳ್ಳೆ ಸೇವೆ ಮಾಡಕ್ಕೆ ನಾನು ಕಳ್ಸ್ಕೊಟ್ಟಿರ್ಬೇಕಂತ ನಮ್ಮ ಮನಸ್ಸಲ್ಲೇ ಸೆಟ್ ಮಾಡ್ಕೊಂಡು ಬಿಟ್ಟಿದೆ. ಮನೇಲಿ ಹೇಳಿದೆ ಅವ್ರಿಗೆ ಗೊತ್ತಿರಲಿಲ್ಲ, ಈಗ ಹೋಗಿ ಹೇಳ್ತೀನಿ. ನಾನು ಅನ್ಕೊಂಡು ಏನು ಯಾರಿಗೂ ಏನೋ ಸೇವೆ ಮಾಡಕ್ಕೆ ಇರಬೇಕು ನಾನು ಏನೋ ಅದಕ್ಕೆ ಇರ್ತಿದೆ. ಹೋದ ತಕ್ಷಣ ಸೈನ್ ಕೊಟ್ಟರೆ ಹಾಕ್ಕೊಟ್ಟಿರ್ಬೇಕಾರೆ ಅಲ್ಲಿ ಏನೋ ಮಹತ್ವ ಇದೆ, ನನ್ನಲ್ಲಿ ಏನೋ ಇರಬೇಕು ಅಂತ ನನಗೆ ಸರ್ ಹಿಂಗೆ ಬರ್ತಾ ಐತೆ. ಅಲ್ಲಿ ನಮ್ಮ ಲಲಿತ ಸಿಕ್ಕಿದ್ರು. ಅವ್ರು ನಮಗೆ ಏನೋ ಗುರುದೇಗೆ ಆಗ್ಬಿಟ್ರೆ ನನಗೆ ಗುರುವಾಗಿದ್ರು ನಾವು ಒಂದು 1 ಗಂಟೆವರೆಗೂ ಆಧ್ಯಾತ್ಮಿಕಿಗೆ ಮಾತಾಡ್ತಾ ಇದ್ವಿ. ನಾನು ಯಾರು ಅಂತ ಕೇಳ್ತಾನೆ ಇದ್ರು, ಅವ್ರಿಗೆ ಆನ್ಸರ್ ಮಾಡ್ತಾ ಇದ್ವಿ. ಆಮೇಲೆ ನಾವು ಚರ್ಚಿಗೆ ಹೋಗಿದ್ವಿ. ಚರ್ಚಲ್ಲಿ ಹೋಗಲ್ಲ ಫಾದರ್ ಬ್ಲಸ್ ಮಾಡ್ತಿರುವಾಗ ಒಂದು ಕಿರಣಗಳು ಬರ್ತಾ ಇತ್ತು ನನಗೆ. ಒಂದು ಕೆಂಪು, ಒಂದು ಗೋಲ್ಡ್ ಕಲರ್ದು ಚಿಂತಾ ಆಗ್ತಿತ್ತು. ನಾವು ಬ್ಲಸ್ ಮಾಡ್ತಾ ಇರೋನು ನಮ್ಮ ದೇಹನೇ ಒಂದು ಕಡೆ ಹೊರಟೋಗ್ಬಿಟ್ಟಿತ್ತು. ನಾನೇ ಅದರಲ್ಲೇ ಒಳಗಡೆ ಇದ್ಬಿಟ್ಟಿದ್ದೆ. ಆ ರೀತಿ ಅನುಭವ ಆಯಿತು. ತುಂಬ ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿ ಸೇವೆ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ತೀನಿ. 3ನೇ ಸರಿ ನನಗೆ ಸಿಗ್ತಾ ಇರೋದು. ಇದಕ್ಕೂ ನನಗೂ ಇರೋ ಸಂಬಂಧ ಇದೆ. ಆದರೆ ಇಂಗ್ಲಿಷ್ ಇರೋದ್ರಿಂದ ನಾನು ಸಾರಿ ಕೊಡೋಕ್ಕೆ ಗುರುಗಳಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ 2 ಇದೆ. ಆಮೇಲೆ ಮತ್ತೆ ಇವ್ರ ಕೈಗೆ ದಯವಿಟ್ಟು ಮಾತಾಡಿಸಿ. ಬಸ್ಸಲ್ಲಿ ಯಾಕಂದ್ರೆ ಸರ್ ಊರ್ ಪಕ್ಕದವ್ರನು ಸರ್ ಜೊತೆ ಓದ್ಕೊಂಡು ಬೆಳ್ಕೊಂಡ್ ಬಂದಿರೋನು ನಾನು. ಅವ್ರು ಹೇಳಿದ್ದು ಏನಾರು ನಡೆಯುತ್ತೆ ಅನ್ನೋದಕ್ಕೆ ಸಾಕ್ಷಿ ನಾನೇನೆ. ಈಗ ಅವರು 9th ಅಲ್ಲಿ ಇದ್ದಾಗ ನಾನು 8th ಅಲ್ಲಿ ಇದ್ದೆ. ಅವ್ರು 10th ಹೋದಾಗ ನಾನು 9th ಹೋದೆ. ಇಬ್ರು ಮಾಮೂಲಿ ಒಂದೇ ರೋಡಲ್ಲಿ ಓಡಾಡ್ತಾ ಇದ್ವಿ. ನಾವು ಇವ್ರ ಊರು ಆದ್ಮೇಲೆ ನಮ್ಮೂರು ಅದಾದ್ಮೇಲೆ ಇನ್ನೊಂದು ಊರು ಹೈಸ್ಕೂಲಲ್ಲಿ ಸರ್ ನಾವೆಲ್ಲ ಜೊತೆ ಓದ್ತಾ ಇದ್ವಿ. ನಮ್ಮೂರು ಕುರ್ಮನಲ್ಲಿ ಸರ್ ಊರು ಅರಹಳ್ಳಿ. ನಾವಿಬ್ರು ಸ್ಕೂಲ್ ಹೋಗ್ತಾ ಇದ್ವಿ ಬಿಳುಗುಂಬ ಅಂತ. 3 ಕಿಲೋಮೀಟರ್ ಅಲ್ಲಿ ಹೋಗ್ತಾ ಇದ್ವಿ. ಮಾಮೂಲಿ ಹೈಸ್ಕೂಲಲ್ಲಿ ಫ್ರೆಂಡ್ ಆಗಿದಾರಲ್ಲ ಸರ್. ಮತ್ತೆ ಕಾಲೇಜ್ಗೆ ಅವ್ರು ಫಸ್ಟ್ ಕಾಲೇಜ್ ಅವರು, ಸೆಕೆಂಡ್ PUC ಅವ್ರಿದ್ರು, ಫಸ್ಟ್ PUC ನಾನಿದ್ದೆ. ಹಿಂಗೆ ಬಸ್ಸಲ್ಲಿ ಬರ್ತಾ ಒಂದಿನ ಇವರೆಲ್ಲ ಯೋಗ ಮಾಡ್ತಾರೆ ಅದೇನೇನೋ ಮಾಡ್ತಾರೆ ಅಂತ ಎಲ್ಲ ಗೊತ್ತು. ಅಂದ್ರೆ ನಮ್ಗೆ ಇವ್ರಿಗೆ ಟರ್ನಿಂಗ್ ಪಾಯಿಂಟ್ ಏನಂದ್ರೆ ನಾವು 8th ಅಲ್ಲಿ ಇದ್ದೆ, ಇವ್ರು 9th ಅಲ್ಲಿ ಇದ್ದಾಗ ಯಾರೋ ಒಬ್ರು ಸರ್ ಬಂದು ಯೋಗ ಬಗ್ಗೆ ಟೀಚ್ ಮಾಡಿದ್ರು. ಇವ್ರು ಅವಾಗಲೇ ಯೋಗ ಕ್ಲಾಸ್ಗೆ ಹೋಗ್ಬಿಟ್ಟು ಫುಲ್ ತರ ಹೋಗ್ಬಿಟ್ಟಿದ್ರು. ತಿರ್ಗಾ ಕಾಲೇಜ್ ಯೋಗ ಫಾಲೋ ಅಪ್ ಮಾಡಿದ್ದಾರೆ. ಗೊತ್ತಿಲ್ಲ ನನಗೆ ಇವ್ರು ಯೋಗ ಫಾಲೋ ಅಪ್ ಮಾಡಿದ್ದಾರೆ, ಏನಾದ್ರು ಕಲ್ತಿದಾರೆ ಅಂತ ಗೊತ್ತಿಲ್ಲ. ಹಿಂಗೆ ಒಂದಿನ ಅಚಾನಕವಾಗಿ ಬಸ್ಸಲ್ಲಿ ಇಬ್ರು ಜೊತೆಲಿ ಕುತ್ಕೊಂಡ್ವಿ. ಹಿಂಗೆ ಏನೇನು ಹೇಳ್ಕೊಂಡ್ ಬರ್ತಾ ಇರೋ, ನೀನು ಯೋಗ ಮಾಡೋದ್ರು ಮನ್ಸಲ್ಲಿ ಏನಾರು ಅನ್ಕೊಂಡ್ರೆ ಅದಾಗ್ಬಿಡುತ್ತೆ. ನೀನು ಎಕ್ಸಾಮ್ ಅಲ್ಲಿ ಬರ್ದಿಲ್ದೇ ಇರೋ, ಅದೇ ಬೇಕಾದ್ರೆ ಮನ್ಸಲ್ಲಿ ಅನ್ಕೋಬಿಡು, ಹೋಗಿ ಬರ್ದ್ಬಿಟ್ಟಿರುತ್ತೆ. ಅದನ್ನೇ ಯಾವ್ದೋ ಒಂದ್ ಶಕ್ತಿ ಹೋಗಿ ಬರ್ದಿರುತ್ತೆ. ನೀನ್ ಫೇಲ್ ಆದ್ರೂ ಪಾಸ್ ಆಗ್ತೀಯಾ ಅನ್ನೋದೊಂದು ಕಾನ್ಸೆಪ್ಟ್ ಹೇಳ್ಬೋದು. ನೀನ್ ಏನ್ ಮನ್ಸಲ್ಲಿ ಅನ್ಕೋತೀಯ ಅದು ಹಾಗೆ ಆಗುತ್ತೆ ಅಂತ ಹೇಳಿದ್ರು. ನನ್ಗೆ ಅವಾಗೆ ಒಂದು ಥಾಟ್ ಬಂದಿತ್ತು. ಯಾಕಂದ್ರೆ ಇವ್ರು ಏನೋ ಒಂದು ಹೇಳ್ತಾರಲ್ಲ, ಆಯ್ತು ಅಟ್ಲೀಸ್ಟ್ ಇವ್ರದ್ದು ಚೆಕ್ ಮಾಡೋಣ ಇವ್ರು ಅನ್ಕೊಳ್ಳೋದು ಅಂದ್ಬಿಟ್ಟು ನಾನು ಹಂಗೆ ಮಾಮೂಲಿ ನಾನು ಓದ್ಕೊಂಡ್ ಬಂದೆ. ಇವ್ರು PUC ಆದ್ಮೇಲೆ ಸಿಗ್ಲಿಲ್ಲ. ಅವರು ಡಿಗ್ರಿ ಹೋಗಿ ಎಲ್ಲಿ ಹೋದ್ರು ಅಂತ ಗೊತ್ತಾಗಿಲ್ಲ. PUCಲಿ ಈ ಥಾಟ್ ಬಂತು. ಸೊ ನಮ್ಮ ತಂದೆ ಇಲ್ಲಿ ಊರಲ್ಲಿ ಆಲ್ ಇಂಡಿಯಾ ಸೆಕ್ರೆಟರಿ, ನಾನು ಅದೇ ಫೀಲ್ಡಲ್ಲಿ ಹೋಗ್ಬೇಕು ಅಂದ್ಬಿಟ್ಟು ಏನಾರ ಮಾಡಿ KMFL ಕೆಲಸ ತಗೋಬೇಕು. ಇವ್ರು ಹೇಳಿದ್ರಲ್ಲ ಏನಾರು ಅನ್ಕೋ ಆಗುತ್ತೆ ಅಂತ ಹೇಳಿದ್ರು. ನಾನು ಅವಾಗ ಅನ್ಕೊಂಡಿದ್ದೆ ಅಷ್ಟೇ ಫಸ್ಟ್ PUCನಲ್ಲಿ. ಸೊ ಇವಾಗ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ. ನನ್ನ ಅಂಡರ್ 1,20,000 ಜನ ರೈತರಿಗೆ ತಿಂಗಳಿಗೆ ಒಂದ್ಸಲ 25 ಕೋಟಿ ದುಡ್ಡು ಹಾಕ್ತಾ ಇದ್ದೀನಿ. ಅದ್ರಲ್ಲಿ ಯಾವುದೇ ರೀತಿ ಮೋಸ ಮಾಡ್ತಾ ಇಲ್ಲ ಯಾರು. ಇದು ನಂದು 3
ತಿಂಗಳಿಂದ 3ನೇ ಪ್ರೋಗ್ರಾಮ್ ಇದು. ಅವ್ರು ಯಾವ ಪ್ರೋಗ್ರಾಮ್ ಕರೆದ್ರು ನಾನು ಯಾವತ್ತೂ ಇಲ್ಲ ಅಂದಿಲ್ಲ. ನೀವೇನಾರ ಮಾಡಿ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ಫಸ್ಟ್ ಎಲ್ಲಕ್ಕಿಂತ ಮೊದಲು ಗುರೂಜಿಗೆ ಧನ್ಯವಾದಗಳು. ಎಲ್ಲಕ್ಕಿಂತ ಮೊದಲು ಗುರೂಜಿಗೆ ಧನ್ಯವಾದಗಳು. ಇಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಮಾಡಿದ್ದಾರೆ. 3 ದಿನ ನಾವು ಎಲ್ಲ ಇಡೀ ಜಗತ್ತನ್ನೇ ಮರೆತು ಅಷ್ಟು ಚೆನ್ನಾಗಿದೆ ಆ ವಾತಾವರಣ. ಅಲ್ಲಿ ಬಿಟ್ಟು ಬರಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ಚೆನ್ನಾಗಿದ್ದು ವಾತಾವರಣ ಎಲ್ಲ. ಪ್ರತಿಯೊಂದು ಯಾವುದೇ ಆಕ್ಟಿವಿಟೀಸ್ ಇರ್ಲಿ, ಯಾವುದೇ ಧ್ಯಾನ ಇರ್ಲಿ, ಯಾವುದೇ ಇರ್ಲಿ, ಅದನ್ನ ಬಿಟ್ಟು ಬರೋ ಮನ್ಸೇ ಹೋಗ್ತಾ ಇಲ್ಲ. ಅಂದ್ರೆ ಈ ಜಗತ್ತೇ ಬೇಡ, ಅಲ್ಲೇ ಇದ್ಬಿಡೋಣ, ಎಲ್ಲ ಅಲ್ಲೇ ಇರೋಣ ಅಂತ ಎಲ್ಲ ನಾವು ಒಂದು ಕುಟುಂಬದ ತರ ಆಗ್ಬಿಟ್ಟಿದೀವಿ. ಈಗ ಬಿಟ್ಟು ಬರಕ್ಕೆ ಮನ್ಸು ಆಗ್ತಾ ಇಲ್ಲ. ಕುಟುಂಬದ ತರ ಇದೀವಿ. ಏನೇ ದುಃಖ ಸುಖ ಇರ್ಲಿ, ಹೆಂಗೋ ನಾವೇ ಅಲ್ಲೇ ಇದ್ಬಿಡೋಣ ಎಲ್ಲ. ಹೆಂಗೋ ಏನೋ ಒಂದು ಅಂದ್ರೆ ಆ ಜೀವನನ ಹಂಗೆ ನಡೆಸ್ಬೇಕು ಎಲ್ಲಾರು. ಪ್ರತಿಯೊಂದು ಇದಕ್ಕೆ ಎಲ್ಲ ಶಿವರಲ್ಲೂ ಅಂದ್ರೆ ಇಂಥ ಶಿವರ ಕ್ಯಾಂಪ್ ಅಲ್ಲಿ ಎಲ್ಲಾರು ಪ್ರತಿಯೊಂದು ಮನಸ್ಸಿಂದ ಎಲ್ಲಾರು ಬನ್ನಿ. ಎಲ್ಲಾರು ಇದಕ್ಕೆ ಅಂದ್ರೆ ನಾನು ಬಂದಾಗ ನನ್ಗೆ ಬಹಳ ಅಂದ್ರೆ ಸಿಕ್ಕಾಪಟ್ಟೆ ಟೆನ್ಷನ್ಸ್ ಇತ್ತು, ಸ್ಟ್ರೆಸ್ ಇತ್ತು. ಆಮೇಲೆ ಕಾಲು ಸಿಕ್ಕಾಪಟ್ಟೆ ನೋವು, ಕೈ, ರಾತ್ರಿ ಎಲ್ಲ ನಿದ್ದೆ ಇಲ್ಲ, ಫುಲ್ಲು ಅಂದ್ರೆ ಇದಾಗಿತ್ತು. ಗುರುಗಳ ಹತ್ರ ಅಂದ್ರೆ ಬಂದಾಗ ಮೊದಲನೇ ದಿನ ನನ್ಗೆ ಒಂಥರ ಅನುಭವ ಆಯ್ತು. ಅಂದ್ರೆ ನನ್ಗೆ ಸ್ವಲ್ಪ ಕಾಲು ಕೈ ಫ್ರೀ ಆಯ್ತು. ಅಂದ್ರೆ ಆ ಗಾಳಿ, ಆ ವಾತಾವರಣ, ಆಮೇಲೆ ಆ ಗುರುಗಳು ಅವ್ರು ಹೇಳೋ ಇದು, ಆಮೇಲೆ ಅದು ಧ್ಯಾನ, ಪ್ರತಿಯೊಂದು ನನ್ಗೆ ಒಂದು ಎಫೆಕ್ಟ್ ಆಗಿದೆ. ಅಂದ್ರೆ ನನ್ಗೆ ಅದು ಒಂದು ಕಾನ್ಫಿಡೆನ್ಸ್ ಅಂದ್ರೆ ಬಿಲ್ಡಪ್ ಆಗಿದೆ ಒಳಗಡೆ. ಅಂದ್ರೆ ಈಗ ನಾನು ಬೇಕಾದ್ರೆ ಅಂದ್ರೆ ಒಂದು 5 ಅಂದ್ರೆ ರೆಡಿ ಆಗ್ತೀನಿ ಜೀವನದಲ್ಲಿ. ಅಂದ್ರೆ ಪ್ರತಿಯೊಂದು ಇಂಥ ಶಿವಕ್ಕೆ ಬರಕ್ಕೆ ನನಗೆ ಮನಸ್ಸಿಂದ ಇಚ್ಛೆ. ಆಮೇಲೆ ಗುರುಗಳಿಗೆ ಇನ್ನೊಂದ್ಸರಿ ಮನಸ್ಪೂರ್ವಕ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲಾರು ಇರೋರು ನಮ್ಮ ಫ್ರೆಂಡ್ಸ್ ಎಲ್ಲಾರು, ದೊಡ್ಡವರು, ಹಿರಿಯರು, ಫ್ರೆಂಡ್ಸ್ ಎಲ್ಲ ಮತ್ತೆ ತಿರ್ಗಾ ಈ ಪ್ರೋಗ್ರಾಮಿಗೆ ಬರೋಣ ಎಲ್ಲಾರು. ಸೂಪರ್. ಅವ್ರ ಮಿಸ್ಸಸ್ ಹತ್ಕೊಂಡ್ರು ನಮ್ಮದಿರೋ ಸೈಡ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುರೇಖಾ. ನನಗೆ ಒಂಥರ ಇಲ್ಲಿ ಬಂದಮೇಲೆ ನಾನು ಒಂದು ಪಾಂಪ್ಲೆಟ್ ಸಿಕ್ಕಿದ್ದು ನೋಡಿಬಿಟ್ಟು ಒಂದು 10 ಸಾರಿ ಫೋನ್ ಮಾಡಿಬಿಟ್ಟು ಬಂದಿದ್ದೀನಿ. ಇವ್ರಿಗೆ ತೊಂದರೆ ಕೊಟ್ಟಿದ್ದೀನಿ. ಅಲ್ಲೆಲ್ಲ ನನ್ನ ಮಗಳಿಗೆ ಇಲ್ಲೇ ಒಂದು ನರ ಊತ ಬಂದಿತ್ತು ಅಮೇರಿಕಾಯಿಂದ ಬರುವಾಗ. ಅದೆಲ್ಲ ಇಲ್ಲೇ ಕ್ಯೂರ್ ಆಯಿತು. ಇವ್ರ ಟ್ರೀಟ್ಮೆಂಟ್ ನನಗಿಷ್ಟ ಆಯಿತು. ಆಮೇಲೆ ಇವಾಗ ಶಿಬಿರಕ್ಕೆ ಹೋಗಿದ್ದು ನಮ್ಮ ಮನೆಯವ್ರು ಬರ್ತಾರಂತಂದ್ರೆ ಮಾತ್ರ ನಾನು ಹೋಗಿರೋದು. ನಾನು ಎಲ್ಲಿ ಇದು ಹೋಗೋದಿಲ್ಲ. ಅವ್ರಿಗೆ ಖುಷಿ ಆಯಿತು, ಅದೇ ಖುಷಿ ನನಗಾಗಿತ್ತು. ಅವ್ರು ಖುಷಿಯಾಗಿದ್ದಾರೆ, ಅದೇ ಖುಷಿ ನನಗಾಗಿದ್ದು. ಆಮೇಲೆ ಮೈ ಮನಸ್ಸೆಲ್ಲ ಹಗುರ ಆಗುತ್ತೆ. ನಾವು ಒಂದು 10 ವರ್ಷದಿಂದ ಒಂದು ಸ್ವಲ್ಪ ಆಧ್ಯಾತ್ಮದಲ್ಲಿ ಇದ್ದೀನಿ. ಇವಾಗ ನನ್ನ ಮಗನ ಬಗ್ಗೆ ಒಂದು ಸ್ವಲ್ಪ ಇದು ಅನುಕೂಲ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು. ಅದೊಂದು ದಯವಿಟ್ಟು ಆದರೆ ಪೂರ್ತಿ ಇಲ್ಲೇ. ರಾಮಚಂದ್ರ ಅಂತ. ನಾನು ಸುಮಾರು ಒಂದು 25 ವರ್ಷದಿಂದ ಅಧ್ಯಾತ್ಮದಲ್ಲಿ ತುಂಬ ಆಸಕ್ತಿ ವಹಿಸ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾವ ಗುರಿಗೆ ಆದ್ರೂ ಸರಿ ಏನಾದರೂ ಕಂಡು ಬಂದರೆ ಶಿಬಿರಗಳು ಮಾಡ್ತಾ ಇದ್ದಾರೆ. ಆದರೆ ಈ ರೀತಿ ಗುರುಜಿ ಥರ ಏನು ಶುಲ್ಕ ತಗೊಳ್ಳೋದೆ ಅದು ಕೂಡ 3 ದಿವಸ, ಅದು ತುಂಬ ವಿಷಯ. ಇದರೊಳಗೆ ನಾನು ನೋಡಲಿಲ್ಲ. ಅದಕ್ಕೆ ಹೇಗಾದ್ರು ಮಾಡಿ ಬರಲೇಬೇಕಾದ್ರೆ ಫೋನ್ ಮಾಡಿದೆ, ಸಿಕ್ತು ಅವಕಾಶ. ಈಗ ಮಾಡ್ಕೊಂಡು ಬಂದಿದ್ದೇನೆ. ಬಟ್ ನನಗೆ ಸ್ವಲ್ಪ ವಯಸ್ಸಾಗಿದೆ, ಮತ್ತು ಗಂಟು ನೋವು ಇದೆಲ್ಲ ಈ ಮೈಕೈ ನೋವು ಇತ್ತು. ಸೊ ಇದು ಸಡನ್ನಾಗಿ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು, ಮೈಕೈ ನೋವು ಜಾಸ್ತಿ ಆಯಿತು. ಆದರೆ ಎಷ್ಟಾಗೋದು ಅಷ್ಟು ಮಾಡಿದ್ದೀನಿ. ಹೌದಾ? ಸೊ ತುಂಬ ಧನ್ಯವಾದಗಳು. ನಾನು ಪೇಪರ್ ನೋಡಿನೇ ಬಂದಿದ್ದು. ನನಗೆ ಇದು ಆಧ್ಯಾತ್ಮಿಕ ವಿಷಯ ಅಂದರೆ ತುಂಬ ಹೋಗ್ತಾ ಇರ್ತೀನಿ ದೇವಸ್ಥಾನಕ್ಕೆ, ಅದಕ್ಕೆಲ್ಲ ಗೊತ್ತು. ಆಮೇಲೆ ಇಲ್ಲಿ ಬಂದಮೇಲೆ ಇಷ್ಟು ಚಿಕ್ಕ ಇದೆಲ್ಲ ವಯಸ್ಸು ಗುರುಗಳು, ಇಷ್ಟು ಗುರುಗಳು ಅಂತ ಒಂದು ಇದಾಯಿತು. ಫೋಟೋದಲ್ಲಿದ್ದರು ಅವರು ನನಗೆ ಕನ್ಫ್ಯೂಸ್ ಆಗೋಯ್ತು. ಆಮೇಲೆ ಬಂದಮೇಲೆ ಇರೋ ಫಿಲಮ್ ಹಾಡುಗಳೆಲ್ಲ ಹಾಕಿದ್ರೆ ನನಗೆ ಒಂಥರ ತುಂಬ ಖುಷಿ ಆಯಿತು. ಆಮೇಲೆ ಹಳೆ ಹಾಡುಗಳು ತುಂಬ ನನಗೆ ಇಷ್ಟ.
ನಾನು ಹಳೆ ಹಾಡು ಇಷ್ಟ ಅಂತ ಬಂದಿದ್ದೆ, ಆದ್ರೆ ಇವ್ರ ಪೇಪರಲ್ಲಿ ಲವ್ ಇಷ್ಟ ಅಂತ ಅವ್ರು ಬರೆದಿದ್ದಾರೆ. ಅದು ಯಾರು ನಂಬೇಡಿ ಸುಳ್ಳು ಅಂತ. ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ, ಒಂದು 10 ದಿನ ಸ್ವಲ್ಪ ಮೆಡಿಟೇಷನ್ ಮಾಡಿದ್ರೆ ಸ್ವಲ್ಪ ಜೀವನದಿಂದ ಒಂಥರ ಅನುಭವ ಆಯಿತು, ಅದು ಕ್ಲಿಯರ್ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇದೆ. ಪ್ರೋಗ್ರಾಮೇ ಮಾತ್ರ. ನಾನು ರೀಸೆಂಟಾಗಿ ಆ್ಯಡ್ ನೋಡಿದ್ದೆ ಇದರಲ್ಲಿ, ಅದು ಫೇಸ್ಬುಕ್ಕಲ್ಲಿ ಬಂದಿತ್ತು. ಬಾಲಾ ಸರ್ದು ಫೇಸ್ಬುಕ್ ನೋಡುವಾಗ ನನಗೆ ಬಂದಿತ್ತು, ಏನೋ ಒಂದು ಆಸಕ್ತಿ ಆಯಿತು, ಏನಿದು ವಿಚಿತ್ರವಾಗಿದೆಯಲ್ಲ ಅಂತ ಅಂದ್ಬಿಟ್ಟು 3 days ಯಾರು ಈಗಿನ ಕಾಲದಲ್ಲಿ ಯಾರು ಫ್ರೀಯಾಗಿ ಮಾಡ್ತಾರೆ ಅಂತ ಫೋನ್ ಮಾಡಿದೆ. ಅವರು ಹೇಳಿದ್ರು, ಸೊ ಜಾಯಿನ್ ಆದೆ. ನಾನು ರೀಸೆಂಟಾಗಿ ಜಾಬ್ ಸೇರ್ಕೊಂಡಿದ್ದೆ, 1 ವಾರ ಆಗಿತ್ತು. ನಮ್ಮ ಬಾಸ್ ಹಿಂಗೆ ಹೇಳಿದಾಗ, ನೀನು ಏನಪ್ಪ ಸಾಟರ್ಡೆ ಸಂಡೇ ಏನೋ ಮಾಮೂಲಾಗಿ ಹಾಲಿಡೇ, ಸಾಟರ್ಡೆ ಬರಲ್ಲ ಅಂತೀಯ, ಮಂಡೇ ಬರಲ್ಲ ಅಂತೀಯ. ಮಂಡೇ ಕ್ರಿಸ್ಮಸ್ ನಾನು ಹಾಲಿಡೇ ಅಂದ್ಕೊಂಡಿದ್ದೆ, ಅವ್ರು ಹಾಲಿಡೇ ಎಲ್ಲ ಕೆಲಸಕ್ಕೆ ಬರುವುದು. ನೀನು ಹಿಂಗೆ ಮಾಡಿದರೆ ನಾನು ಕೆಲಸದಿಂದ ತೆಗಿಬೇಕಾಗುತ್ತೆ. ಇಲ್ಲಿ ಇವರು ಒಂದು 15 ಸಲ ಫೋನ್ ಮಾಡಿದ್ರು ವೆಂಕಟೇಶ್. ನನಗೆ ಎಷ್ಟೊಂದು ಇರಿಟೇಟ್ ಆಗಿತ್ತು ಅಂದರೆ, ಬರ್ತೀನಿ ಒಂದ್ಸಲ ಕಮಿಟ್ಮೆಂಟ್ ಒಂಥರ ವಚನ ಕೊಟ್ಟಂಗೆ ಆಗ್ಬಿಟ್ಟಿತ್ತು ಅವ್ರಿಗೆ, ಬರಲೇಬೇಕು ಅಂತ. ಬೆಳಿಗ್ಗೆ 4 ಕಾಲಾಗಿತ್ತು ಫೋನ್ ಮಾಡಿದ್ರು. ಅವಾಗ ನಾನು ಅಷ್ಟೊತ್ತಿಗೆ ಎದ್ಬಿಟ್ಟಿದ್ದೆ, ಎದ್ಬಿಟ್ಟು ಎಲ್ಲ ರೆಡಿಯಾಗಿ ಬಂದೆ. ಬಟ್ ನಾನು ದೇವ್ರ ಮೇಲೆ ಭಾರ ಹಾಕಿ ನನಗೆ ಬಿಟ್ಟಿದ್ದು, ಜಾಬ್ ಹೋಗುತ್ತಾ ಬಿಡುತ್ತೋ ಗೊತ್ತಿಲ್ಲ, ಬಟ್ ನಾನು ಕಮಿಟ್ ಆಗಿದ್ದೀನಿ, ಹೋಗ್ಬೇಕಂತ ಬಂದೆ. ಸೊ ನಾನು ಇದ್ರ ಮುಂಚೆನೇ ಬೇರೆ ಬೇರೆ ಮೆಡಿಟೇಷನ್ಸ್ ಎಲ್ಲ ಮಾಡಿದ್ದೀನಿ. ಅವು ತುಂಬ ಪವರ್ಫುಲ್ ಆಗಿದೆ, ಅವು ತುಂಬ ಇಷ್ಟನೇ ಆಗಿದೆ. ಅದ್ರ ಜೊತೆ ಇದು ಇಷ್ಟ ಆಯಿತು. ಇಲ್ಲಿ ನನಗೆ ತುಂಬ ಇಷ್ಟವಾದ ಸಂಗತಿ ಅಂದರೆ, ನಮ್ಮ ಗುರು ಹಿರಿಯರು ಏನು ಮಾಡ್ತಾಯಿದ್ರು, ಚಿಕ್ಕವರಿದ್ದಾಗ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿ ಅದನ್ನು ಮೆಂಟಲ್ ಆಗಿ ಕನ್ವರ್ಟ್ ಮಾಡ್ತಾಯಿದ್ರು ಸುಪ್ತ ಮನಸ್ಸಿನಲ್ಲಿ. ಫಾರ್ ಎಕ್ಸಾಂಪಲ್ ನಮಗೆಲ್ಲರಿಗೂ ಆಟ ಆಡಿಸಿದ್ರು. ಸೊ ಅದೊಂದು ಭಾವನೆ. ಈಗ ಒಂದು ಕುಂಟಿಲ್ಪಿ ಆಡ್ತಿರ್ತೀರ. ಕುಂಟಿಲ್ಪಿ ಅಂದರೆ ಲೇಡೀಸ್ ಕುಂಟಿಲ್ಪಿ ಅಂದರೆ, ನಮ್ಮ ಜೀವನದಲ್ಲಿ ಏನೇ ಬಂದರೂ ಸರಿ ಯಾವುದು ತಪ್ಪು ಯಾವುದು, ಎಸ್ ಆರ್ ನೋ ಅಂತ ಕೇಳ್ತಾ ಇರ್ತೀವಿ. ಅದು ಯಾಕೆ ಆಟ ಆಡಿಸ್ತಾರೆ ಅಂತಂದರೆ, ಹಾಗೆ ಈ ಗುರುಗಳು ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋದು, ಅದನ್ನು ಮೆಂಟಲ್ ಆಗಿ ಕನ್ವರ್ಟ್ ಮಾಡೋದು, ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ಪೂಜೆ ಮಾಡೋದು, ಇದು ಕುರ್ಚಿ ಮೇಲೆ ಪೂಜೆ ಇಟ್ಟು ನಾನು ಪೂಜೆ ಮಾಡೋದು ನನಗೆ ತುಂಬ ಅಂದರೆ, ನಾನು ಹಿಂದೂನೇ ಇರ್ಬೋದು, ನನಗೆ ತುಂಬ ಇಷ್ಟವಾದ ದೇವರಂದರೆ ಅಲ್ಲ. ಹಿಂಗೆ ಹೂ ಹಾಕ್ತಾ ಇದ್ದೀನಿ, ಅಲ್ಲಿ ಅಲ್ಲ ಅಂತ ಅಂದ್ರೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಎಲ್ಲ ಹೂ ಇವ್ರು ಒಂದೊಂದೇ ಹೂ ಹಾಕುವಂತದ್ದಾರೆ, ನಾನು ಎಲ್ಲ ಹೂ ಹಾಕ್ಬಿಟ್ಟೆ, ಅಲ್ಲನಿಗೆ ಎಲ್ಲ ಸೇರ್ಕೊಳ್ಳಿ ಅಂತ. ಅದೇ ಸಾಂಗ್ ಬಂದಿದ್ದು, ಅದೇ ಸಾಂಗ್ ಬಂತು, ಅದೇನೋ ಗೊತ್ತಿಲ್ಲ, ತುಂಬ ಅದೊಂದು ಖುಷಿ ಆಯಿತು. ಆಮೇಲೆ ಫಿಸಿಕಲ್ ಆ್ಯಕ್ಟಿವಿಟಿ, ಬಲೂನದ್ದು ನಮ್ಮ ಮನಸ್ಸಿನಲ್ಲಿ ಏನೋ ಕೈಲಿದ್ದು ಮಾಡಿಸಿದ್ದು ನನಗೆ ತುಂಬ ಅಂದರೆ ಇದು. ಆಮೇಲೆ ಡ್ಯಾನ್ಸ್ ಮಾಡಿಸಿರೋದು, ಖುಷಿಯಾಗಿರೋದನ್ನ ನಾವು ಡ್ಯಾನ್ಸ್ ಮಾಡಬೇಕು ಜೀವನದಲ್ಲಿ. ನನಗೂ ಕಷ್ಟ ಇಲ್ಲ ಅಂತಲ್ಲ, ಎಲ್ಲ ಥರದ ಕಷ್ಟ ಇದೆ, ದೈಹಿಕ ಸಮಸ್ಯೆ ಇದೆ, ಬಿಕಾಸ್ ಆಫ್ ಒಬೆಸಿಟಿ. ಆಮೇಲೆ ಕುಂತ್ರು ಹೇಳೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ ಇದೆ. ಪದೇ ಡಯೇರಿಯಾ ಆಗುತ್ತೆ ನನಗೆ, ಫುಡ್ ವಾಟರ್ ಎಲ್ಲ ಚೇಂಜ್ ಆದರೆ. ಸೊ ಕೆಲವೊಂದು ಸಮಸ್ಯೆ, ಆಮೇಲೆ ಆರ್ಥಿಕ ಸಮಸ್ಯೆ ಇದೆ. ಸೊ ಮನೆಯಲ್ಲಿ ನಾನು ಆ್ಯಕ್ಚುಲಿ ನಮ್ಮ ಮಿಸಸ್ ಒಳ್ಳೆಯವರು ಇದ್ದಾರೆ, ನಾನು ಸರಿ ಇಲ್ಲ. ಸ್ವಲ್ಪ ನಮ್ಮದು ಅರ್ಗಂಟ್ ಮೈಂಡು, ಒಂಥರ ಹಮ್ ಜಾಸ್ತಿ, ನನಗೆ ಹಮ್ ಜಾಸ್ತಿ. ಅದೊಂದು ಆಯ್ತಲ್ಲ, ತುಂಬ ಚೆನ್ನಾಗಿದೆ ಪ್ರೋಗ್ರಾಮು. ಸೊ ಒಂದೇ ಬೇಜಾರು ಏನಂದರೆ, ಸ್ವಲ್ಪ ಗುರುಗಳಿಗೆ ನಾವು ಯಾವುದೇ ಇಮಿಡಿಯೇಟ್ ಆಗಿ ನಾನು ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ, ಆದ್ರೆ ಮನಸ್ಸಿನಲ್ಲಿ ಇದೆ ಈ ತರ ಒಳ್ಳೆ ಪ್ರೋಗ್ರಾಮ್ ಇಡೀ ವರ್ಲ್ಡ್ಗೆ. ಯಾಕಂದ್ರೆ ಇಡೀ ವರ್ಲ್ಡೇ ಫ್ಯಾಮಿಲಿ ನಮ್ದು. ಅವ್ರು ಯಾರೇ ಇರಲಿ, ಇರ್ರೆಸ್ಪೆಕ್ಟಿವ್ ಕಾಸ್ಟ್, ಕ್ರೀಡ್, ಜೆಂಡರ್ ಇರಲಿ, ನಾವು ಅವ್ರಿಗೆ ಸಹಾಯ ಮಾಡಬೇಕು. ನಾವು ನೇರವಾಗಿ ಮಾಡದೇ ಇದ್ರೆ ಗುರುಗಳ ಮೂಲಕ ನಾವು ಮಾಡ್ಬೋದು ಅನ್ನೋ ಫೀಲಿಂಗ್ ನನಗಿದೆ. ಭಗವಂತ ನನ್ನ ಶಕ್ತಿ ಕೊಡ್ತಾನೆ, ಎಲ್ಲ ಗುರುಗಳು ಶಕ್ತಿ ಕೊಡ್ತಾರೆ ಅಂತ ಭಾವನೆ, ಆ ಫೀಲಿಂಗ್ ನನಗಿದೆ. ತುಂಬ ಥ್ಯಾಂಕ್ ಯು. ದಿನ ಬಂದಿದೆ ನೋಡಿ. ಎಸ್ ಮಾತಾಡಿ. ದೇವೇಂದ್ರಪ್ಪ ಅಂತ. ನಾವು ಬೇರೆ ಕೋರ್ಸ್ ಆರ್ಟ್ ಆಫ್ ಲಿವಿಂಗ್ ಅದು ಇದು ಮಾಡಿದ್ವಿ. ಏನಾದರೂ ಉಪಯೋಗ ಎಷ್ಟಿದ್ರು, ನಾಲೆಜು ತಿಳುವಳಿಕೆ ಇದ್ರೂ ಕಡಿಮೆ, ಆದರೆ ಇದು ಡೆಫಿನೆಟ್ಲಿ ಉಪಯೋಗ ಆಗುತ್ತೆ ಅಂತ ಬಂದೆ. ಅದು ಬಂದು ಉಪಯೋಗ ಆಗಿದೆ ಅಂತ ನನಗೆ. ನೀವು ಹಿಂದಿದ್ದು ಮಾತಾಡಿ, ಅರ್ಥ ಆಯ್ತು. ನನ್ನ ಹೆಸರು ವಿಮಲಾ. ನನಗೇನೋ ಪ್ರೋಗ್ರಾಮು ನಾನು ತುಂಬ ಅಟೆಂಡ್ ಮಾಡಿದ್ದೀನಿ, ಎಷ್ಟೋ ಸಿವರ್ ಅಟೆಂಡ್ ಮಾಡಿದ್ದೀನಿ, 20-30 ಸಿವರ್. ಇವನಿಗೂ ಕರ್ಕೊಂಡು ಹೋಗಿದ್ದೀನಿ ಎಲ್ಲ ಸಿವರ್ ಒಳಗೆ. ತುಂಬ ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇದೆ. ರಜಾ ಬಂದರೆ ಅಷ್ಟೇ ಸಿವರ್ಗೆ ಹೋಗೋದು. ಅದೇ ತಾಯಿ ಮನೆ ಅಂತ, ಅರಮನೆ, ಅದೇ ಅರಮನೆ ಅಂತ ತಾಯಿ ಮನೆ. ಚೆನ್ನಾಗಿ ಅಟೆಂಡ್ ಮಾಡಿದ್ದೀನಿ ಸಿವರ್ಗಳು. ಈ ಸಿವರ್ ನೋಡಿದ್ರೆ ಈ ಆತ್ಮಗೋಸ್ಕರ ನೋಡಿ 3 ದಿವಸ ತುಂಬ ಖುಷಿ ಆಯಿತು.
ನಿಮ್ಮನ್ನ ನೋಡಿ ನಮಗ್ ತುಂಬಾ ಖುಷಿ ಆಯ್ತು. ನಿಮ್ ಮಗನ್ಗೆ ಅಷ್ಟು ಸೇವೆ ಮಾಡ್ತಿರಲ್ಲ, ನಾವು ನಮ್ಮ ಮಕ್ಕಳು ಮಾಡ್ಬೇಕು ಅನ್ನೋ ಆಗಿದೆ. ವೆಂಕಟೇಶ್ ಸಂದೇಶ ಹೇಳಿ ಮೇಡಮ್. ದೇವರು ಕಾಪಾಡ್ತಾರೆ, ಕಾಪಾಡಲ್ಲ ಅಂತ ಏನಿಲ್ಲ. ಇವಾಗ ನನ್ಗೆ ಇದು ಐತೆ, ಇವ್ ಚೆನ್ನಾಗ್ ಆಗುತ್ತಾನೆ ಅಂತ ಐತೆ, ಇಚ್ಛೆ ಐತೆ ನನ್ಗೆ. ಒಂದೇ ಇಲ್ಲ, ಒಂದ್ ದಿವಸ ಚೆನ್ನಾಗ್ ಆಗುತ್ತೆ. ಸರಣ ಯಾವಾಗ ಬರುತ್ತೆ ಟೈಮ್ ಅದು ಗೊತ್ತಿಲ್ಲ ನನ್ಗೆ. ನಂಬಿಕೆನೆ ಮುಖ್ಯ. ನಂಗೆ ಆಗತ್ತೆ ಅಂತ ಮುಖ್ಯ. ನನ್ಗೆ ಇವಾಗ ಇಲ್ಲಿ ಬಂದ್ಮೇಲೆ 3 ದಿವಸ ನನ್ಗೂ ಆಗತ್ತೆ ಅಂತ ದೇವ್ರು ಇಚ್ಛೆ. ಒಂದ್ ಕೈ ಮುಟ್ಟಿದ್ರೇನು ಅವ್ರ ಕೈಗೆ ಶಕ್ತಿ ಇರುತ್ತೆ. ಶಕ್ತಿನೇ ಕಮ್ಮಿ, ಬಾಕಿ ನೋಡಕ್ಕೆಲ್ಲ ಇದೆ. ನಮ್ಮಂಗ್ ಊಟ ಮಾಡ್ತಾನೆ, ನಮ್ಮಂಗೆಲ್ಲ ಮಾಡ್ತಾನೆ, ಶಕ್ತಿ ಮಾತ್ರ ಇಲ್ಲ ಕೈ ಕಾಲು. ಬಾಕಿ ಎಲ್ಲ ನಮ್ಮಂಗೆ ಸೇಮ್ ಡೀಟೋ ಕಮ್ಮಿ. ಫೀಲ್ ಮಾಡ್ಕೋಬೇಡ, ಫೀಲ್ ಮಾಡ್ಕೋಬೇಡ. ಇರ್ಲಿ, ನಾವೆಲ್ಲ ನಿಮ್ಮ ಬಂಧುಗಳೇ ಅಲ್ವಾ? ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಭಗವಂತ ಒಳ್ಳೆಯ ಶಾಂತಿ ಸಮಾಧಾನ ಕೊಡಲಿ. ಈಗೆಲ್ಲ ಒಳ್ಳೆಯ ಆತ್ಮಗಳಾಗಿ ಪರಿವರ್ತನೆ ಆಗಿ ಬಂದಿದ್ದೀರಾ. ಸೊ ನಾನು ಗುರುಗಳ ಒಡನಾಟ ಒಂದು ವರ್ಷ ಹತ್ತಿರ ಆಯಿತು. ಸೊ ನಾವು ಆಲ್ರೆಡಿ ಇದಕ್ಕಿಂತ ಮುಂಚೆ ಸುಮಾರು ಆಧ್ಯಾತ್ಮ ಶಿಬಿರಗಳು ನಾವು ಬೈ ಬರ್ತೆ ಮಠಮಾನ್ಯದಲ್ಲಿ ಬೆಳೆದು ಬಂದಿರೋವಂಥವ್ರು. ನಮ್ಮ ತಂದೆ ಗುರುದೀಕ್ಷೆ ಪಡೆದಿರೋರು. ನಮಗೆ ಒಂದೇ ಒಂದು ಥಾಟ್ ಇಟ್ಕೊಂಡು ಗುರುಗಳ ಸಂಪರ್ಕ ಬೆಳೆಸಿದ್ದಾರೆ. ಏನು ಮನಸ್ಸಲ್ಲಿ ಅಂದ್ಕೊಳ್ತೀವಿ ಅದಾಗುತ್ತೆ ಅಂತ. ಅದು ಹೇಗಾಗುತ್ತೆ ಅದನ್ನು ಟೆಸ್ಟ್ ಮಾಡೋಕ್ಕಂತ ನಾವು ಬಂದಿದ್ದು. ಸೊ ಬೇರೆ ಕಡೆನೂ ಹೇಳಿದ್ರು, ಬಟ್ ಅಷ್ಟು ಎಫೆಕ್ಟಿವ್ ಆಗಿ ಬಂದಿರಲಿಲ್ಲ. ಗುರುಗಳ ಹತ್ರ ಬಂದಾಗ 1 to 1 ಕೂತಾಗ ನನಗೆ ಸೊ ಎನರ್ಜಿ ಫೀಲ್ ಆಯ್ತು. ಅವಾಗ ಈ 3 ದಿನದಲ್ಲಿ ಏನು ಅನುಭವ ಆಯಿತು ಅಂತ ಹೇಳ್ಬೇಕಂದ್ರೆ, ನನಗೂ ಮತ್ತು ನಮ್ಮ ಕುಟುಂಬದಲ್ಲಿ ಒಬ್ಬರು ಕ್ಲಾಶ್ ಆಗಿತ್ತು. ಸೊ ಇವ್ರು ಹೇಳಿದ್ರಲ್ಲ, ಫರ್ಗಿವ್ ಮಾಡಿ ಆಟೋಮೆಟಿಕ್ ರಿಲೇಷನ್ಶಿಪ್ ಸರಿ ಹೋಗುತ್ತೆ ಅಂತ. ಅಲ್ಲಿ ಫೀಲ್ ಮಾಡಿದೆ, ನಾನು ಫರ್ಗಿವ್ ಮಾಡಿದೆ. ಅದ್ರ ಮಾರನೇ ದಿನ ನನಗೆ ಕಾಲ್ ಬಂತು. ಯಾರ ಜೊತೆ ನಮ್ದು ಕ್ಲಾಸ್ ಆಗಿತ್ತು ಅವರೇ ಮಾತಾಡಿದ್ರು ತಿರ್ಗಾ. ಸೊ ಅಷ್ಟು ಎಫೆಕ್ಟಿವ್ ಆಗಿ ವಾಟ್ ಎವರ್ ವಿಜುವಲೈಸ್ ಮೆಟೀರಿಯಲೈಸ್ ಅನ್ನೋವಂಥದ್ದು. ಸೊ ಗುರುಗಳಿಂದ ಸಿಕ್ಕಾಪಟ್ಟೆ ಕಲ್ತಿದ್ದೀವಿ ನಾವು. ಒಂದು ಸೇವೆ ಅಂತ ಮಾಡೋಕ್ಕೆ ಹೊರಟಾಗ ನಾವು ಒಂದು ಇನ್ಸ್ಟಿಟ್ಯೂಟ್ ಬೇಕಾಗಿತ್ತು ನಮಗೆ. ನಾವು ಆಲ್ರೆಡಿ ಸೋಷಿಯಲ್ ಸರ್ವಿಸಲ್ಲಿ ಇದ್ದೀವಿ. ಇದನ್ನ ಇಟ್ಕೊಂಡು ಜನರ ಜೀವನ ಸಂಜೀವನ ಮಾಡೋದಕ್ಕೆ ಯಾವುದೇ ಸ್ವಾರ್ಥ ನಿರೀಕ್ಷೆ ಇಲ್ಲದೆ, ಏನು ಎಕ್ಸ್ಪೆಕ್ಟ್ ಮಾಡ್ದೇನೆ ಮಾಡೋದಕ್ಕೆ ಒಂದು ಅವಕಾಶ ನಮಗೆ ಸಿಕ್ಕಿದೆ. ತುಂಬ ಖುಷಿ ಆಗ್ತದೆ ಸರ್ ಜೊತೆ. ಸೊ ಇದು ಒಟ್ಟೊಟ್ಟಿಗೆ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟು ನಾನು ಬಂದು ಅಟೆಂಡ್ ಮಾಡಿರೋದು ಈ ಫಸ್ಟ್ ಬ್ಯಾಚ್ ನಾನು ಸರ್ ಜೊತೆ. ಇವಾಗ ಸಿಕ್ಕಾಪಟ್ಟೆ ಖುಷಿ ಆಗ್ತದೆ. ನಿಮ್ಗಳೆಲ್ಲ ಆನಂದನ ನೋಡಿ ನನಗೆ ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಅಂದರೆ, ನಾನು ಇಂಥ ಒಂದು ಸುಸಂದರ್ಭದಲ್ಲಿ ಭಾಗಿಯಾಗಿದ್ದಕ್ಕೆ ನನಗೆ ಭಗವಂತನಿಗೆ ಈ ಅವಕಾಶ ಕಲ್ಪಿಸ್ಕೊಟ್ಟಿದ್ದೆ. ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯೇಸು ಆಗಿರ್ಬೋದು, ಅಲ್ಲ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ದೇವನೊಬ್ಬ ನಾಮ ಹಲವು, ಅದಂತೂ ಸತ್ಯ ಇದೆ. ಬಟ್ ಹೊರ ಪ್ರಪಂಚಕ್ಕೆ ಇದನ್ನು ಹೇಗೆ ತೊಗೊಂಡು ಹೋಗಬೇಕು ಅಷ್ಟು ಸುಲಭ ಯಾರೂ ಒಪ್ಕೊಳ್ಳಲ್ಲ. ಈಗ ಮೊದಲೇ ನಡೀತಾ ಇರೋದು ಧರ್ಮ ಯುದ್ಧದಲ್ಲಿ ನಮ್ಮದು. ನಮ್ಮ ಎಲ್ಲ ದೇಶಗಳ ಮಧ್ಯೆ ನಡೀತಾ ಇರೋದೇ ನಾನು ಹಿಂದೂ, ನೀನು ಮುಸ್ಲಿಂ, ನೀನು ಕ್ರಿಶ್ಚಿಯನ್ ಅಂತ ಆ ಥರ ನೆಗೆಟಿವ್ ಆಗಿ ಹೋಗ್ತಾ ಇದೆ. ಅದನ್ನು ನಾವು ಹೇಗೆ ಪರಿವರ್ತನೆ ಮಾಡಬೇಕು ಅನ್ನೋದರಲ್ಲಿ ನಾವು ಮುಂದುವರಿಯೋಕ್ಕೆ ಒಂದು ಹೆಜ್ಜೆ ಇಡಬೇಕಾಗಿದೆ. ಸೊ ಎಲ್ಲರಿಗೂ ತುಂಬ ಧನ್ಯವಾದಗಳು. ಪಾಳಿ ಮಾಡ್ತೀನಿ, ಟೊಯೋಟೋದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಏನ್ ಮಾಡೋದು ಇದರಿಂದ ಹೊರಗೆ ಬರಕ್ಕೆ ಅಂತ ಕೇಳ್ಕೊಂಡ್ರು. ಅದಕ್ಕೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಇವರು ಒಂದು ಅಡಿಯಾಳಾಗಿ ದುಡಿಯೋದು ಬೇಡ ಅಂತೇಳಿ ಇವರು ನಮ್ಮ ಟ್ರಸ್ಟಿ ಆಗಿದ್ದಾರೆ. ವಿಶ್ ಫೌಂಡೇಶನ್ ಅಂತೇಳಿ ಮಾಡಿದ್ದೀವಿ, ವಿಷನ್ ಇಂಟರ್ನ್ಯಾಷನಲ್ ಸ್ಪಿರಿಚುವಲ್ ಆ್ಯಂಡ್ ಹೆಲ್ತ್ ಫೌಂಡೇಶನ್ ಅಂತ. ಅದರಲ್ಲಿ ಇವರು ಟ್ರಸ್ಟಿ ಆಗಿದ್ದಾರೆ. ಅದರದ್ದು ಮೋಟೋ ಬಂದು ಶೇರಿಂಗ್, ಕೇರಿಂಗ್, ಲವ್ ಆ್ಯಂಡ್ ಪೀಸ್ ಅಂತ. ಸೊ ಇದನ್ನ ಇಟ್ಕೊಂಡು ಇವರು ಸರ್ವಿಸ್ ಮಾಡ್ತಾರೆ, ಸೇವೆ ಮಾಡ್ತಾರೆ. ಆದಷ್ಟು ಬೇಗ ಆ ಸಂಸ್ಥೆ ಟೊಯೋಟೋದಲ್ಲಿ ನೈಟ್ ರಾತ್ರಿ ಪಾಳಿ ಮಾಡಿ ಎಷ್ಟು ಹಣ ಗಳಿಸ್ತಾ ಇದ್ದಾರೋ ಅದಕ್ಕಿಂತ ಜಾಸ್ತಿ ಸಂಸ್ಥೆಯಲ್ಲಿ ದುಡಿದು ಏನಾದರೂ ದಾನ ಧರ್ಮದಿಂದ, ದಾನ ವೃತ್ತಿಯಿಂದ ಬಂದು ಅವ್ರ ಜೀವನ ಯಶಸ್ವಿ ಆಗಲಿ ಅಂತ ಬೇಡ್ಕೊಳ್ಳೋದು. ಈಗ ಮುಖ್ಯವಾಗಿ ಪ್ರೋಗ್ರಾಮ್ ಬಂದಿದ್ರೆ ಅಟೆಂಡ್ ಆಗಿರೋ ಓಕೆ, ಪ್ರೋಗ್ರಾಮ್ ಬರ್ಬೇಕಂತೇಳಿ ಮಿಸ್ ಆಗ್ಬಿಟ್ಟಿದ್ದಾರೆ. ಅದೃಷ್ಟ ಇಲ್ಲ. ಲವ ಸರ್ ಬಂದ್ಬಿಟ್ಟಿದ್ದಾರೆ, ನಿಮ್ದೆಲ್ಲ ಶೇರಿಂಗ್ ಅವ್ರೇನ್ ಮಾತಾಡ್ತಾರೆ. ನಾವು ನನ್ನ ಹೆಸರು ಲವ ಅಂತ, ಅಂದರೆ ಲವಕುಶ ಅವಳಿ ಜೋಡಿ ಗಂಡು ಮಕ್ಕಳು. ನಾವು ನಮ್ಮದು ತುಮಕೂರು ಹುಟ್ಟು ಬೆಳೆದಿದ್ದು, ಆದರೆ ಕೆ ಆರ್ ಪುರಮಲ್ಲಿ ಹೋಲ್ಸೇಲ್ ಅಂಗಡಿಯಿಂದ ಡಿಸ್ಟ್ರಿಬ್ಯೂಷನ್ ಇದೆ. ನನಗೆ ಬರಬೇಕು ತುಂಬ ಆಸೆ ಇತ್ತು, ಆದರೆ ಆ ಸಮಯ ಕ್ರಿಸ್ಮಸ್ ಇರೋದ್ರಿಂದ ಬರೋಕ್ಕಾಗಲಿಲ್ಲ. ಆದರೆ ಇವಾಗ ಅನಿಸ್ತಾ ಇದೆ, ಎಲ್ಲರ ಕೈಲೂ ಮಾವಿನ ಹಣ್ಣು ಕೊಟ್ಟು ಬಸ್ ಹತ್ತಿಸ್ಬಿಟ್ಟಿದ್ದಾರೆ ನಿಮ್ಮನ್ನ. ಆದರೆ ನೀವು ತಿನ್ಕೊಂಡು ಹೋಗಲ್ಲ ಹೇಳ್ತೀರಾ, ಓಡ್ ಬಂದು ವಾಟೇನಾದ್ರೂ ನೋಡ್ಬೇಕು ಮಾವಿನ ಹಣ್ಣು ಯಾವ ಥರ ಇದೆ, ಯಾವ ಮಾವಿನ ಹಣ್ಣು ಕೊಟ್ಟರು ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಯಾಕೆಂದರೆ ಚಿಕ್ಕ ವಯಸ್ಸು ನನಗೆ ಒಂದು ಈ ಪೀಪಲ್ಗೆ ಹೋಗ್ಲಿಕ್ಕೆ 25 ಸಾವಿರ ಖರ್ಚು ಮಾಡಿದ್ದೀನಿ. ಈ ಪೀಪಲ್ಗೆ ಇವಾಗ ಗೊತ್ತಲ್ಲ, ದುಡ್ಡಿರೋ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋದು ಅನ್ನೋ ಥರ ನಮ್ಗೆ ಗೊತ್ತಿಲ್ಲ. ಎಲ್ಲೋ ಹೋಟೆಲ್ದು ಕ್ಯೂಟೀಸ್ ಇದೆ, ಅಲ್ಲಿದೆ ಇಲ್ಲಿದೆ ಹೋಗ್ತಾನೆ ಇರ್ತೀವಿ. ಅಮ್ಮ ಹೇಳ್ದಂಗೆ ಸುಖವಾಗಿ ಯಾರನ್ನೂ ಬೆಳೆಸೋ ಕಾರಣ ನಮ್ದೆ. ಅದ್ರ ಚಿಕ್ಕ ವಯಸ್ಸಿಗೆ ಗೊತ್ತಾಗ್ತೀನಿ. ಮಿಡ್ಲ್ ಕ್ಲಾಸ್ ಅಲ್ಲಿ ಮಾತ್ರ ಬರಲೇಬಾರ್ದು.
ಈ ಸುಖ ಅನ್ನೋದು ನಮ್ಗೆ ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ದುಡ್ಡನ್ನ ಎಲ್ಲೆಲ್ಲ ಖರ್ಚು ಮಾಡ್ತಾ ಇರ್ತೀವಿ. ಒಂದು ಬಟ್ಟೆಗೆ ಅಂದ್ರೆ 5,000 ಆದ್ರೂ ಸರಿ ನಾವು ಹಾಕಕ್ ರೆಡಿ, ಯಾಕೆಂದ್ರೆ ಅದು ಗೊತ್ತಿಲ್ಲ, ನಾವು ದುಡ್ದಿರೋದಲ್ಲ. ಇವಾಗ ಏನೇ ತೋರಿಸ್ಬೇಕು, ಅಪ್ಪ ಮಾಡಿರೋದಲ್ವಾ ನಾವು ನಡ್ಸ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಅದೇನೋ ತರ ಆಗಿದೆ. ಆದ್ರೆ ಇಲ್ಲಿಗೆ ಬಂದ್ಮೇಲೆ ಗೊತ್ತಾಗ್ತಾ ಇದೆ ನೀವೆಲ್ಲ ಎಷ್ಟೊಂದು 3 ದಿನದಲ್ಲಿ ಕಲ್ತಿದ್ದೀರಾ, ಅಷ್ಟೊಂದು ಬೆಳೆದಿದ್ದೀರಾ. ಯಾಕೆಂದ್ರೆ ದುಡ್ಡೇ ಜೀವನ ಅಲ್ಲ, ದುಡ್ಡು ಆಟೋಮೆಟಿಕ್ ಆಗಿ ದುಡಿತೀವಿ. ನನ್ಗೊಂದು ಆಸೆ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಆಗ್ತೀನಿ ನಾನು. ಕೆಲವೊಂದು ಸಲ ನೋವು ಅನ್ನೋದು ಬಂದ್ಬಿಡುತ್ತೆ, ಏನಿಲ್ಲ ಜೀವನದಲ್ಲಿ ಏನೋ ತರ. ಯಾಕಂದ್ರೆ ಈ ವಯಸ್ಸು 23 ವರ್ಷಕ್ಕೆ ಯಾಕೆ ಈ ತರ ಬಂತು ನನ್ಗೆ ಆಗ್ತಾನೆ. ಅಮ್ಮ ಅದೇ ಹೇಳ್ತಾರೆ, ನೀನ್ ಯಾವ್ದಾರು ಮಠ ಗಿಟ ಹೋಗ್ಬಿಟ್ಟಿ ಕಣಪ್ಪ, ಆಧ್ಯಾತ್ಮ ತುಂಬಾ ಇಷ್ಟ. ಧ್ಯಾನಕ್ಕೂ ನಮ್ಮ ಅಮ್ಮ ಬಿಡಿಸ್ಬಿಟ್ರೆ ಹೋಗ್ಬೇಡ ನೀನ್ ಧ್ಯಾನಕ್ಕೆ ಹೋಗ್ಬೇಡ, ಮಣ್ಣು ಹೋಗ್ಬೇಡ. ಯಾಕೆಂದ್ರೆ ನಮ್ಗೊಂಥರ ಎಳೀತಾ ಎನರ್ಜಿ. ನಿಮಗ್ ಮಾತ್ರ ನಿಮ್ ಬ್ರದರ್ಗೂ ಅದೇ ತರ ಆಟಿಟ್ಯೂಡ್? ನಮ್ ಬ್ರದರ್ಗೂ ಅದೇ ತರ ಇದೆ, ಸೇಮ್ ಇದೆ. ಚಿಕ್ಕ ವಯಸ್ಸಲ್ಲಿ ಯಾರು ಅಂತ ನೀವು ದೊಡ್ಡ ಋಷಿಮುನಿಗಳಾಗ್ತೀರಾ ಅಂತ ನಾವು ಅಮ್ಮ ನಮ್ಗೆ ಹೇಳಿಲ್ಲ ಅಂದ್ರೆ ಬರೋ ನನ್ನ ತಲೆಗೆ ಇರಿಸ್ಕೊಳ್ತಿರ್ಲಿಲ್ಲ. ಅವ್ರಿಗೆ ಹೇಳಿದ್ಮೇಲೆ ಅದೇ ಮೈಂಡ್ ಹೊಡಿತದೆ, ಅದಾಗ್ಬೇಕು ಅದೇನೋ ಒಂಥರ ಥಾಟ್ಸ್ ಅಲ್ಲಿ. ಇವಾಗ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅನ್ನೋ ಒಂದು ಆಸೆ ಇದೆ, ಮಾಡ್ತಾ ಇದ್ವಿ. ಆದ್ರೆ ನೀವೆಲ್ಲರ ಆನಂದ ನೋಡ್ತಾ ಇದ್ರೆ ನನ್ಗೆ ಅನಿಸ್ತಾ ಇದೆ ಮಿಸ್ ಮಾಡ್ಕೊಂಡೆ ಅಂತ. ನೆಕ್ಸ್ಟ್ ಖಂಡಿತವಾಗಿ ನಾನು ಅಲ್ದ ಬರ್ದಲೆ ನನಗೆ ಒಂದು 10 ಜನ ಕರ್ಕೊಂಡ್ ಬರ್ಬೇಕು. ಹಣ್ಣನ್ನೇ ತಿನ್ನಿ. ಯಾಕೆ ಗೊತ್ತಾ, ಎಷ್ಟೋ ಜನ ನೋಡಿ ಈ 3 ದಿನ ಅನುಭವಿಸಿದಿರಲ್ಲ ಸ್ವರ್ಗ. ನಾನು ಏನ್ ದಿನಕ್ಕೆ 10,000 ದುಡ್ದಿರ್ಬೋದು. ನೆಕ್ಸ್ಟ್ ಇದ್ರಲ್ಲಿ ನಮಗೂ ಸೇರ್ಸ್ಕೊಳ್ಳಿ, ನೀವ್ ಮಾತ್ರ ತಿನ್ನಕ್ ಹೋಗ್ಬೇಡಿ. ಕರೆಕ್ಟ್. ಆ ದುಡ್ಡು ಇರ್ಬೋದು ಇನ್ನೊಂದ್ ಕಡೆ. ಹಾಸ್ಪಿಟಲ್ ಗುರುಗಳು ಹೇಳ್ದಂಗೆ ಕೋಟಿ ದುಡ್ದು ತಗೊಂಡೋಗಿ ಹಾಸ್ಪಿಟಲ್ ಕಟ್ಕೊಂಡಿದ್ವಿ. ಎಲ್ತ್ಗೋಸ್ಕರ 3 ಲಕ್ಷ ಖರ್ಚಾಯ್ತು ಸರ್ ಅಂತ. 7 ಲಕ್ಷ ಖರ್ಚಾಗಿದೆ ಸರ್. ಏನು ಕಾಯಿಲೆ ಇಲ್ಲ, ಪಕ್ಕದವ್ರಿಗೆ ಸಮಸ್ಯೆ ಇರೋದು. ಇವ್ರಿಗೇನೋ ಕಾಯಿಲೆ ಇದೆ, ನಾನು ಕೇಳಿ 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 ನನ್ನ ಕಾಯಿಲೆ ಅನ್ಕೊಂಡ್ಬಿಟ್ರು. ಹಾಸ್ಪಿಟಲ್ ಗೊತ್ತಲ್ಲ, ಏನು ಇಲ್ಲದೆ ಎಲ್ಲ ಲಾಸ್ಟ್ ಅಲ್ಲಿ ಏನು ಇಲ್ಲದ ಕಾಯಿಲೆಗೆ ಡಾಕ್ಟರ್ ಗೊತ್ತು ನಿಮ್ ಕುಯ್ದ್ಬಿಟ್ಟು ಬದುಕಲ್ಲ ಅಂತಾರೆ ಇಮಿಡಿಯೇಟ್. ನೀವು ಎಷ್ಟಾರ ಖರ್ಚಾಗ್ಲಿ ಅಂತ ನಾವು ದುಡ್ಡಿರೋರು, ಸ್ವಲ್ಪ ದುಡ್ಡಿರೋರು ಏನ್ ಹೇಳ್ತೀವಿ, ಎಷ್ಟಾರ ದುಡ್ಡು ಇಲ್ದಲೇ ಇರ್ಲಿ ಜೀವಕ್ಕೆ ಬೆಲೆ ಕೊಡ್ತೀವಿ ನಾವು. ಜೀವಕ್ಕೆ ಬೆಲೆ ಕೊಟ್ಟಾಗ ಅವ್ನು ಡಾಕ್ಟರ್ ಬಳ್ದಾಕ್ತಾನೆ ದುಡ್ಡು. ನನಗೆ ಗೊತ್ತಿಲ್ಲ ಇದು ಒಂದು ಬರೀ 10 ರೂಪಾಯಿ ಎಷ್ಟು ಹೋಗ್ತಾ ಇದೆ ಅಂದ್ರೆ ಲೈಫಲ್ಲಿ ನನ್ಗೆ ಅನಿಸ್ತು, ನಾನು ಒಬ್ಬಂಗೆ ಗೊತ್ತಾಗಿದೆ, ಎಲ್ಲರಿಗೂ ತಿಳಿಸ್ಬೇಕು. ನಾನು ಎಷ್ಟೋ ಜನ ಹೇಳಿದೆ ಬನ್ನಿ ಶೇರಿಂಗ್ ಕೇಳನ್ ಬನ್ನಿ, ತುಂಬಾ ಚೆನ್ನಾಗಿರುತ್ತೆ. ಯಾಕೆಂದ್ರೆ ಸ್ವರ್ಗಕ್ಕೆ ಹೋಗಿ ಬಂದಿರೋರು ಇರಲ್ಲ. ಅಧ್ಯಾತ್ಮ ಅಂದ್ರೆ ಸುಮ್ಮನೆ ಇಲ್ಲ, ಅದೆಲ್ಲ ಬನ್ನಿ ಅಂತ ಅವ್ರು ಹೇಳ್ತಾರೆ. ಯಾವ ಅಧ್ಯಾತ್ಮ ನೋಡಿ ಬರ ಬಸ್ ಸ್ಟಾಪ್ ನೋಡೋಣ ಅಂತ. 4,000 ಜನಕ್ಕೆ ನಾನು ಮೆಸೇಜ್ ಕಳಿಸ್ತೀನಿ. 4,000 ಜನಕ್ಕೆ ಈ ತರ ಅಧ್ಯಾತ್ಮಕ್ಕೆ ಹೋಗಿ ಬರ್ತಾರೆ. ಗಾಡ್ ಸ್ಮೈಲ್ ಅಂತ ಇಮ್ಯಾಜಿನ್ ಮಾಡಿಸ್ಬಿಟ್ಟು ಕಳಿಸ್ತೀನಿ. ಬರೀ ಬಂದಿರೋದು ಇಬ್ರೆ, ವೆಂಕಟೇಶ್ ಸರ್, ನಮಸ್ಕಾರ. ಇವರ ಕ್ಲಾಸ್ ಪ್ರತಿಯೊಬ್ರಲ್ಲೂ ವಾಯ್ಸ್ ಇಲ್ವಾ? ಪ್ರತಿಯೊಬ್ರಲ್ಲೂ ಕಿವಿ ಕೇಳಿಸೋದಿಲ್ವಾ? ನಿಜವಾಗ್ಲೂ ನೀವು ನೋಡಿ ಸುಖ ಅಂತ ನನಗೆ ಓಪನ್ ಆಗೋದಿಲ್ಲ. ನೋಡಿ ನೀವ್ ಹೇಳಿದ್ರಿ ತಂದೆ ತಾಯಿನ ಮಕ್ಕಳನ್ನ ಕಳ್ಕೊಂಡ್ರಿ ಅಂದ್ರೆ ನನ್ಗೆ ಹಂಗೆ ಅನಿಸುತ್ತೆ. ಇನ್ನೊಂದ್ ಕ್ಲಾಸ್ ಹೇಳಿದ್ರಿ ತಾಯಿನೇ ಈ ಕ್ಷಣ ಇಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು ಅಂತ. ಅಂದ್ರೆ ಆ ಫೀಲ್ ನನ್ಗೆ ಗೊತ್ತಾ ಅರ್ಥನೇ ಆಗ್ತಾ ಇಲ್ಲ. ಯಾಕೆಂದ್ರೆ ಹೆಂಗು ನಾನು ಮುದುಕರಾದ್ಮೇಲೆ ಇಲ್ಲಿ ಬರೋದು ಅನ್ನೋ ಲೆಕ್ಕ ಒಂದಿದೆ. ಅಧ್ಯಾತ್ಮ ಅಂದ್ರೆ ಮುದುಕರು 40 ದಾಟದ್ಮೇಲೆ ಅಂತ ಚಿಕ್ಕ ವಯಸ್ಸಲ್ಲಿ ಬರ್ಬೇಕು. ನನ್ಗೆ ಒಂದೇ ಒಂದು ಕ್ವಶನ್ ಕಾಡ್ತಾ ಇದೆ, ನೀವು ಮಾತ್ರ ಇಲ್ಲಿ ಇದ್ದೀರಾ, ನಿಮ್ ಮಕ್ಕಳೆಲ್ಲ ಎಲ್ಲಿ? ಅಲ್ಲ ತಿದ್ದಕ್ಕಾಗಲ್ಲ. ಯಾಕಾಗಲ್ಲ? ಕಷ್ಟ ಇದೆ. ಯಾಕಂದ್ರೆ ಅವರು ಕಷ್ಟ ಬಂದಾಗ ಬರೋ ಬದಲು ಅವ್ರನ್ನ ಇನ್ವಾಲ್ವ್ ಮಾಡಕ್ಕಾಗಲ್ಲ. ನಾವು ಇದಾದ್ಮೇಲೆ ಅವ್ರು ಆಗ್ಬೇಕು. ಅದಕ್ಕ ಆದ್ರೆ ಎಲ್ಲೋ ಒಂದ್ ಕಡೆ ಇಲ್ಲ ಈಗ ಏನ್ ಗೊತ್ತಾ, ಹೌದೌದು ನೀವೆಲ್ಲ ಹಂಗೆ ಯೋಚನೆ ಮಾಡ್ತಿದ್ದೀರಾ. ನಮ್ಮ ಮಕ್ಳು ಇದನ್ನೇ ಇಷ್ಟಪಡ್ತಾರೆ ಅಂತ ನೆಗೆಟಿವ್ ಆಗಿ ನೀವೇ ಥಿಂಕ್ ಮಾಡ್ತಿದ್ದೀರಾ. ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಅವರು ಇಲ್ಲಿ ಬಂದೇ ಬರ್ತಾರೆ. ಒಂದ್ ನಿಮಿಷ ಸರ್ ಅಮ್ಮ, ಒಂದ್ ನಿಮಿಷ ಥಿಂಕ್ ಮಾಡಿ ಅಷ್ಟೇ ಹೇಳ್ತಿರೋದು ನಾವು. ನಮ್ಮ ಮಕ್ಕಳು ಇಂಥ ಜಾಗಕ್ಕೆ ಬರ್ತಾರೆ ಅಂತ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಬರಲ್ಲ ನಿಮ್ ಮನ್ಸಲ್ಲಿ ಯೋಚನೆ ಮಾಡಿ. ಒಂದು ಮಾತು ನನ್ಗೆ ನೋಡಿ ಇದೇ ತರ ಒಂದು ನಮ್ಮೂರ ಹತ್ರ ಒಂದು ಮಠ ಇತ್ತು, ಅಲ್ಲೋಗಿ ಸೇರ್ಕೊಂಡ್ಬಿಟ್ಟಿದ್ರೆ ನಾನು ಕಾಡಲ್ಲಿ. ನಾನು ಹೋಗ್ಬಿಡ್ತೀನಿ ಅಂತ ನೋಡ್ಬೇಕು. ನಮ್ಮಮ್ಮ ಪ್ರತಿದಿನ ಅನ್ಕೊಳ್ತಿದ್ದಾರೆ ಅವ್ರನ್ನ ಬಿಟ್ಟು ಬರ್ಲಿ ಅಂತ. 3 ತಿಂಗಳಿಂದ ನಾನು ಹೋಗೋದೇ ಬಿಟ್ಬಿಟ್ಟೆ. ಅವ್ರು ದಿನಾ ಫೋನ್ ಮಾಡ್ತಾ ಇದ್ರು. ಯಾಕೆಂದ್ರೆ ನಾನು ಸಂಗೀತ ಕಲಿಯಕ್ಕೆ ಹೋಗೋಣ ಅನ್ನೋ ಆಸೆ ಇತ್ತು. ನಮ್ಮಮ್ಮ ಏನ್ ಹೇಳ್ತಾರೆ, ಆ ಮಠಕ್ಕೆ ಮಠಾಧಿಪತಿ ಮಾಡ್ಬಿಡ್ತಾರೆ, ಇವ್ನು ಹೋಗೋದೇ ಬೇಡ ಅಂತ. ಯಾಕೆಂದ್ರೆ ಒಬ್ಬ ಮನುಷ್ಯಲ್ಲಿ ಏನೇನು ಹಿಡಿದೆ ಅಂತ ಹೇಳಕ್ಕಲ್ಲ. ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ನೀವು ನೋಡ್ತಾ ಇರ್ತೀರಾ ಚಕ್ರವರ್ತಿ ಸೂಲಿಬೆಲೆ ಅವ್ರನ್ನ. ಯಾಕೆಂದ್ರೆ ಅವ್ರದ್ದು ಸ್ಪೀಚ್ ತರ ನನ್ಗೆ ಇಷ್ಟ, ಸ್ಪೀಚು. ಆಮೇಲೆ ಗುರುಗಳ ಹತ್ರ, ಯಾಕೆಂದ್ರೆ ಒಳ್ಳೆಯವ್ರ ಹತ್ರ ಮಕ್ಳನ್ನ ಸೇರ್ಸೋದನ್ನ ಒಳ್ಳೇದಾಗ್ತೀನಿ. ಇವಾಗ ನನ್ನ ಜೊತೆ ಬಂದ್ರೆ ಎಲ್ಲರ ಹತ್ರ ಐಡಿಯಾ ಇರಲ್ವಾ, ಒಂದ್ ಹುಡುಗಿ ಪಟಾಯಿಸಕ್ ಹೋಗ್ತಾನೆ ಇರ್ತಾನೆ. ಅವಳೇ ಜೀವನ ಅಲ್ಲ, ನಮ್ಗೆ ಗೊತ್ತಿಲ್ಲ. ಅಂದ್ರೆ ಆ ವಯಸ್ಸು ನಾನು ಹೇಳ್ತಾ ಇದ್ದೀನಿ, ನನ್ಗಿರೋ ವಯಸ್ಸು ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ನಮ್ಮ ವಯಸ್ಸು ಅದೇ ಆಡ್ತಾ ಇರುತ್ತೆ ಯಾವಾಗ್ಲೂ.
ಅಟ್ರಾಕ್ಷನ್ ಕೇಳ್ತಾ ಇರುತ್ತೆ. ಆದ್ರೆ ಇಲ್ಲಿ ಒಂದ್ಸಲಿ ಹೇಳ್ಕೊಂಡ್ ಬಂದ್ಬಿಟ್ರೆ, ಯಾಕೆ ನಂತರ ಇನ್ನೊಬ್ರು ಹಾಳಾಗ್ಬಾರ್ದು. ಆಲ್ರೆಡಿ ನಾನು ಹಾಳಾಗಿಲ್ಲ, ಆದ್ರೆ ಮಾನಸಿಕವಾಗಿ ಮಕ್ಕಳು ಎಲ್ಲೋ ಒಂದ್ ಕಡೆ ಹೋಗ್ಬಿಟ್ರೆ ಬರಲ್ಲ. ನನ್ನ ತಮ್ಮನ್ಗೆ ಯಾರೋ ಅಂದ್ರಂತೆ, ನೀನ್ ಯಾವಾಗ್ಲೂ ಧ್ಯಾನ ಅದೇನೇನು ಸ್ವಾಮೀಜಿ ಆಯ್ತು ಬಿಟ್ಟೆ ಯಾವಾಗ್ಲೂ ನನ್ನ ಜೊತೆ ಇದ್ರೆ ಬರ್ತಾ ಇದ್ದೆ. ಇವತ್ತು ನನ್ನ ಜೊತೆ ಬರ್ಬೇಕಾಗಿತ್ತು, ಬರ್ಬೇಕು. ಒಳ್ಳೇದು ಬರುತ್ತೆ ನೀವ್ ಹೇಳಿದ್ರೆ ನೋಡಿ, ಒಂದ್ರಿಂದ ನನ್ ಮೈಂಡ್ ಓಪನ್ ಆಯ್ತು, ಅವರಿಂದ ಒಂದ್ ಮೈಂಡ್ ಓಪನ್ ಆಯ್ತು ಹೇಳ್ತಾರಲ್ಲ. ಅಲ್ಲ ಶೇರಿಂಗ್ ಮಾಡ್ಕೊಂಡ್ರೆ ಬರುತ್ತೆ. ಮಕ್ಳು ಶೇರ್ ಮಾಡಲ್ವಲ್ಲ, ಈಗ ಮೊಬೈಲು ಇದು ಟಿವಿ ಅದು ಬಂದ್ಬಿಟ್ಟಿರೋದ್ರಿಂದ ಅವರು ಮನೆ ಬಿಟ್ಟೆ ಹೊರಗೆ ಬರಲ್ಲ. ಕರೆಕ್ಟ್ ಅಲ್ಲ ನಿಮ್ಗೆ ಅದಕ್ಕೆ ನಾನು ದೇವ್ರ ಮನೇಲಿ ಹೋಗಿ ಕಾಣಿಸ್ತಾ ಇದ್ರು ಒಂದ್ ನಿಮಿಷ ಏನಕ್ಕೆ ನಿಮ್ಗೆ ಆನ್ಸರ್ ಸಿಗ್ತಾ ಇಲ್ಲ, ಅದನ್ನ ಹೆಂಗ್ ತರೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಷ್ಟೇ. ಅದನ್ನ ಇಲ್ಲಿ ಹೇಳ್ಕೊಡ್ತಾರೆ. ನಾನು ನಮ್ಮ ಅಮ್ಮನ್ನ ಗೆಲ್ಲೋದು ಹೆಂಗೆ ಅಂತ ಗೊತ್ತಿರ್ಲಿಲ್ಲ. ನಾನು 2-3 ಕ್ಲಾಸ್ ನೋಡಿದಾಗ್ಲೇ ಗೊತ್ತಾಗಿದ್ದು ನಮ್ಮ ಅಮ್ಮನ್ ಯಾವ ತರ ಗೆಲ್ಬೇಕು ಅಂತ. ಅಮ್ಮ ಎತ್ತಿ ನಮ್ಮನ್ನ ಸಾಕಿದ್ಯಾ ಅಂದ್ರೆ ನನ್ನನ್ನು ಕಂಟ್ರೋಲ್ ಮಾಡೋದು ನಿನಗೆ ಗೊತ್ತಿಲ್ವಾ? ಮೊನ್ನೆ ನನ್ನ ಮಗಳು ಡ್ರಾಪ್ ಮಾಡ್ಬೇಕು, ನೀನ್ ಏನೇನೋ ಪೇಪರ್ ಓದ್ಬಿಟ್ಟು ನಮ್ಮನ್ನ ಹಿಂಸೆ ಮಾಡ್ತೀಯಲ್ಲ ಅಮ್ಮ ಅಂತ ಕರ್ಕೊಂಡ್ಬಂದು ಡ್ರಾಪ್ ಮಾಡಿ ಹೋದಾಗ ನಾನು ಅವಳಿಗೆ ಹರ್ಟ್ ಮಾಡಿದೆ ಅಂತ ಫೀಲ್ ಆಯ್ತು, ಅವಳಿಗೆ ನೋವು ಕೊಟ್ಟೆ ಅಂತ ಫೀಲ್ ಆಯ್ತು. ಯಾಕಂದ್ರೆ ಬೆಳಗ್ಗೆ ನನ್ನ ಸಲುವಾಗಿ ಬೇಗ ಇತ್ತು, ಅಲ್ಲಿಂದ ಗೂಗಲ್ ನೋಡ್ಕೊಂಡು ರೂಟ್ ನೋಡ್ಕೊಂಡು ಕರ್ಕೊಂಡ್ ಬಂದ್ಲ. ನೀವು ನಿಮ್ಮ ಮಗುನ ಬೆಳೆಸ್ತಿರ್ತೀರಲ್ಲ, ಅವಾಗ ನೀವೇನೇನು ಕಷ್ಟಪಟ್ರಿ ಅಂತ ಅವಳಿಗೆ ಕೇಳ್ಸಂಗೆ ಬೇರೆಯವ್ರಿಗೆ ಹೇಳ್ತಾ ಇರಬೇಕು, ಅವಳಿಗೆ ಗೊತ್ತಾಗಬೇಕು. ಬಟ್ ನೀವು ಡೈರೆಕ್ಟಾಗಿ ಹೇಳ್ಬಾರ್ದು. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನನ್ನ ಮಗ, ನಾನು ಆಟ ಆಡ್ಸ್ಕೊಂಡು ಕೂತಿದ್ದೆ. ಅವನು ಒಂದು 3.5 years ಹುಡುಗ, ಅಂದರೆ ಅವಾಗ ಎಲ್ಲ ಅರ್ಥ ಆಗ್ತಿತ್ತು ಅವನಿಗೆ. ಅವನೇನು ಮಾಡ್ದ, ಸಿಗರೇಟ್ ಬಡ್ಸು ರೋಡಲ್ಲೆಲ್ಲ ಬಿದ್ದಿತ್ತು, ಎತ್ಕೊಳ್ಳೋದು ಹಿಂಗೆ ಸೇದೋದು ಬಿಸಾಕೋದು, ಎತ್ಕೊಳ್ಳೋದು ಸೇದೋದು ಬಿಸಾಕೋದು. ನಾನು ನೋಡ್ತಾನೆ ಇದ್ದೆ. ನನಗೆ ಎಷ್ಟು ಕೋಪ ಬಂತು ಅಂದರೆ ಹಿಡ್ಕೊಂಡು ಚೆನ್ನಾಗಿ ಚೆಚ್ಚಾಕ್ಬಿಡೋಣ ಅಂತ ಅನಿಸ್ತು. ಆಮೇಲೆ ಏನೋ ಗೊತ್ತಿಲ್ಲ, ಸ್ವಲ್ಪ ಸುಮ್ಮನಾಗಿ ಒಂದು 2 ದಿನ 3 ದಿನ, ಮತ್ತೆ 3ನೇ ದಿನನೂ ಮತ್ತೆ ಅದೇ ಥರ ಮಾಡ್ದ. ಅವ್ನು ಎತ್ಕೊಳ್ಳೋದು ಸೇದೋದು, ನನ್ನ ಮುಖ ನೋಡೋದು ನಗೋದು, ಆ ಥರ ಮಾಡ್ತಿದ್ದ. ಆಮೇಲೆ 1 ವಾರ ಆದಮೇಲೆ ನಾನು ಆ ಸಿಗರೇಟ್ ಸೇದಿದ್ರೆ ಏನೇನಾಗುತ್ತೆ ಈ ಥರ ಎಲ್ಲ ಬಂದು ಸಾಯ್ತಾರೆ. ಯಾವುದೋ ಒಂದು ಹೆಣ ಹೋಗ್ತಿತ್ತು. ಹೆಣ ಏನಪ್ಪ ಅದು ಅಂದ, ಹೆಣ ಸತ್ತೋಗಿದ್ದಾನೆ ಅಂದ. ಯಾಕೆ ಅಂದರೆ ಮೊನ್ನೆ ಸಿಗರೇಟ್ ಸೇದಿದ್ದಾನೆ, ಅದಕ್ಕೆ ಸತ್ತೋಗಿದ್ದಾನೆ. ಆಮೇಲೆ ಅವನೇನು ಮಾಡ್ದ, ಸ್ಕೂಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಗೊತ್ತಿರೋ ಅಂಗಡಿ ಇದೆ, ಗೊತ್ತಿರೋ ಅಂಗಡಿ ಹತ್ರ ನಿಂತ್ಕೊಂಡು ಸಿಗರೇಟ್ ಸೇರ್ತಾರೆ. ಅಮ್ಮ ನೋಡಲ್ಲಿ ಸಿಗರೇಟ್ ಸೇರ್ತಾನೆ, ನಾಳೆ ಸತ್ತೋಗ್ತಾನೆ ಅಂದೆ. ನಿಜವಾಗ್ಲೂ ಅವನು ಅವತ್ತು 2 ದಿನ ಆದ್ಮೇಲೆ ಅದೇ ಅಪ್ಪ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ತಿದ್ದೆ. ಅದನ್ನ ನೋಡ್ದ. ಅವನು ನೋಡಿದ್ಮೇಲೆ ಅವತ್ತಿಂದ ಅವನಿಗೆ ಸಿಗರೇಟ್ ಅಂದರೆ ಮಾಡಬಾರ್ದು ಅನ್ನೋದು ಅವನಿಗೆ ಗೊತ್ತಾಯ್ತು. ಇವಾಗ ಯಾರಾದ್ರೂ ಸೇರ್ತಾ ಇದ್ರೆ ಅವನೇ ಬೈತಾನೆ, ನೋಡಿ ಆ ತರ ನೀವು ಡೈರೆಕ್ಟ್ ಆಗಿ ಹೇಳಿದ್ರೆ ಮಕ್ಳು ಯಾವತ್ತೂ ಅರ್ಥ ಮಾಡಲ್ಲ. ನೀವ್ ಯಾವತ್ತು ಇದು ಮಾಡು ಅಂತೀರೋ ಅವ್ರು ಮಾಡಲ್ಲ. 100% ನಂದೊಂದಿದೆ ಈ ತರ. ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇರೋರು, ಎಷ್ಟು ವಯಸ್ಸು ಈಗ ನನ್ನ ಮಗನಿಗೆ 10 ವರ್ಷ. ಅಲ್ಲ ನಿಮಗೆ ನೀವು ಸ್ಮೋಕ್ ಮಾಡಲ್ಲ ತಾನೆ, ನೀವು ಮಾಡಲ್ಲ. ಹಿಂಗೆ ಒಂದೇ ಒಂದು ವಿಷಯ ಏನಂದ್ರೆ, ನಮ್ಮಮ್ಮ ಯಾವಾಗ್ಲೂ ಹೇಳ್ತಾ ಇದ್ರು, ಯಾವಾಗ ಇನ್ನೊಬ್ರಿಗೆ ಇಷ್ಟ ಆಗುತ್ತೆ ಅಂದ್ರೆ ನಾನೇ ನಿನ್ನನ್ನು ಸಾಕ್ದೆ ಅನ್ನೋ ದೊಡ್ಡ ತಪ್ಪು. ನಮ್ಮಮ್ಮ ಹೇಳ್ತಾ ಇದ್ರು, ನಿಮ್ ಚಿಕ್ಕಮ್ಮ ನೀನು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರ ಅಂದ್ರೆ, ಯಾಕೆ ಅವಳಿ ಜೋಳಿ ಮಕ್ಕಳು ತಾಯಿಗೆ ಒಂದೇ ಹಾಲು ಇರಲ್ಲ, 2 ಮಕ್ಕಳು ಅಂದಾಗ ದಪ್ಪವಾಗಿ ಇರ್ತೀರ, ಹಾಲು ಕುಡ್ಸಕ್ ಆಗಲ್ಲ ನಿನಗೆ ಹಸು ಹಾಲನ್ನ ಅವ್ರು ದಿನಾ ತಗೊಬಂದು ಕೊಡ್ತಾ ಇದ್ರು, ಅವ್ರನ್ನ ನಿನ್ನ ಸಾಕ್ಬೇಕು ಅಂತ. ನಾನು ಯಾವಾಗ್ಲೂ ನಮ್ಮ ಚಿಕ್ಕಮ್ಮನ ಹೋಲ್ತಾ ನಮ್ಮ ಚಿಕ್ಕಮ್ಮನ ಪ್ರೀತಿಯಿಂದ ನೋಡೋಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಚಿಕ್ಕಮ್ಮ ನಮ್ಮಮ್ಮನ ಪ್ರೀತಿ ನೋಡೋಕೆ ಸ್ಟಾರ್ಟ್ ಮಾಡೋದು. ನಮ್ಮ ಚಿಕ್ಕಮ್ಮ ನಮ್ಮಮ್ಮನ ಪ್ರೀತಿ ಹೇಳ್ತಾ ಇದ್ರು ಯಾವಾಗ್ಲೂ, ನಿಮ್ಮಮ್ಮ ನೀನ್ ಎಷ್ಟು ಕಷ್ಟ ಬಿಸಿ ಹಾಕಿದ್ರು ಗೊತ್ತಾ ಅಂತ. ನಮ್ಮಮ್ಮ ಅವ್ರ ಮೇಲೆ ಹೇಳ್ತಾ ಇದ್ರು. ಯಾಕೆಂದ್ರೆ ನನ್ಗೆ ಯಾವಾಗ್ಲೂ ನಮ್ಮ ಚಿಕ್ಕಮ್ಮನ ಕಂಡ್ರೆ ಅಟ್ಯಾಚ್ಮೆಂಟ್ ಜಾಸ್ತಿ ಆಯ್ತು. ನಮ್ಮ ಅಮ್ಮ ಏನೋ ನಿನ್ನೇ ಸಾಕಿದೆ ಅಂದ್ರೆ, ನೀನ್ ಸಾಕಿದ್ಯಾ ಮಗು ಎತ್ತ ಮೇಲೆ ಸಾಕ್ಲೇಬೇಕವ, ಅದಕ್ಕೆ ಸಾಕಿದ್ಯಾ, ಇನ್ನೇನ್ ಹೇಳೋದು ಅಂತ ಸ್ಪೆಷಲ್ ಹೇಳ್ತಾ ಇದ್ದೆ ಮೊದಲು. ಯಾಕೆಂದ್ರೆ ಪ್ರೀತಿ ಒಂದೇ ಕಡೆ ಇದ್ರೆ ಆಗಲ್ಲ. ಮೊಬೈಲ್ ಅವ್ರು ತಗೊಂಡಿದ್ದಾರೆ ಅಂದ್ರೆ ತಗೊಳ್ತೀವಿ ನಾವು. ಹೋಟ್ಲಲ್ಲಿ ಯಾರು ಊಟ ಮಾಡ್ತಾರೆ ನೋಡ್ಬಿಟ್ಟು ಊಟ ಮೊದಲೇ ಡೈರೆಕ್ಟ್ ಆಗಿ ಹೋಗಿ ಕೇಳ್ತೀವ ನಾವು. ನಮ್ಮ ಕಣ್ಣು ಮೊದಲು ನೋಡುತ್ತೆ, ವಡೆ ಬೋಂಡ ಇದೆ ಇವತ್ತು, ಇಡ್ಲಿ ಮಸಾಲೆ ಇದೆ ಇವತ್ತು. ಯಾಕೆಂದ್ರೆ ನಾವು ಇನ್ನೊಬ್ರು ನೋಡಿ ನಾವು ಕಲಿಯೋದ್ರಿಂದ ಮಕ್ಳಿಗೆ ಈ ರೀತಿ ಹೇಳೋದ್ರಿಂದ ಯಾಕೆ ನಾನು ಬದಲಾಗಿರೋದ್ರೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದ್ರೆ ಉದಾಹರಣೆ ಕೊಡ್ಬೇಕು, ಪ್ರತಿಯೊಬ್ಬರ ಮೇಲೂ ನಾವೇ ಮಾಡಿದೀವಿ ಡೈರೆಕ್ಟ್, ನಾನೇ ಮಾಡಿ ದೊಡ್ಡ ತಪ್ಪು ಅನ್ನೋದಕ್ಕಿಂತ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನ ನಾನು ಮಾತಾಡಿದೆ, ನೀವು ಮಾತಾಡಿದೆ, 1 ತಿಂಗಳು ಕುತ್ಕೊಂಡು ಏನಾಗ್ಬೋದು? ಎಲ್ಲ ನಮ್ಮ ಮನ್ಸಲ್ಲೇ ಇರೋದಕ್ಕೆ, ಮನ್ಸಲ್ಲಿಂದ ಆಗುತ್ತೆ ಅನ್ನೋದಕ್ಕೆ ನಾನೇ ಕಾರಣ. ನಾನು 2 NGO ಇದೆ, ಸಂಸ್ಥೆ ಇದೆ, ಎಲ್ಲ ಇದ್ರು ಇದುವರೆಗೂ ನನ್ನ ಅಕೌಂಟಲ್ಲಿ 1 ಲಕ್ಷ ನೋಡಿಲ್ಲ ನಾನು. ದುಡ್ಡೇ ಬೇಕಾಗಿಲ್ಲ ಅಂತಲ್ಲ, ಮನಸ್ಸು ಬೇಕಷ್ಟೇ. ಮನಸ್ಸಿದ್ರೆ ಎಲ್ಲ ಆಗುತ್ತೆ, ಮನಸ್ಸಿದ್ರೆ ಮಾರ್ಗ ಆಗುತ್ತೆ. ಈಗ ನಾವೇನು ಅಲ್ಲೋಗಿ ದುಡ್ಡು ಕಟ್ಟಬೇಕು, ಆಕ್ಚುಲಿ 5,000 ಸಾವಿರ ಖರ್ಚಾಗುತ್ತೆ ಒಬ್ಬೊಬ್ರಿಗೆ. ಇನ್ನೂ ದುಡ್ಡು ಕಟ್ಟಿಲ್ಲ, ಈಗ ಹೋಗಿ ಮುಗಿಸ್ಕೊಂಡು ಬಂದ್ಬಿಟ್ಟಿದ್ವಿ. ಆಮೇಲೆ ನೋಡೋಣ, ಅನುಭವ ಬಂತಲ್ಲ, ಆಮೇಲೆ ಎಲ್ಲ ಒಂದು ದಾರಿ ಬರ್ತದೆ. ಏನು ಗೊತ್ತಿಲ್ಲ, ಮುಗಿತಾ ಪ್ರೋಗ್ರಾಮು ಅಷ್ಟೇ ಇಂಪಾರ್ಟೆಂಟ್.
ನೀವು ಯಾವಾಗಾರ ಯಾವತ್ತಾದ್ರೂ ಅದು ನಿಮಗೆ ಹಣ ಕೊಟ್ಟು ಸಿಕ್ಕಿದಾಗ ಹಣಕ್ಕಿಂತ ಇದು ಬೇಕು ಇಂಪಾರ್ಟೆಂಟು ಅಂತ ಅನಿಸಿದ್ರೆ ಏನಾದರೂ ನಿಮ್ಗೆ ಅನ್ಸುತ್ತೆ. ಬಟ್ ಖರ್ಚಾಗಿರೋದು ಸತ್ಯ, 5,000 ಖರ್ಚಾಗಿದೆ ಪ್ರತಿಯೊಬ್ಬರಿಗೂ. ಅಷ್ಟು ಕಟ್ಟಬೇಕಲ್ಲಿ ಊಟ, ರೂಮು, ಮತ್ತು ಸೌಂಡ್ ಸಿಸ್ಟಮ್, ಮೈಕ್ಗೆ ಬೇರೆ ಪ್ರೈಸ್ ಇದೆ, ಹಾಲ್ಗೆ ಬೇರೆ ಮಿನಿಮಮ್ 5,000 ರುಪೀಸ್ ಪರ್ ಡೇ ಇದೆ, ಮತ್ತು ಸ್ಪೀಕರು ಮತ್ತು ಪ್ರೊಜೆಕ್ಟ್ರು ಅಂತ ಇಲ್ಲ ಸುಮಾರು ಇದೆ. ಇಲ್ಲ ಬೆಂಗಳೂರು ಮಿನಿಮಮ್ ಒಂದು ಲಾಡ್ಜಲ್ಲಿ ಹೋಗ್ಬಿಟ್ರೆ 3,000 ರೂಪಾಯಿ ಒಂದು ದಿನಕ್ಕೆ ಖರ್ಚಾಗಿದೆ. 5,000 ಮಿನಿಮಮ್ ಖರ್ಚಾಗಿ ಆಗಿದೆ ನಮ್ಮ ಕಡೆಯಿಂದ. ಬಟ್ ಇದೇನು ಇದಾಗಿ ಹೇಳ್ತಾ ಇಲ್ಲ. ಬಟ್ ನಮ್ಮದು ಇವಾಗೂ ನಮ್ಮ ತಂದೆ ತಾಯಿ ಹಸು ಮೇಯಿಸ್ಕೊಂಡೇ ಇದ್ದಾರೆ, ಇರೋದು ಸತ್ಯ ಹೇಳ್ತೀವಿ. ಸತ್ಯ ಇರೋದೇನಿದೆ ಅದು ಸತ್ಯವಾಗಿ ಹೇಳಬೇಕಲ್ವ. ಈ ಎಲ್ಲ ಇರೋದೆಲ್ಲ ಮಿರಾಕಲ್ಲೇ, ಇಲ್ಲ ಕ್ಲಿನಿಕ್ ಇರೋದು ಎಲ್ಲವೂ ಸಹ ಮಿರಾಕಲ್ ಆಗಿದೆ. ಸೊ ಯಾರೋ ಏನೋ ಒಂದು ದಾನ ಧರ್ಮ ಅಂತ ಏನೋ ಕೊಡ್ತಾ ಇದ್ದಾರೆ, ಏನೋ ಒಂದು ಆಗ್ತಾರೆ, ಎಲ್ಲವೂ ಸಿಗುತ್ತೆ. ನಮ್ಮ ಮನಸ್ಸಲ್ಲಿ ಆ ಥರ ಇದ್ದರೆ ಸಾಕು. ನಿಮ್ಮಿಂದ ಏನು ನಮಗೇನು ಹಣ ಬೇಕಾಗಿಲ್ಲ, ನಿಮ್ಮ ಪ್ರೀತಿ ವಿಶ್ವಾಸ ನಂಬಿಕೆ ನಿಮ್ಗೆ ಯಾರು ಸಿಗ್ತಾರೆ ಅವ್ರಿಗೆಲ್ಲ ಹೇಳ್ತಾ ಹೋಗಿ. ಈ ಥರ ಒಂದು ಸತ್ಸಂಗಗಳು ಮಾಡಬೇಕಂಥದ್ದು ಸುಮಾರು ದಿನದ ಆಸೆಗಳು, ಕನಸುಗಳು. ಬರೀ 3 ಜನಕ್ಕೆ, 4 ಜನಕ್ಕೆ, 5 ಜನಕ್ಕೆ, 10 ಜನಕ್ಕೆ ವೃದ್ಧಾಶ್ರಮಗಳಲ್ಲಿ ಫ್ರೀ ಮಾಡೋದು, ಅನಾಥಾಶ್ರಮಗಳಲ್ಲಿ ಫ್ರೀ ಮಾಡೋದು ಮಾಡ್ತಾ ಬಂದೆ 5 ವರ್ಷದಿಂದ. ಬಟ್ ಇವ್ರು ಕೇಳಿದಂಗೆ ಇಷ್ಟು ಜನ ಸೇರಿಸಿ ಫಸ್ಟ್ ಟೈಮೇ ಮಾಡಿದ್ವಿ. ಅಂದರೆ ನಾವು ಬೇರೆ ಮಾಡಿದ್ವಿ, ಸ್ಟಾರ್ಟಲ್ಲಿ ಮಾಡಿದ್ವಿ, ಬೇರೆ ಹಂಟಿಂಗ್ ಫಾರ್ ಪೀಸ್ ಅಂತ ಹೇಳ್ಬಿಟ್ಟು ಮಾಡಿದ್ವಿ. ಬಟ್ ಏನಂತ ಅಂದರೆ ಈ ಥರ ಸತ್ಸಂಗ ಮಾಡಿದ್ದು ಇದೇ ಫಸ್ಟ್ ಟೈಮ್.